ಎಲ್ರಿಗೂ ನಮಸ್ಕಾರ. ಪರಿಸರ ಸಂಗಮದ ವಾರದ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಇದೋ ನೋಡಿ ಎತ್ತರದಲ್ಲಿ ವಿಕಾಸ ಪಂಡಿತ, ಕಟು ವಾಸ್ತವವಾದಿ ಅವನ ಮಾತೆಲ್ಲ ಖಂಡಿತ. ಅಭಿವೃದ್ಧಿ ಪಥದಲ್ಲಿ ಮಾಲಿನ್ಯ ಅನಿವಾರ್ಯವಂತೆ, ಕಾಡು ನಾಶ, ಕೊಳೆ ನೀರು, ದುರ್ಗಂಧ ಸಹಿಸಬೇಕಂತೆ. ಬರಗಾಲ ಅರೆಹೊಟ್ಟೆ ಬದಿಗೊಟ್ಟಿಡುತ್ತಂತೆ, ಉಳ್ಳವರ ಉನ್ನತಿಗೆ ತಳದವರು ಶ್ರಮಿಸಬೇಕಂತೆ. ಇದು ಮಾಧವ ಗಾಡ್ಗೀಳ್ರ ಆತ್ಮಕಥೆಯ ಒಂದು ಅಧ್ಯಾಯದ ಆರಂಭದ ಕವನ. ಪ್ರತಿ ಅಧ್ಯಾಯದಲ್ಲೂ ಇಂಥ ಇಡೀ ಅಧ್ಯಾಯದ ಸಾರವನ್ನೇ ಹಿಡಿದಿಟ್ಟಂತ ಕವನ ಇದೆ. ಚಂದದ ಕವನ ಅವರು ಬರೆದಿದ್ದಾರೆ. ಅದನ್ನ ಕನ್ನಡಕ್ಕೆ ಅಷ್ಟೇ ಚಂದವಾಗಿ ಅನುವಾದ ಕೂಡ ಮಾಡಲಾಗಿದೆ. ಆದ್ರೆ ಇವತ್ತು ಮಾಧವ ಗಾಡ್ಗೀಳ್ರು ನಮ್ ಜೊತೆಗಿಲ್ಲ, ಅವ್ರನ್ನ ಕಳ್ಕೊಂಡಿದ್ದೇವೆ ನಾವು. ಬಹುಶಃ 2 ವರ್ಷದ ಹಿಂದೆ ಇರ್ಬೇಕು, ಪರಿಸರಕ್ಕಾಗಿ ನಾವು ವತಿಯಿಂದ ಅವ್ರ ಜೊತೆ ಒಂದು ಗೂಗಲ್ ಮೀಟನ್ನ ಇಟ್ಕೊಂಡಿದ್ವಿ. ವಿಜ್ಞಾನ ಮತ್ತೆ ನಮ್ಮ ಪರಿಸರದ ನಡುವಿನ ಒಂದು ಜೀವಂತ ಕೊಂಡಿ ಆಗಿದ್ರು ಅವರು ಅಂತ ಹೇಳ್ಬೋದು. ಅವರ ಆತ್ಮಕಥೆ ಮತ್ತೆ ಒಂದಿಷ್ಟು ಅವರ ಬರಹಗಳ ಮೂಲಕ ನಮ್ಗೆ ಅವ್ರ ಪರಿಚಯ ಇದೆ. ಆದ್ರೆ ಇದ್ರ ಹೊರತಾಗಿ ಅವರ ಬೇರೆ ಕೆಲಸಗಳ ಮೂಲಕ, ಅವರನ್ನ ಸಮೀಪದಿಂದ ನೋಡಿದವರು, ಒಡನಾಡದವರು ಅಥವಾ ಬಲ್ಲವರು, ಅವರ ಕಾರ್ಯದ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಂಡವರು ಕೆಲವರನ್ನ ನಮ್ಮ ಜೊತೆಗಿದ್ದಾರೆ ಇವತ್ತು. ಅವ್ರ ಮಾತನ್ನೆಲ್ಲ ನಾವೀಗ ಕೇಳೋಣ. ಹಿರಿಯರಿಗೆಲ್ಲರಿಗೂ ಸ್ವಾಗತ. ಬಹುಶಃ ಅವ್ರ ಮಾತು ಕೇಳಿ ಆದ್ಮೇಲೆ ನಾವು ಪರಿಸರ ಆಸಕ್ತರಿಗೆ ಬಹುಶಃ ನಮ್ಮ ನಿಲುವಿನಲ್ಲಿ, ನಮ್ಮ ಬದ್ಧತೆಯಲ್ಲಿ ಒಂದ್ ಸ್ವಲ್ಪ ಸ್ಪಷ್ಟತೆ ಸಿಕ್ಕಿದ್ರೆ, ಅಥವಾ ನಮ್ಗೂ ಏನಾದ್ರೂ ಮುಂದೇನ್ ಮಾಡ್ಬೇಕು ಅನ್ನೋ ಮಾರ್ಗಸೂಚಿ ಸಿಕ್ಕಿದ್ರೆ ಒಳ್ಳೇದು ಅಂತ ಅನ್ನೋ ಆಶಯದೊಂದಿಗೆ ನಮ್ಮ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡ್ತಾ ಇದ್ದೀವಿ. ಇವತ್ತು ಹಿರಿಯರಾದ ನಾಗೇಶ್ ಹೆಗಡೆ ಅವರು, ದೇವಿ ಪ್ರಸಾದ್, ಶೇಷಗಿರಿ ರಾವ್, PR ಭಟ್, ಅಶೋಕ್ ಕುಂದಾಪುರ ಹಾಗೂ ಅರವಿಂದ್ ಹೆಬ್ಬಾರ್ ಅವರು ನಮ್ ಜೊತೆ ಮಾತಾಡ್ಲಿಕ್ಕಿದ್ದಾರೆ. ನಾನು ಮೊದಲನೇದಾಗಿ ದೇವಿ ಪ್ರಸಾದ್ ಅವ್ರನ್ನ ಕರೀಲ ಅಂತ, ಯಾಕೆಂದ್ರೆ ಅವರು ನೆಟ್ವರ್ಕ್ ಹೋಗ್ತಾ ಇರುತ್ತೆ, ನಮ್ಗೆ ಆಗಾಗ ಸಿಗ್ಲಿಕ್ಕಿಲ್ಲ ಅಂತ ಹೇಳಿದ್ದಾರೆ. ದಯವಿಟ್ಟು ದೇವಿ ಪ್ರಸಾದ್ ಅವರು ನಿಮ್ಮ ಪರಿಚಯ ಮಾಡ್ಕೊಂಡು ನಿಮ್ಮ ಮಾತನ್ನ ನಮ್ ಜೊತೆ ಹಂಚ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಕೇಳ್ತಾ ಇದೆ, ಸ್ವಲ್ಪ ಸಣ್ಣದಾಗಿದೆ, ಸ್ವಲ್ಪ ಓಕೆ, ಪರವಾಗಿಲ್ಲ, ಕೇಳ್ಸುತ್ತೆ, ಹೇಳಿ. ಎಲ್ಲರಿಗೂ ನಮಸ್ಕಾರ. ಮಾಧವ ಗಾಡ್ಗೀಳ ಅವರ ಜೊತೆ ಒಂದು 20 ವರ್ಷ ಕಾಲ ಒಂದು 4 ಯೋಜನೆಯಲ್ಲಿ ನಾನು ಕಾರ್ಯನಿರ್ವಹಿಸುತ್ತಿದ್ದೆ. ನಾನು ಈಗ ನಿವೃತ್ತಿ ಹೊಂದಿದ ಅಧ್ಯಾಪಕನಾಗಿದ್ದೇನೆ. ನನ್ನ ಊರು ಸುಳ್ಯ. ನಾನು ಸುಳ್ಯದ ಕಾಲೇಜಿನಲ್ಲಿ ಕೆಲಸ ಮಾಡಿ ಈಗ ನಿವೃತ್ತಿಯಾಗಿದ್ದೇನೆ. ನಾವು ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವಾಗ ಮಾಧವ ಗಾಡ್ಗೀಳ್ನವರ ಪರಿಚಯ ಆಗಿ ಅವರೊಡನೆ 1992ರಿಂದ 1991ರಿಂದ 20 ವರ್ಷಗಳ ಕಾಲ ಅವರ 4 ಯೋಜನೆಗಳಲ್ಲಿ ನಾನು ಕಾರ್ಯನಿರ್ವಹಿಸಿದ್ದೇನೆ. ಮಾಧವ ಗಾಡ್ಗೀಳ್ರ ಬಗ್ಗೆ ಅವರ ಜೀವನ ಚರಿತ್ರೆಯಲ್ಲಿ ಅವರು ಎಲ್ಲವನ್ನು ತಿಳಿಸಿದ್ದಾರೆ. ಅದರ ಬಗ್ಗೆ ಹಿರಿಯರು ಈಗ ಮಾತನಾಡಲಿಕ್ಕಿದ್ದಾರೆ. ನಾನು ಅದರ ಬಗ್ಗೆ ಜಾಸ್ತಿ ಮಾತನಾಡದೆ ಅವರೊಟ್ಟಿಗೆ ನಾನು ಕಾರ್ಯನಿರ್ವಹಿಸಿದ ನನ್ನ ನೆನಪುಗಳನ್ನು ನಾನು ಹಂಚಿಕೊಳ್ತಾ ಇದ್ದೇನೆ. ಗುಂಡು, ಏನ್ ಮಾಡಿ ಕರ್ಕ ಮಾಡ್ತಿದೀಯಾ? ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ನುಡಿಗಟ್ಟನ್ನು ಅಕ್ಷರಶಃ ಅನುಸರಿಸಿ ಮಹತ್ತರ ಸಾಧನೆ ಮಾಡಿದವರು ನಮ್ಮ ಮಾಧವ ಗಾಡ್ಗೀಳ್. ಮಾಧವ ಗಾಡ್ಗೀಳ್ ಪರಿಸರ ಅಧ್ಯಯನ ಮತ್ತು ಪರಿಸರ ಸಂರಕ್ಷಣೆ ಕಾರ್ಯ ನಿಮಿತ್ತ ಪ್ರಪಂಚದ ಅನೇಕ ದೇಶಗಳಲ್ಲಿ ಸುತ್ತಿದ್ದಾರೆ. ಭಾರತ ದೇಶದಲ್ಲಿ ಹಲವು ರಾಜ್ಯಗಳ ಹಳ್ಳಿಗೆ ಭೇಟಿ ನೀಡಿ ಜನರೊಡನೆ ಬೆರೆತು ಅಲ್ಲಿಯ ನದಿ, ಕಾಡು, ಗುಡ್ಡ, ಬೆಟ್ಟವನ್ನು ಹತ್ತಿ ಇಳಿದು ಅಧ್ಯಯನ ನಡೆಸಿದ್ದಾರೆ. ಮಾಧವ ಗಾಡ್ಗೀಳ್ರು ಪರಿಸರ ಶಾಸ್ತ್ರ ಅಧ್ಯಯನ ಮಾಡಿದ್ದಲ್ಲದೆ ಅವರು ಮಾನವಶಾಸ್ತ್ರ ಅಧ್ಯಯನ ಮಾಡಿದ್ದಾರೆ, ತರ್ಕಶಾಸ್ತ್ರ ಅಧ್ಯಯನ ಮಾಡಿದ್ದಾರೆ,
ಸಂಖ್ಯಾಶಾಸ್ತ್ರ ಅಧ್ಯಯನ ಮಾಡಿದ್ದಾರೆ. ಮ್ಯಾಥಮೆಟಿಕಲ್ ಎನ್ವೈರ್ಮೆಂಟಲ್ ಬಯಾಲಜಿಯಲ್ಲಿ ಅವರು PhD ಮಾಡಿದ್ದಾರೆ. ಅವರು ಒಳ್ಳೆ ಕಂಪ್ಯೂಟರ್ ತಜ್ಞರು. ಅವರಿಗೆ ಇಂಟರ್ನ್ಯಾಷನಲ್ IBM ಇಂದ ಫೆಲೋಶಿಪ್ ಕೂಡ ಸಿಕ್ಕಿತ್ತು. ಅವರು ಸಂಸ್ಕೃತ ಬಲ್ಲವರಾದ್ದರಿಂದ ಋಗ್ವೇದ, ಭಗವದ್ಗೀತೆ, ರಾಮಾಯಣ, ಮಹಾಭಾರತವನ್ನು ಅದರ ಮೂಲ ಸ್ವರೂಪದಲ್ಲಿ ತಿಳ್ಕೊಂಡಿದ್ದಾರೆ. ಹಾಗೆ ಅವರು ಅಪಾರ ಜ್ಞಾನ, ಕೋಶ ಓದಿ ಅಪಾರ ಜ್ಞಾನವನ್ನು ಪಡೆಯುತ್ತಾ ದೇಶ ಸುತ್ತಿ ಅನುಭವವನ್ನು ಪಡೆದು ಅದನ್ನು ಅನೇಕ ಕಾರ್ಯಯೋಜನೆಗಳಲ್ಲಿ ರೂಪಿಸಿ ಜಾರಿಗೊಳಿಸಿದ್ದಾರೆ. ಅಂತ ಮಹಾನ್ ವ್ಯಕ್ತಿಯೊಡನೆ ನಾವು ಒಂದು 20 ವರ್ಷಗಳ ಕಾಲ ಕೆಲಸ ಮಾಡಿದ ಬಗ್ಗೆ ಕೆಲವು ಸವಿ ನೆನಪುಗಳನ್ನು ಇಲ್ಲಿ ಹಂಚಿಕೊಳ್ತಾ ಇದ್ದೇನೆ. ಸ್ಥಳೀಯ ಜನರು ಸಕ್ರಿಯವಾಗಿ ಪಾಲ್ಗೊಳ್ಳದಿದ್ದರೆ ಪರಿಸರ ಸಂರಕ್ಷಣೆ ಸಾಧ್ಯವಾಗುವುದಿಲ್ಲ ಎಂಬ ಅಚಲ ನಿರ್ಧಾರ ಗಾಡ್ಗಿಲ್. ಅಂದ್ರೆ ಸ್ಥಳೀಯ ಜನರನ್ನು ಪರಿಸರ ಸಂರಕ್ಷಣೆಯಲ್ಲಿ ಅವರನ್ನು ಹೇಗೆ ತೊಡಗಿಸಿಕೊಳ್ಳಬೇಕು ಮತ್ತೆ ಅವರು ತೊಡಗಿಸಿಕೊಳ್ಳುವ ರೀತಿ, ಸ್ಥಳೀಯ ಜನರನ್ನು ಮತ್ತೆ ಸಾರ್ವಜನಿಕರನ್ನು ಮತ್ತೆ ವಿದ್ಯಾವಂತರನ್ನು ಪರಿಸರ ಸಂರಕ್ಷಣೆಯಲ್ಲಿ ಹೇಗೆ ತೊಡಗಿಸಿಕೊಳ್ಳಬೇಕು ಅಂತ ಅವರು ಅದರಲ್ಲಿ ನಿಸೀಮರು. ಅದಕ್ಕೆ ಒಂದು ಸಣ್ಣ ಉದಾಹರಣೆ ನನ್ನ ನೆನಪಿದ್ದು ನಾನು ಕೊಡ್ತಾ ಇದ್ದೇನೆ. 1993ರಲ್ಲಿ ಅಮೆರಿಕದ NGO ಪ್ಯೂ ಫೌಂಡೇಶನ್ ಅವರು ಗಾಡ್ಗಿಲ್ರಿಗೆ ಒಂದು ದೊಡ್ಡ ಮೊತ್ತದ ಅನುದಾನವನ್ನು ಒದಗಿಸ್ತಾರೆ. ಈ ಅನುದಾನವನ್ನು ಯಾವುದೇ ನಿಯಮಗಳಿಲ್ಲದೆ ಸ್ವತಂತ್ರವಾಗಿ ಬಳಸಿಕೊಳ್ಳುವ ಅವಕಾಶವನ್ನು ಗಾಡ್ಗಿಲ್ಗೆ ಒದಗಿಸಿಕೊಡುತ್ತಾರೆ. ಗಾಡ್ಗಿಲ್ರು ಈ ಅನುದಾನವನ್ನು ಬಳಸಿಕೊಂಡು ಪಶ್ಚಿಮ ಘಟ್ಟಗಳ ಜೀವವೈವಿಧ್ಯ ದಾಖಲಾತಿ ಒಂದು ಯೋಜನೆಯನ್ನು ರೂಪಿಸ್ತಾರೆ. ಸಾಮಾನ್ಯವಾಗಿ ಒಂದು ವಿಜ್ಞಾನಿಗೆ ಒಂದು ಸಂಸ್ಥೆಯಿಂದ ಅನುದಾನ ಬಂದಾಗ ಸ್ವತಃ ಅವರು ಅಥವಾ ಅವರ ಆಪ್ತ ವಲಯದ ವಿಜ್ಞಾನಿಗಳು ಅಥವಾ ಸಂಶೋಧನೆ ಮಾಡುವವರು, PhD ಮಾಡುವವರು ಇದನ್ನು ಅಧ್ಯಯನ ಮಾಡ್ತಾರೆ, ಪ್ರಬಂಧ ತಯಾರು ಮಾಡ್ತಾರೆ, ಪ್ರಬಂಧ ಮಂಡಿಸ್ತಾರೆ. ಕೊನೆಗೆ ಪ್ರಬಂಧವನ್ನು ಅನುದಾನ ಒದಗಿಸಿದ ಸಂಸ್ಥೆಗೆ ಕಳಿಸ್ತಾರೆ. ಅಲ್ಲಿಗೆ ಒಂದು ಮಟ್ಟಕ್ಕೆ ಆ ಪ್ರೋಸೆಸ್ ನಿಲ್ತದೆ. ಆದ್ದರಿಂದ ಗಾಡ್ಗಿಲ್ರು ಈ ಅನುದಾನವನ್ನು ಉಪಯೋಗಿಸುವ ಬಗ್ಗೆ ವಿಭಿನ್ನ ರೀತಿಯಲ್ಲಿ ಯೋಚನೆ ಮಾಡ್ತಾರೆ. ಅಂದ್ರೆ ಅವರು ಇದನ್ನು ಈ ಪಶ್ಚಿಮ ಘಟ್ಟಗಳ ಜೀವವೈವಿಧ್ಯ ಅಧ್ಯಯನ ಅದೊಂದು 2-3 ವರ್ಷದಲ್ಲಿ ನಡೀತದೆ. ಅಷ್ಟಕ್ಕೆ ಅದು ನಿಲ್ಲಬಾರದು, ಅದು ಸರಾಗವಾಗಿ ಮುಂದುವರಿತಾ ಇರಬೇಕು. ಈ ತರ ಅವರು ಒಂದು ಯೋಜನೆ ರೂಪಿಸ್ತಾರೆ. ಅಂದ್ರೆ ಅದು ಅಧ್ಯಯನ ಮಾಡಿ ಪ್ರಬಂಧ ಸಬ್ಮಿಟ್ ಮಾಡಿ ಅಲ್ಲಿಗೆ ಮುಗಿಬಾರದು, ಈ ಅಧ್ಯಯನ ನಿರಂತರ ನಡೀತಾ ಇರಬೇಕು. ಅದಕ್ಕೆ ಅವರೊಂದು ಯೋಜನೆ ರೂಪಿಸ್ತಾರೆ. ಪಶ್ಚಿಮ ಘಟ್ಟಗಳು 6 ರಾಜ್ಯಗಳಲ್ಲಿ ಹಬ್ಬಿಕೊಂಡಿವೆ. ಈ 6 ರಾಜ್ಯಗಳಲ್ಲಿ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಮತ್ತೆ ಅದರ ಪಶ್ಚಿಮ ದಿಕ್ಕಿನಲ್ಲಿರುವ ಕರಾವಳಿ ಪ್ರದೇಶದಲ್ಲಿ ಅನೇಕ ಪದವಿ ಕಾಲೇಜುಗಳು ಕಾರ್ಯನಿರ್ವಹಿಸ್ತವೆ. ಈ ಯೋಜನೆಗೆ ಅವರು ವಿಜ್ಞಾನಿಗಳನ್ನು ಬಿಟ್ಟು ಈ ಪಶ್ಚಿಮ ಘಟ್ಟದ ಭಾಗಗಳಲ್ಲಿರುವ ಪದವಿ ಕಾಲೇಜುಗಳನ್ನು ಆಯ್ಕೆ ಮಾಡ್ತಾರೆ. ಪ್ರತಿಯೊಂದು ಕಾಲೇಜಲ್ಲಿ ಒಂದು ಅಧ್ಯಯನ ತಂಡ ರಚಿಸ್ತಾರೆ. ಒಂದು ಅಧ್ಯಯನ ತಂಡದಲ್ಲಿ ಒಬ್ಬ ಉಪನ್ಯಾಸಕ ಸಂಯೋಜಕನಾಗಿ ಕಾರ್ಯನಿರ್ವಹಿಸ್ತಾನೆ. ಅವನಿಗೆ ಅಸಿಸ್ಟೆಂಟ್ ಆಗಿ ಇನ್ನೊಬ್ಬ ಉಪನ್ಯಾಸಕ ಇರ್ತಾನೆ. ಮತ್ತೆ 7 ವಿದ್ಯಾರ್ಥಿಗಳಿಗೂ ಅವಕಾಶ ನೀಡ್ತಾರೆ. ಈ ತರ ಅವರು ಯೋಜನೆ ರೂಪಿಸುವಾಗ ಕೆಲವು ವಿಜ್ಞಾನಿಗಳಿಂದ ಸಣ್ಣ ಅಪಸ್ವರ ಶುರುವಾಗ್ತದೆ. ಕಾಲೇಜು ಉಪನ್ಯಾಸಕರನ್ನು ನಾವು ಈ ಅಧ್ಯಯನದಲ್ಲಿ ತೊಡಗಿಸಿಕೊಂಡ್ರೆ ಅವರಿಗೆ ಪರೀಕ್ಷೆ, ಎಕ್ಸಾಮಿನೇಷನ್, ವ್ಯಾಲ್ಯೂಯೇಷನ್ ಇಂಥದ್ದೆಲ್ಲ ಕೆಲಸಗಳಿರ್ತದೆ. ಈ ಅಧ್ಯಯನ ಅಷ್ಟು ಯಶಸ್ವಿ ಆಗ್ಲಿಕ್ಕಿಲ್ಲ ಅಂತ ಅವರಿಗೆ ಕೆಲವರು ಹೇಳ್ತಾರೆ.
ಆದರೂ ಗಾಡ್ಗಿಲ್ ಅವರು ಅದನ್ನು ತಲೆಗೆ ಹಾಕೊಳ್ಳೋದಿಲ್ಲ. ಅವರು ಫಸ್ಟಿಗೆ ಕಾಲೇಜುಗಳನ್ನು ಸಿಲೆಕ್ಟ್ ಮಾಡ್ತಾರೆ. ಕಾಲೇಜುಗಳಲ್ಲಿ ಅಧ್ಯಯನ ತಂಡದಲ್ಲಿ ಜೀವಶಾಸ್ತ್ರ ಶಿಕ್ಷಕರಿಗೆ ಅವಕಾಶ ಕೊಡ್ತಾರೆ. ಅವರ ಉದ್ದೇಶ ಏನು ಅಂತ ಹೇಳಿದ್ರೆ, ಈ ಅಧ್ಯಯನದಲ್ಲಿ ಪಾಲ್ಗೊಂಡ ಜೀವಶಾಸ್ತ್ರ ಶಿಕ್ಷಕರು ಈ ಅಧ್ಯಯನದಲ್ಲಿ ತಾವು ಪಡ್ಕೊಂಡ ಜೀವವೈದ್ಯದ ಬಗ್ಗೆ ಜ್ಞಾನ, ಪರಿಸರ ಸಂರಕ್ಷಣೆಗೆ ಬಂದ ತಿಳುವಳಿಕೆ, ಅದನ್ನು ಅವರು ಅವರ ವಿದ್ಯಾರ್ಥಿಗಳಿಗೆ ಅವರ ಸರ್ವಿಸುದ್ದಕ್ಕೂ ಅದನ್ನು ಅವರು ಹಂಚುತ್ತಾ ಹೋಗ್ತಾರೆ. ಅಂದ್ರೆ ಈ ಅಧ್ಯಯನವು ಮುಂದುವರಿತಾ ಹೋಗ್ಬೇಕು ಅಂತ ಹೇಳುವ ಉದ್ದೇಶದಿಂದ ಅವರು ಈ ರೀತಿ ಉಪನ್ಯಾಸಕರನ್ನು ಆಯ್ಕೆ ಮಾಡ್ತಾರೆ. ಆಮೇಲೆ ಆ ಅಧ್ಯಯನ ತಂಡದಲ್ಲಿ ಪದವಿ ಜೀವಶಾಸ್ತ್ರದ ಮಕ್ಕಳಿಗೆ ಅವಕಾಶ ಕೊಡ್ತಾರೆ, 7 ವಿದ್ಯಾರ್ಥಿಗಳಿಗೆ. ಈ ಪದವಿ ಕಾಲೇಜುಗಳು ಪಶ್ಚಿಮ ಘಟ್ಟದಲ್ಲಿ ಇರುವುದರಿಂದ ನಾವು ಕಾಲೇಜಿನ ಹತ್ತಿರದ ಪಶ್ಚಿಮ ಘಟ್ಟದ ಭಾಗವನ್ನೇ ಆಯ್ಕೆ ಮಾಡಬೇಕಾಗ್ತದೆ. ಈ ವಿದ್ಯಾರ್ಥಿಗಳು ಆ ಪ್ರದೇಶದವರು ಆಗಿದ್ದು ಅಥವಾ ಅದರ ಸುತ್ತಮುತ್ತ ಆಗಿದ್ರೆ ಅವರಿಗೆ ಅಧ್ಯಯನದ ಪ್ರದೇಶದ ಪರಿಚಯ ಇರ್ತದೆ. ಆಮೇಲೆ ಆ ಪ್ರದೇಶದಲ್ಲಿ ಈ ಜೀವ ವೈವಿಧ್ಯ ಬಗ್ಗೆ ಅಪಾರ ಜ್ಞಾನ ಇರುವ ಕೆಲವು ವ್ಯಕ್ತಿಗಳು ಇರ್ತಾರೆ, ಅವರನ್ನು ಕೂಡ ಈ ಅಧ್ಯಯನದಲ್ಲಿ ಪಾಲ್ಗೊಳ್ಳುವಂತೆ ಹಾಗೆ ಮಾಡ್ತಾರೆ. ಹಾಗೆ ಈ ತರ ಸ್ಥಳೀಯ ವಿದ್ಯಾರ್ಥಿಗಳು, ಸ್ಥಳೀಯ ಜೀವಶಾಸ್ತ್ರ ಉಪನ್ಯಾಸಕರು ಈ ಅಧ್ಯಯನದಲ್ಲಿ ಪಾಲ್ಗೊಂಡ್ರೆ ಅದರ ಫಲಿತಾಂಶವು ಮತ್ತೆ ಗರಿಷ್ಠ ಮಟ್ಟದ ಸಫಲತೆಯು ಹೊಂದಬಹುದು ಅಂತ ಗಾಡ್ಗಿಲರು ಆಲೋಚನೆ ಮಾಡ್ತಾರೆ. ಹೀಗೆ ಅವರು ಒಟ್ಟು 6 ರಾಜ್ಯಗಳಲ್ಲಿ 35 ಕಾಲೇಜುಗಳನ್ನು ಆಯ್ಕೆ ಮಾಡುತ್ತಾರೆ. 35 ಕಾಲೇಜುಗಳ ಒಟ್ಟಿಗೆ 2 ಯೂನಿವರ್ಸಿಟಿಗಳು ಮತ್ತು 2 NGOಗಳಿಗೂ ಅವಕಾಶ ಕೊಡ್ತಾರೆ. ನಮಗೆ ಅವರು ಇದಕ್ಕೆ ಬೇಕಾದ ಎಲ್ಲಾ ರೀತಿಯ ತರಬೇತಿಯನ್ನು ಕೊಡ್ತಾರೆ. ಎಲ್ಲಾ ರೀತಿಯ ಎಕ್ಸ್ಪರ್ಟ್ಗಳು, ಬ್ಯಾಚುಲರ್ಸ್ ಎಕ್ಸ್ಪರ್ಟ್ಗಳನ್ನು ನಾವು ಫೀಲ್ಡ್ ವರ್ಕ್ ಮಾಡುವಾಗ ಕಲಿಸ್ತಾರೆ. ಇದೇ ರೀತಿ ನಾವು ನಮ್ಮ ಸುಳ್ಯ ತಾಲೂಕು ಪಶ್ಚಿಮ ಘಟ್ಟ ಪ್ರದೇಶ, ಪೂರ್ತಿ ತಾಲೂಕೇ ಪಶ್ಚಿಮ ಘಟ್ಟದಲ್ಲಿ ಇರೋದ್ರಿಂದ ನಮ್ಮ ಕಾಲೇಜು ಆಯ್ಕೆಗೊಂಡಿರ್ತದೆ. ಅದರಲ್ಲಿ ಸಂಯೋಜಕನಾಗಿ ನಾನು ಆಯ್ಕೆ ಆಗಿರೋದು ನನ್ನ ಸೌಭಾಗ್ಯ. ಈ ರೀತಿ ಅವರು ನಾವು 3 ವರ್ಷ ನಿರಂತರವಾಗಿ ನಮಗೆ ಬೇಕಾದ ಎಲ್ಲಾ ರಾಜ್ಯಗಳಲ್ಲಿಯೂ ಅವರು ತರಬೇತಿ ಶಿಬಿರಗಳನ್ನು, ತರಬೇತಿ ಕೇಂದ್ರಗಳನ್ನು, ತರಬೇತಿ ಮೀಟಿಂಗ್ ಅನ್ನು ಆಯೋಜಿಸ್ತಾರೆ. ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ರಾಜ್ಯಕ್ಕೂ ನಾವು ಹೋಗಿ ಅಲ್ಲಿರುವ ವಿಜ್ಞಾನಿಗಳೊಟ್ಟಿಗೆ, ಅಲ್ಲಿರುವ ಸ್ಥಳೀಯ ಜನರೊಟ್ಟಿಗೂ ನಮಗೆ ಒಂದು ಇಂಟರಾಕ್ಷನ್ ಮಾಡುವ ಅವಕಾಶವಿರ್ತದೆ. ಈ ಜೀವ ವೈವಿಧ್ಯವು ಸ್ಥಳೀಯದಿಂದ ಸ್ಥಳಕ್ಕೆ ವ್ಯತ್ಯಾಸವಾಗ್ತದೆ. ಪರಿಸರ ಸಂರಕ್ಷಣಾ ರೀತಿಯು ಬೇರೆ ಬೇರೆ ರೀತಿಯಾಗಿರ್ತದೆ. ಹೀಗೆ ನಮಗೆ ಇಡೀ ಪಶ್ಚಿಮ ಘಟ್ಟದಲ್ಲಿ ಬೇರೆ ಬೇರೆ ಕಡೆಗೆ, ಅಂದ್ರೆ ಅವರ ತರಬೇತಿ ಕೇಂದ್ರ ಒಂದು 4 ಗೋಡೆಯ ಒಳಗೆ ಇರುವುದಿಲ್ಲ. ಫಾರ್ಮಲ್ ಸೆಷನ್ ಮಾತ್ರ 4 ಗೋಡೆಯಲ್ಲಿ ಇರ್ತದೆ. ಅವರ ತರಬೇತಿಯ ಮುಕ್ಕಾಲು ಭಾಗ ಫೀಲ್ಡಿನಲ್ಲಿ ಇರ್ತದೆ. ಹೀಗೆ ಆ ಇದರಲ್ಲಿ ಪಾಲ್ಗೊಂಡು ನಾವು ಒಳ್ಳೆ ರೀತಿಯ ಒಂದು ಅಧ್ಯಯನವನ್ನು ನಾವು ಮಾಡ್ತೇವೆ. ನಮಗೆ ಒಳ್ಳೆ ರೀತಿಯ ಅವಕಾಶವು ಸಿಗ್ತದೆ. 3 ವರ್ಷ ಆಗುವಾಗ ನಮ್ಮ ಅಧ್ಯಯನವು ಸಾಧಾರಣ ಈ ಅಧ್ಯಯನವು ಮುಗಿತಾ ಬರ್ತದೆ. ಅಧ್ಯಯನದ ನಂತರ ಅವರು ಗಾಡ್ಗಿಲ್ ಅವರು ಒಂದು ಮೀಟಿಂಗ್ ಅಲ್ಲಿ ಹೇಳ್ತಾರೆ, 2 ಯೂನಿವರ್ಸಿಟಿ ಮತ್ತು 2 NGOಗಳಿಂದ ಉತ್ತಮವಾಗಿ ಕಾಲೇಜಿನ ಅಧ್ಯಾಪಕರು ಮತ್ತು ವಿದ್ಯಾರ್ಥಿಗಳು ಕಾರ್ಯನಿರ್ವಹಿಸಿದರು ಅಂತ. ಅಂದ್ರೆ ಈ ಪ್ರಾಜೆಕ್ಟ್ನಲ್ಲಿ ಕಾರ್ಯನಿರ್ವಹಿಸಿದ ನಾವು ಅಧ್ಯಾಪಕರೆಲ್ಲರೂ ಈ ಪ್ರಾಜೆಕ್ಟಿನಿಂದಾಗಿ, ಈ ಇವರ ಯೋಜನೆಯಿಂದಾಗಿ ನಾವು ಮೋಟಿವೇಟ್ ಆಗಿ ನಮ್ಮ ಸರ್ವಿಸ್ ಉದ್ದಕ್ಕೂ ನಾವು ಪ್ರತಿ ವರ್ಷವೂ ನಾನಾ ರೀತಿಯ ಪರಿಸರ ಸಂರಕ್ಷಣೆ, ಪರಿಸರ ಅಧ್ಯಯನಕ್ಕೆ ಸಂಬಂಧಪಟ್ಟ ಅನೇಕ ಕಾರ್ಯಕ್ರಮಗಳನ್ನು ನಾವು ಆಯೋಜಿಸುತ್ತಿದ್ದೆವು. ಅವರ ಗಾಡ್ಗಿಲ್ ಅವರ ಯೋಚನೆ ಅದೇ ಆಗಿತ್ತು. ಈ ಅಧ್ಯಯನ 3 ವರ್ಷಕ್ಕೆ ಸೀಮಿತವಾಗಿರಬಾರದು, ಇದು ಕಂಟಿನ್ಯೂ ಆಗಬೇಕು. ಅದೇ ರೀತಿ ಇದು ಕಂಟಿನ್ಯೂ ಆಗ್ತಾ ನಡೀತಾ ಇತ್ತು. ಇದು ಭಾರಿ ಒಂದು ಸಂತೋಷದ ವಿಷಯ ಇದು. ಮತ್ತೆ ಗಾಡ್ಗಿಲ್ರು ಎಲ್ಲರನ್ನು ಒಂದು ತೊಡಗಿಸಿಕೊಳ್ಳುವ ಅವರ ಕಾರ್ಯವೈಖರಿಯ ವಿಧಾನವನ್ನು ನಾನು ಇಲ್ಲಿ ನೆನಪಿಸಿಕೊಳ್ಳುತ್ತೇನೆ.
ಮುಂದೆ ಶ್ರೀ ನಾಗೇಶ್ ಹೆಗಡೆ ಅವರು ಮಾತಾಡ್ತೀರಾ? ನಮಸ್ಕಾರ. ಹಲೋ. ಡಾಕ್ಟರ್ ಶೇಷಗಿರಿ ಅವ್ರು ಮಾತಾಡೋದು ಚೆನ್ನಾಗಿತ್ತೇನೋ, ಆದ್ರೆ ಅವ್ರು ಮಾತಾಡಿದ್ಮೇಲೆ ನನಗೆ ಮಾತಾಡಕ್ಕೆ ಏನು ಉಳಿಯೋದೇ ಇಲ್ಲ. ಅದಕ್ಕೆ ನೀವೇ ಆದ್ರಿಂದ ನಾನೇ ಸ್ವಲ್ಪ ಮುಂಚೆ ಮಾತಾಡೋದು ಒಳ್ಳೇದೇನೋ ಅಂತ ಅನ್ಸುತ್ತೆ ನಮ್ಗೆ. ನಾನು ಗಾಡ್ಗೇಡ್ರನ್ನ ಭೇಟಿ ಮಾಡಿದ್ದು 1980ರಲ್ಲಿ. ಆ ಒಂದು ವಿಚಿತ್ರ ಅಷ್ಟಗ್ರಹ ಯೋಗ ಸಂಭವಿಸಿತ್ತು ಅಂತ ನಾನು ಹೇಳ್ತೀನಿ. ನಾನು ನೈನಿತಾಲದಲ್ಲಿದ್ದವನು ಸೀದಾ ಪ್ರಜಾವಾಣಿಗೆ ಬಂದೆ. ಪರಿಸರ ವಿಷಯದಲ್ಲಿ MPhil ಮಾಡಿ PhD ಮಾಡ್ತಾ ಇದ್ದು. ಅದೆಲ್ಲ ಬಿಟ್ಟು ಇಲ್ಲಿಗೆ ಬಂದೆ. ಅದೇ ಟೈಮ್ನಲ್ಲಿ, ಅದೇ ವರ್ಷ, ಪ್ರಿನ್ಸ್ಟನ್ ಯೂನಿವರ್ಸಿಟಿಯಿಂದ AK ರೆಡ್ಡಿ ಅಂತ ಪವರ್ ಎಂಜಿನಿಯರ್ ಅವರು ಬಂದರು. ಶಿಕಾಗೋದಿಂದ ಹಿರೇಮಠರು ಬಂದರು. ಮುಂಬೈಯಿಂದ ಡಾಕ್ಟರ್ ಕುಸುಮ ಸ್ವರೂಪ್ ಬಂದರು. ಅವರೆಲ್ಲರೂ ಪರಿಸರದಲ್ಲಿ ಆಸಕ್ತಿ ಇದ್ದವರೆಲ್ಲ ಒಟ್ಟಾಗಿ ಆಗ್ತಾ ಇದ್ರು. ಆಮೇಲೆ ದಿಲ್ಲಿಲಿ ಇಕಾನಮಿಕ್ಸ್ MA ಮಾಡಿಕೊಂಡು ಪಾಂಡುರಂಗ ಹೆಗಡೆ ಬಂದರು. ಇನ್ಯಾರು ಬಂದರು? ಹೀಗೆ ನಾನು ಬಂದು ಆಗ ಅಷ್ಟೆಲ್ಲ ಮಂದಿ ಒಟ್ಟಾಗಿ ಬೆಂಗಳೂರಿಗೆ ಬಂದಿದ್ದು. ಆಮೇಲೆ ಅದೇ ವರ್ಷ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಆರಂಭವಾಯಿತು. ನನ್ಗೆ ಇದೆಲ್ಲ ಒಂದು ರೀತಿಯ ಸಂಭ್ರಮನೋ ಅಥವಾ ಚಾಲೆಂಜ್ ಏನು ಗೊತ್ತಿರಲಿಲ್ಲ. ಯಾಕಂದ್ರೆ ಸಿರ್ಸಿಗೆ ಹೋಗಿದ್ದೆ. ಸಿರ್ಸಿಗೆ ಹೋದಾಗ ಅಲ್ಲಿ ಇನ್ನೊಂದು ವಿಶೇಷ ಆಗಿತ್ತು. ಯಲ್ಲಪ್ಪ ರೆಡ್ಡಿ ಅವರು ಅಲ್ಲಿ ಕನ್ಸರ್ವೇಟರ್ ಆಗಿ ಬಂದರು ಅಂತ ಹೇಳಿ. ನಾವೆಲ್ಲ ಫಾರೆಸ್ಟ್ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಇಲ್ಲೊಬ್ರು ವಿಚಿತ್ರ ಸೈಂಟಿಸ್ಟ್ ಬಂದಿದ್ದಾರೆ, ಗೊತ್ತಾ ನಿಂಗೆ ಅಂತ ನಮ್ಮ ಫ್ರೆಂಡ್ಸ್ ಕೇಳಿದ್ರು. ಯಾರಪ್ಪ ಅವರು? ಅವರೆಲ್ಲ ಹಾರ್ವರ್ಡ್ ಇಂದ ಬಂದಿದಾರಂತೆ, ಮಾಧವ್ ಗಾಡ್ಗೀಳ್ ಅಂತ ಹೇಳಿ. ಅದು ಬಂದು ನೋಡಿ ನೀವು ಅಂತ. ನೋಡಕ್ ಅವ್ರು ಇರ್ಲಿಲ್ವಲ್ಲ. ಅಯ್ಯೋ ಬಹಳ ವಿಚಿತ್ರ ಮಾರಾಯ ಅವರು ಅಂತ ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಗೆ ಹೇಳೋದು. ವಿಚಿತ್ರ ಅಂದ್ರೆ ಲುಂಗಿ ಉತ್ಕೊಂಡು ಓಡಾಡ್ತಾ ಇರ್ತಾರೆ, ಅಡ್ಡ ಸುತ್ಕೊಂಡು. ಅವರು ಬೈರಂಬೆಯಲ್ಲಿ ಉಳ್ಕೋತಾರೆ KM ಹೆಗಡೆ ಅವ್ರ ಮನೆಯಲ್ಲಿ. ಆಮೇಲೆ ಅಲ್ಲಿ ಗೊಬ್ಬರ ಗುಂಡಿ ನೋಡ್ತಾರೆ, ಅಲ್ಲಿ ಅಡಿಕೆ ಮರ ಹತ್ರ ಹೋಗಿ ಉಳಿತಾರೆ. ಸಂಜೆ ಹೊತ್ತಿನಲ್ಲಿ ವಾಪಸ್ ಬಂದು ಹೊಡೆತಲ್ ಬೆಂಕಿ ಕಾಯಿಸ್ತಾರೆ. ಆಮೇಲೆ ಬೆಳಿಗ್ಗೆ ಎದ್ದು ಒಂದು ತುಂಡು ಬ್ರಷ್ ಬಾಯಲ್ಲಿ ಇಟ್ಕೊಂಡು, ಬ್ರಷ್ ಅಲ್ಲ ಅದೇನೋ ಮಾವಿನ ತುಂಡು ಕಡ್ಡಿನ ಏನೋ ಬಾಯಲ್ಲಿ ಇಟ್ಕೊಂಡು, ಆಮೇಲೆ ಸಣ್ಣ ಕಲ್ಲಿ ಕುತ್ಕೊಂಡು ಚೋರ ಮಾಡ್ಕೊಂಡು ಸಣ್ಣ ಕನ್ನಡಿಲಿ ಒಂದು ಸಣ್ಣ ಜೋಲ ಇಟ್ಕೊಂಡು ಓಡಾಡ್ತಾರಪ್ಪ. ಅವ್ರು ಸೈಂಟಿಸ್ಟ್ ಅಂತಲ್ಲಪ್ಪ ಅಂತಂದ್ರು. ನನ್ಗೆ ಆಗ್ಲೇ ಆಶ್ಚರ್ಯ ಆಗಿತ್ತು. ಆಮೇಲೆ ಆಗ್ಲಿಂದ ಅವ್ರ ಬಗ್ಗೆ ನಾನು ಸ್ವಲ್ಪ ವಿಶೇಷ ಕಾಳಜಿ ಇಟ್ಕೊಂಡು ಓಡಾಡ್ತಾ ಇದ್ದೆ. ಅದೇ ಮರು ವರ್ಷ ಮಾಧವ್ ಗಾಡ್ಗೀಳ್ರ ನೇತೃತ್ವದಲ್ಲಿ ಭಾರತದ ಮೊಟ್ಟ ಮೊದಲ ದೊಡ್ಡ ಬೃಹತ್ ಅಣೆಕಟ್ಟುಗಳ ಲಾಭ ನಷ್ಟಗಳ ತುಲನೆ ಅಂತ ಒಂದು ನ್ಯಾಷನಲ್ ಲೆವೆಲ್ ಕಾನ್ಫರೆನ್ಸ್ ಸಿರ್ಸಿಲಾಯ್ತು. ಅದು ಆಗಿದ್ದಕ್ಕೆ ಮೂಲ ಪ್ರೇರಣೆ ಮಾಧವ್ ಗಾಡ್ಗೀಳ್ರು. ಯಾಕಂದ್ರೆ ಬೇಡ್ತಿ ಅಘನಾಶಿನಿ ಆಗ್ಲೇ ಅದಕ್ಕೆ ಡ್ಯಾಮ್ ಕಟ್ತಾರೆ ಬೇಡ್ತಿಗೆ ಅಂತ ಹೇಳಿ ಬಂದಾಗ ಅಲ್ಲಿ ಸ್ಥಳೀಯರೆಲ್ಲ ಆತಂಕ ಆಗಿದ್ರು. LT ಶರ್ಮಾ ಅಂತ ಒಬ್ರು ಇದ್ರು, ಪ್ರಿನ್ಸಿಪಲ್, ಕಾಲೇಜಿನಲ್ಲಿ ಪ್ರಿನ್ಸಿಪಲ್. ಅವರು ಇವರು ಸೇರಿ ಒಂದು ಮಾಡೋಣ ಬಿಡಿ, ನಾವು ಪುಣಾದಿಂದ ಎಕ್ಸ್ಪರ್ಟ್ ಕರೆಸ್ತೀನಿ ಅಂತ ಹೇಳಿದ್ರು. IIM ಬೆಂಗಳೂರಿಂದ ಎಕ್ಸ್ಪರ್ಟ್ಸ್ ಬರ್ತಾರೆ ಅಂದ್ರು. ಕಲ್ಕತ್ತಾದಿಂದ ಕೈಲಾಶ್ ಮಲ್ಹೋತ್ರಾ ಅಂತ ಸ್ಟ್ಯಾಟಿಸ್ಟಿಷಿಯನ್ ಬರ್ತಾರೆ ಅಂತಿದ್ರು. ಅವರೆಲ್ಲ ಸೇರ್ಕೊಂಡು ಅಷ್ಟೆಲ್ಲ ವಿಜ್ಞಾನಿಗಳು ಬರ್ತಾ ಇದ್ದಾರೆ, ನಾವು ಹಾಗಿದ್ರೆ ನಮ್ಮಲ್ಲಿ ಯಾರು ಸರ್ವಾಧ್ಯಕ್ಷರಾಗ್ಬೇಕು ಯಾರು ಅಂತ ಕೇಳಿದಾಗ ಇದಾರಲ್ಲ ನಮ್ಮ ಶಿವರಾಮ್ ಕಾರಂತರು ಸರ್ವಾಧ್ಯಕ್ಷರಾಗ್ಬೇಕು ಅಂತ ಹೇಳಿ. ಆ 4 ದಿನಗಳ ಸಮಾವೇಶ ಅದು ಎಷ್ಟು ಅಚ್ಚುಕಟ್ಟಾಗಿ ನಮಗೆ ನಾನು ಪರಿಸರ ವಿಜ್ಞಾನದಲ್ಲಿ ದೇಶದ ಮೊದಲನೇ ಗ್ರಾಜ್ಯುಯೇಟ್ ಆಗಿದ್ದೀನೆಂಬ ಹೆಮ್ಮೆಯ ಕೋಡ್ ಮೂಡಿಸ್ಕೊಂಡು ಬಂದವನಿಗೆ ಆಹಾ, ಒಂದು ನೇರವಾಗಿ ನಾನು ಪರಿಸರ ವಿಜ್ಞಾನದ ಅಗ್ನಿಕುಂಡಕ್ಕೆ ಬಂದಂಗಾಯ್ತು. ಯಾಕಂದ್ರೆ ಇಲ್ಲಿ ಪಶ್ಚಿಮ ಘಟ್ಟದಲ್ಲಿ ಆಗ್ತಾನೆ ದಟ್ಟ ಮಳೆಕಾಡುಗಳನ್ನ ಕತ್ತರಿಸಿ, ಬುಡ ಸಮೇತ ಕತ್ತರಿಸಿ ಅಲ್ಲಿ ನೀಲಗಿರಿ ಬೆಳೆಯಕ್ಕೆ ಅಂತ ಹೊರಟಿದ್ರು. ಯಾರು ಹೊರಟಿದ್ದು ಅಂದ್ರೆ ಚೀಫ್ ಕನ್ಸರ್ವೇಟರ್ ಶ್ಯಾಮ್ ಸುಂದರ್ ಅಂತ ಹೇಳಿ. ಅವ್ರು ಯಾರು ಅಂದ್ರೆ ಶಿವರಾಮ್ ಕಾರಂತರು ಅಳಿಯ, ಅವರೇ ಚೀಫ್ ಕನ್ಸರ್ವೇಟರ್ ಆಗಿದ್ರು. ಅದು ನಮ್ಮೂರಲ್ಲೆಲ್ಲ ನಾವು ನೋಡ್ತಾ ಇದ್ವಿ. ಎಂಥ ಅಧ್ವಾನ ಅಂದ್ರೆ ಒಂದೊಂದು ಮರದಲ್ಲಿ 200-300 ಜೇನ್ ಕಟ್ಕೊತಾ ಇದ್ವಿ ರೀ, ಹೆಜ್ಜೇನು. ಅಂತ ಮರನು ಕತ್ತರಿಸಿ ಹಾಕಿದ್ದಾರೆ. ಆಮೇಲೆ ಮಳೆಗಾಲ ಬಂತು, ಇನ್ನೇನು ಅದು ಸುಡಕ್ ಆಗ್ತಾ ಇಲ್ಲ ಅಂತ ಸೀಮೆ ಎಣ್ಣೆ ತಂದು ಸುರಿತಾ ಇದ್ದಾರೆ. ಅಂತ ಸಂದರ್ಭದಲ್ಲಿ
ಆಮೇಲೆ ಅದ್ರ ಜೊತೆಗೆ ಅಘನಾಶಿನಿ ಬೇಡ್ತಿ ಚಳವಳಿ, ಅದ್ರ ಜೊತೆಗೆ ಬಿಸ್ಕೂರ್ ಮೈನಿಂಗ್ ಚಳವಳಿ, ಇವೆಲ್ಲವೂ ಕೂಡ ನ್ಯಾಷನಲ್ ಮಟ್ಟದಲ್ಲಿ ಬೆಂಗಳೂರು ಶಿರ್ಸಿಯಲ್ಲಿ ಚರ್ಚೆಗೆ ಬಂದವು. ಆಗ ಶಿವರಾಮ್ ಕಾರಂತರಿಗೂ ತುಂಬಾ ಕೋಪ ಇತ್ತು, ಯಲ್ಲಪ್ಪ ರೆಡ್ಡಿ ಅವರಿಗೂ ತುಂಬಾ ಕೋಪ ಇತ್ತು, ನಾಗೇಶ್ ಹೆಗ್ಡೆಗೆ ಅವರಿಬ್ಬರ ಮೇಲೆ ಕೋಪ ಯಾಕಿತ್ತು ಅಂದ್ರೆ ಯಲ್ಲಪ್ಪ ರೆಡ್ಡಿ ಅವರು ಕನ್ಸರ್ವೇಟರ್ ಆಗಿದ್ರು, ಈ ಅರಣ್ಯ ಇಲಾಖೆಯವರಿಂದಾಗೆ ಇಷ್ಟೆಲ್ಲ ಅಧ್ವಾನ ಆಗ್ತಾ ಇದೆ ಅಂತ ಹೇಳಿ ಹೇಳ್ತಾ ಇತ್ತು. ಆ ಸಂದರ್ಭದಲ್ಲಿ ನನಗೊಂದು ಹೊಸತಾಗಿ ಒಂದು ಕಣ್ಣು ತೆರೆಯಿತು. ಅದಕ್ಕೆ ಮೂಲ ಕಾರಣ ಮಾಧವ್ ಗಾಡ್ಗೀಳರು. ಆಮೇಲೆ ನಿರಂತರವಾಗಿ ಅವ್ರ ಜೊತೆಗೆ ನಾನು ಸಂಪರ್ಕದಲ್ಲಿ ಇದ್ದೆ. ಮುಂದಿನ ವಿಷಯ ಹೇಳ್ಬೇಕು ಅಂದ್ರೆ ಇವರು ಹೇಗೆ ಡೆವಲಪ್ ಆಗ್ತಾ ಇದ್ದಾರೆ, ಒಬ್ಬ ವಿಜ್ಞಾನಿಯಾಗಿ, ಸಂಶೋಧಕರಾಗಿ, ಹಳ್ಳಿಯಲ್ಲೇ ಓಡಾಡ್ತಾ ಗುಡ್ಡ ಬೆಟ್ಟಗಳನ್ನು ಇಳಿತಾನೆ, ಅಲ್ಲಿ ಮೀನುಗಾರರ ಜೊತೆಗೆ ಹೋದ್ರೆ ಅವ್ರ ಜೊತೆಗೆ ಊಟ ಮಾಡೋದು, ಆದಿವಾಸಿಗಳ ತಂಡದಲ್ಲಿ ಹೋಗಿ ಅಲ್ಲೇ ಕೂತ್ಕೊಂಡು ಕೆಲಸ ಮಾಡೋದು. ಅಷ್ಟೇ ಅಲ್ಲ, ಅಲ್ಲಲ್ಲಿರುವಂತ ಸ್ಥಳೀಯ ಉತ್ಸಾಹಿ ಯುವಕರನ್ನ ಕೂರಿಸ್ಕೊಂಡು ಅವ್ರಿಗೆ ಒಂದಷ್ಟು ಸೈಂಟಿಫಿಕ್ ಕೆಲಸ ಕೊಡೋದು. ನೀವು ಬಯೋಡೈವರ್ಸಿಟಿ ಸ್ಟಡಿ ಮಾಡಿ ನಿಮ್ಮ ಊರಿಂದು ಎಲ್ಲ ಅಂತ. ಜೊತೆಗೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನ ಕೆಲವೊಂದು ಯುವ ಸಂಶೋಧಕರನ್ನು ಕರ್ಕೊಂಡು ಹೋಗಿ ಅಲ್ಲಿ ಕೆಲಸ ಮಾಡಿಸೋದು. ಈ ರೀತಿಯ ಅಂದ್ರೆ ನೆಲಮಟ್ಟದ ವಿಜ್ಞಾನಿ ಅಂದ್ರೆ ಹೇಗಿರ್ಬೇಕು ಅನ್ನೋದು ನಮ್ಗೆ ಅಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಅವ್ರು ನೇರವಾಗಿ ಭಾಗವಹಿಸ್ತಾ ಇರ್ಲಿಲ್ಲ ಚಳವಳಿಗಳಲ್ಲಿ. ಎಕ್ಸೆಪ್ಟ್ ನಾವು 1987 ಪಶ್ಚಿಮ ಘಟ್ಟ ಉಳಿಸಿ ಅಂತೇಳಿ ಒಂದು ಪಾದಯಾತ್ರೆ ಸಂಘಟನೆ ಮಾಡಿದ್ರು. ಅದಕ್ಕೆ ಕಾರಣ ಏನಂದ್ರೆ ಪಶ್ಚಿಮ ಘಟ್ಟಗಳ ಬಗ್ಗೆ ನಾನು ಸುಧಾದಲ್ಲಿ ಒಂದು ಲೇಖನ ಬರೆದಿದ್ದೆ. ಆ ಲೇಖನ ಬರೆಯಕ್ಕೆ ನನಗೆ ಮೂಲ ಪ್ರೇರಣೆ ಅಂದ್ರೆ ಮಾಧವ್ ಗಾಡ್ಗೀಳರು ಆಗಿದ್ರು. ಯಾಕಂದ್ರೆ ಅವರು ಪ್ಲಾನಿಂಗ್ ಕಮಿಷನ್ ಮೆಂಬರ್ ಆಗಿದ್ರು. ಅಲ್ಲೂ ಕೂಡ ಅವರು ಪ್ರಸ್ತಾವನೆ ಮಾಡ್ತಾ ಇದ್ರು, ಇದು ಸಂರಕ್ಷಣೆ ಮಾಡಬೇಕು, ಅದು ಸ್ಥಳೀಯರಿಗೆ ಜಾಗೃತಿ ಇಲ್ಲ ಅಷ್ಟಾಗಿ, ಆದಷ್ಟು ಮಟ್ಟಿಗೆ ಸ್ಥಳೀಯರನ್ನ ನಾವು ಸುಶಿಕ್ಷಿತರನ್ನಾಗಿ ಮಾಡಬೇಕು ಪರಿಸರದ ಬಗ್ಗೆ. ಅದೇ ರೀತಿ ಬೆಂಗಳೂರಿನಲ್ಲಿ ಇರುವಂತ ದೊಡ್ಡ ದೊಡ್ಡ ವಿಜ್ಞಾನಿಗಳನ್ನ ನಾವು ಹಳ್ಳ ಕೊಳ್ಳಕ್ಕೆ ಕರ್ಕೊಂಡು ಹೋಗ್ಬೇಕು, ಕಾಡಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾ ಇದ್ರು. ಅವರು ಕೊಟ್ಟ ಅನೇಕ ಮಾಹಿತಿಗಳನ್ನು ಸೇರಿಸ್ಕೊಂಡು ನಾನು ಪಶ್ಚಿಮ ಘಟ್ಟ ಪತನದ ಹಾದಿಯಲ್ಲಿ ಪಶ್ಚಿಮ ಘಟ್ಟ ಅಂತ ಬರೆದೆ. ಅದು ಸಾಕಷ್ಟು ಸಂಚಲನ ಮೂಡಿಸ್ತು ಅಂತ ಕಾಣುತ್ತೆ. ಯಾಕಂದ್ರೆ ಅದಾಗಿ ಒಂದು 3-4 ತಿಂಗಳಲ್ಲಿ 5-6-8 ಸಭೆಗಳಾದವು. ಆಮೇಲೆ ನಾವು ಪಶ್ಚಿಮ ಘಟ್ಟ ರಕ್ಷಣೆಗೆ ಪಾದಯಾತ್ರೆ ಮಾಡೋಣ ಅಂತ ಹೇಳಿ ನಡೆದ್ವಿ. ಆ ಪಾದಯಾತ್ರೆಗೆ ಮೂಲ ಮಾಹಿತಿ ಕೊಟ್ಟವರೆಲ್ಲ ಇವರೇನೆ. ಆದ್ರೆ ಸ್ವತಃ ಪಾದಯಾತ್ರೆ ಬಂದಿರ್ಲಿಲ್ಲ. ಆದ್ರೆ ಗೋವಾದಲ್ಲಿ ಅಂದ್ರೆ ಈ ಪಾದಯಾತ್ರೆ 2 ದಿಕ್ಕಿನಿಂದ ಹೊರಟಿತ್ತು. ಒಂದು ತಮಿಳುನಾಡು ಕೇರಳದಿಂದ ಕರ್ನಾಟಕಕ್ಕೆ ಬಂದು ಕರ್ನಾಟಕದ ಮೂಲಕ ಗೋವಾಕ್ಕೆ ಹೋಗೋದು. ಇನ್ನೊಂದು ಟೀಮು ಗುಜರಾತ್ನಿಂದ ಮಹಾರಾಷ್ಟ್ರದಿಂದ ದಾಟ್ಕೊಂಡು ಪಾದಯಾತ್ರೆ ಮಾಡ್ತಾ ಗೋವಾಕ್ಕೆ ಬರೋದು. ಗೋವಾದಲ್ಲಿ ಮಹಾ ಸಮ್ಮೇಳನ ಆಗಿತ್ತು. ಆ ಸಮ್ಮೇಳನದಲ್ಲಿ ಇವರು ಭಾಗವಹಿಸಿದ್ರು. ಆ ಸಮ್ಮೇಳನದಲ್ಲಿ ಭಾಗವಹಿಸಿದ ಮಾಹಿತಿ ಜಯರಾಮ್ ರಮೇಶ್ ಅವರಿಗೆ ಗೊತ್ತಾಗಿ ಅವರೇ ಇಡೀ ಪಶ್ಚಿಮ ಘಟ್ಟಗಳ ರಕ್ಷಣೆಗಾಗಿ ಒಂದು ಸಮಿತಿ ಮಾಡಬೇಕು, ಆ ಸಮಿತಿಗೆ ಗಾಡ್ಗೀಳರು ಅಧ್ಯಕ್ಷರಾಗಬೇಕು ಅಂತ. ಆದ್ದರಿಂದ ಒಬ್ಬ ಗ್ರಾಸ್ ರೂಟ್ ಲೆವೆಲ್ ವಿಜ್ಞಾನಿ ಪಾಲಿಸಿ ಪ್ಲಾನಿಂಗ್ ನಲ್ಲಿ ಇನ್ವಾಲ್ವ್ ಆಗಿರೋದು. ಆಮೇಲೆ ಅದಾಗಿ 4 ವರ್ಷದಲ್ಲಿ ಅವರು ಪ್ರಧಾನಮಂತ್ರಿಯ ವಿಜ್ಞಾನ ಸಲಹಾ ಮಂಡಳಿಯ ಸದಸ್ಯರು ಆದರು. ಅಂದ್ರೆ ರಾಷ್ಟ್ರ ಮಟ್ಟಕ್ಕೂ ಮಿಂಚ್ತಾ ಇದ್ರು ಅವರು. ಸ್ಥಳೀಯ ಬೇರು ಮೂಲದಲ್ಲೂ ಇದ್ರು. ಆಮೇಲೆ ನಾನು ಬ್ರೆಜಿಲ್ ನಲ್ಲಿ ನಡೆದಿರುವ ಮೊದಲನೇ ಶೃಂಗಸಭೆಗೆ ಪೃಥ್ವಿ ಶೃಂಗಸಭೆಗೆ ಹೋಗಿದ್ದೆ. ಆ ಶೃಂಗಸಭೆಯ ನಿರ್ಣಯ ಆಗಿದ್ದೇನೆಂದ್ರೆ ಬಯೋಡೈವರ್ಸಿಟಿ ಸಂರಕ್ಷಣೆಗಾಗಿ ಇಡೀ ಜಗತ್ತಿನಲ್ಲಿ ಎಲ್ಲ ರಾಷ್ಟ್ರಗಳು ಒದ್ದಾಗಬೇಕು ಅಂತೇಳಿ. ಹಾಗೆ ಮಾಡ್ಬೇಕಾದ್ರೆ ಅದಕ್ಕೆ ಫಂಡ್ಸ್ ಬೇಕಲ್ಲ. ಆ ಫಂಡ್ಸ್ ಜನರೇಟ್ ಮಾಡಿದ ಫಂಡ್ಸ್ ಅನ್ನ ಹೇಗೆ ವಿತರಣೆ ಮಾಡಬೇಕು ಅನ್ನೋ ವಿಷಯದಲ್ಲಿ ಗ್ಲೋಬಲ್ ಎನ್ವೈರನ್ಮೆಂಟಲ್ ಫೆಸಿಲಿಟಿ ಅಂತ ಹೇಳಿ ಒಂದು ಕಮಿಟಿ ಮಾಡಿ ಅದಕ್ಕೆ ಮಾಧವ್ ಗಾಡ್ಗೀಳರನ್ನ ಚೇರ್ಮನ್ ಆಗಿ ಮಾಡಿದ್ರು. ಎಲ್ಲಿಂದ ಎಲ್ಲಿಗೆ ಪಶ್ಚಿಮ ಘಟ್ಟದ ಕರಾವಳಿಯ ಗುಡ್ಡ ಬೆಟ್ಟಗಳಲ್ಲಿ ಓಡಾಡ್ತಾ ಇರೋ ವಿಜ್ಞಾನಿಯೊಬ್ಬ ದಿಲ್ಲಿಗೆ ಹೋಗಿ ಅಲ್ಲಿ ದಿಲ್ಲಿಗೆ ಹೋದ್ರೆ ಸಾಮಾನ್ಯ ವಿಜ್ಞಾನಿಗಳು ಮತ್ತೆ ವಾಪಸ್ ಬರೋದಿಲ್ಲ. ವಾಪಸ್ ಬೆಂಗಳೂರಿಗೆ ವಾಪಸ್ ಮತ್ತೆ ಹಳ್ಳಿಗಳಿಗೆ ಓಡಾಡಿ ಅವರು ಸಾಕಷ್ಟು
ಅಂದ್ರೆ ಒಬ್ಬ ವಿಜ್ಞಾನಿ ಆಗಿದ್ದವನು, ಈಗಾಗಲೇ ದೇವಿ ಪ್ರಸಾದ್ ಹೇಳ್ದಂಗೆ ಅವ್ರು ಎಷ್ಟೊಂದು ವಿಷಯಗಳಲ್ಲಿ ಪರಿಣತಿ ಇತ್ತು. ಯಾಕಂದ್ರೆ ಅವ್ರಿಗೆ ಮೂಲತಃ ಅವರು ಪಶ್ಚಿಮ ಘಟ್ಟದವರೇ, ಪುಣೆಯಲ್ಲಿ ಹುಟ್ಟಿದ್ದು, ಅಂದ್ರೆ ಪಶ್ಚಿಮ ಘಟ್ಟದ ಒಂದು ಸೆರಗೋದು. ಅವರ ಆತ್ಮಕಥೆಯನ್ನ ನಾನು ಮತ್ತು ನನ್ನ ತಂಗಿ ಶಾರದಾ ಸೇರ್ಕೊಂಡು ಟ್ರಾನ್ಸ್ಲೇಟ್ ಮಾಡಿದ್ದೀನಿ. ಅವರೇ ನಮ್ಗೆ ಒತ್ತಾಯ ಮಾಡಿದ್ದು ನೀವೇ ಮಾಡ್ಬೇಕು ಅಂತ. ಯಾಕಂದ್ರೆ ಈಗ ಒಂದು 12 ವರ್ಷ ಹಿಂದೆ ಅವರು ಮತ್ತು ಗಾಡ್ಗೀಳ್ ಜೊತೆಗೆ ರಾಮಚಂದ್ರ ಗುಹಾ ಸೇರ್ಕೊಂಡು ಒಂದು ಇಂಗ್ಲಿಷಲ್ಲಿ ಬಹಳ ಸುಂದರವಾದ, ಅಂದ್ರೆ ಅಕಾಡೆಮಿಕಲಿ ಬಹಳ ಇಂಟ್ರೆಸ್ಟಿಂಗ್ ಇರುವಂತ ಒಂದು ಪುಸ್ತಕ ಬರೆದಿದ್ರು. ಆ ಪುಸ್ತಕ ನಾವು ಟ್ರಾನ್ಸ್ಲೇಟ್ ಮಾಡಿದ್ವಿ. ಅದಕ್ಕೆ ಶಾರದಾ ಅವರಿಗೆ ಪುಸ್ತಕ ಬಹುಮಾನ ಬಂತು. ಮಾಧವ್ ಗಾಡ್ಗೀಳ್ರಿಗೆ ಅದು ಖುಷಿಯಾಗಿತ್ತು. ಅಷ್ಟು ನಂತರ ಅವರು ಎಲ್ಲೇ ಆಕಾಶವಾಣಿಲಿ ಸಂವಾದಕ್ಕೆ ಕರೀಲಿ ಅಥವಾ ಇಂಗ್ಲಿಷಲ್ಲಿ ಏನೇ ಕಾಲಂ ಬರಲಿ, ನನಗೊಂದು ಕಾಪಿ ಕಳಿಸಿ, ಕನ್ನಡದಲ್ಲೂ ಬರಕ್ ಸಾಧ್ಯನೋ ನೋಡಿ ಅಂತ ಹೇಳಿ. ಅವ್ರಿಗೆ ಕಾಳಜಿ ಏನಂದ್ರೆ ತಮ್ಮ ಹೆಸರು ಬರಬೇಕು ಅಂತಲ್ಲ, ಮಾಹಿತಿ ಈ ಬಯೋಡೈವರ್ಸಿಟಿ ಬಗ್ಗೆ, ಮಳೆಕಾಡುಗಳ ಬಗ್ಗೆ ಹಾಗೂ ಕಳೆಜೀವಿಗಳ ಬಗ್ಗೆ ಮಾಹಿತಿ ಗ್ರಾಸ್ ರೂಟ್ ಲೆವೆಲ್ ತಲುಪಬೇಕು ಅಂತ. ಆ ಕಾಳಜಿ ಇದ್ದಿದ್ರಿಂದನೇ ಅವರು ಸಾಕಷ್ಟು ಅಂಥದೇ ಮನೋಗುಣ ಇರುವಂತ ಯುವಕರನ್ನ ಐಡೆಂಟಿಫೈ ಮಾಡಿ, ಒಬ್ರು ಹರೀಶ್ ಭಟ್ ಅಂತಿದ್ರು, ಎಂತ ಅದ್ಭುತವಾದ ಒಬ್ಬ, ಅವರು 46ನೇ ವಯಸ್ಸಲ್ಲಿ ತೀರ್ಕೊಬಿಟ್ರು ಈಗ 4 ವರ್ಷ. ಅವ್ರನ್ನೆಲ್ಲ ಕರ್ಕೊಂಡೋಗಿ ಹಳ್ಳಿಯಲ್ಲಿ ಓಡಾಡ್ಕೊಂಡು ಅವ್ರ ಪಂಚಾಯತ್ ಮಟ್ಟದಲ್ಲಿ ಬಯೋಡೈವರ್ಸಿಟಿ ಅಧ್ಯಯನ ಮಾಡ್ಬೇಕು ಅಂತ ಹೇಳಿ ಟ್ರೈನಿಂಗ್ ಕೊಟ್ಟು, ಅದನ್ನೆಲ್ಲ ಈಗ ಸ್ವಲ್ಪ ಮಟ್ಟಿಗೆ ದೇವಿ ಪ್ರಸಾದ್ ಅವರು ಹೇಳಿದ್ರು. ಹೀಗೆ ನಾನು ಏನ್ ಹೇಳಕ್ ಹೊರಟೆ ಅಂದ್ರೆ, ಇಷ್ಟೆಲ್ಲ ಮಾಡಿ ಕೂಡ ಅವರಲ್ಲಿ ಆಕ್ರೋಶ ಇತ್ತಲ್ಲ. ಆಕ್ರೋಶ ಯಾಕಿತ್ತು ಅಂದ್ರೆ, ಅವರು ಬಂದ ಹೊಸರಲ್ಲಿ ಮಹಾತ್ಮ ಗಾಂಧಿಯವರು ಹೇಗೆ 1915ರಲ್ಲಿ ತಿಲಕರ ಅಲ್ಲಿ ಸೌತ್ ಆಫ್ರಿಕಾದಿಂದ ಬಂದ ತಕ್ಷಣ ತಿಲಕರು ಅವ್ರಿಗೆ ಹೇಳಿದ್ರಂತೆ, ನೀವು ಭಾರತದ ಬಗ್ಗೆ ಕೆಲಸ ಮಾಡ್ಬೇಕಂದ್ರೆ ಭಾರತವನ್ನು ಮೊದ್ಲು ಅರ್ಥ ಮಾಡ್ಕೋಬೇಕು ಅಂತ. ಹಾಗಾಗಿ ಅವ್ರು ಎಲ್ಲ ಕಡೆಗೂ ಓಡಾಡಿದ್ರು ಮಹಾತ್ಮ ಗಾಂಧಿಯವರು. ಇವ್ರಿಗೆ ಅದು ನೆನಪಿತ್ತೋ ಗೊತ್ತಿತ್ತೋ ಅದೇನು ಗೊತ್ತಿಲ್ಲ, ಆದ್ರೆ ಇವರು ಕೂಡ ಅವ್ರು ಹಾಗೇನೆ ಇಡೀ ಭಾರತದ ಎಲ್ಲ ಪರಿಸರ ದೃಷ್ಟಿಯಿಂದ ಮಹತ್ವ ಇರುವಂತ, ಪರಿಸರದಲ್ಲಿ ಗ್ರಾಸ್ ರೂಟ್ ಲೆವೆಲ್ ಸಣ್ಣ ಪುಟ್ಟ ಚಳವಳಿ ಇರುವಂತ ಎಲ್ಲ ಊರುಗಳಿಗೆ ಹೋಗಿ ಅದನ್ನೆಲ್ಲ ನೋಡ್ಕೊಂಬಂದ್ರು. ಎಲ್ಲಿ ನೋಡಿದ್ರು ಕೂಡ ಅವರಿಗೆ ಈ ಬುಡಕಟ್ಟು ಜನಾಂಗದವ್ರು ಇರ್ಲಿ, ಮೀನುಗಾರರು ಇರ್ಲಿ, ಬಡ ರೈತರು ಇರ್ಲಿ, ಕೃಷಿ ಭೂರಹಿತ ಕಾರ್ಮಿಕರಿರ್ಲಿ, ಆದಿವಾಸಿಗಳಿರ್ಲಿ, ಅವರ ಸಂಪನ್ಮೂಲವನ್ನು ಹೇಗೆ ದೊಡ್ಡವರು ದೋಚ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನ ಅವರು ಮತ್ತೆ ಮತ್ತೆ ಅಧ್ಯಯನ ಮಾಡ್ತಾ ಇದ್ರು. ಅದ್ರ ಬಗ್ಗೆಲ್ಲ ನಾನು ಇವತ್ತಿನ ಪ್ರಜಾವಾಣಿ ಕಾಲಂನಲ್ಲಿ ಸಾಕಷ್ಟು ಬರೆದಿದ್ದೀನಿ. ಸದ್ಯಕ್ಕೆ ಎಷ್ಟೇ ಸಾಕು ಅಂತ ಕಾಣುತ್ತೆ. ಒಬ್ಬ ವಿಜ್ಞಾನಿ ಆಗಿದ್ದವ್ರು ಹೇಗೆ ಮಾಡೆಲ್ ವಿಜ್ಞಾನಿ ಆಗ್ಬಹುದು, ಜನಪರ ವಿಜ್ಞಾನಿ ಆಗ್ಬಹುದು ಅನ್ನೋದಕ್ಕೆ ಅತ್ಯುತ್ತಮ ಮಾದರಿಯಾಗಿದ್ದವರು ಪ್ರೊಫೆಸರ್ ಮಾಧವ್ ಗಾಡ್ಗೀಳ್. ಥ್ಯಾಂಕ್ ಯು. ಶ್ರೀ ಶೇಷಗಿರಿ ರಾವ್ ಅವರು ಮಾತಾಡ್ತೀರಾ? ಮಾತಾಡ್ತೀನಿ. ಮಾತಾಡ್ತೇನೆ. ನಮಸ್ಕಾರ ಎಲ್ಲರಿಗೂ. ನಾನು ಸ್ವಲ್ಪ ತಡವಾಗಿ ಬಂದು ಕೇಳಿಸ್ಕೊಂಡೆ. ನಾನು ಕಳೆದ ಕೆಲವು ದಿವಸಗಳಿಂದ ಮಾಧವ್ ಬಗ್ಗೆ ಮಾತಾಡ್ತಾನೇ ಇದ್ದೇನೆ. ಸೊ ನಾನು ನನ್ನ ಮನಸ್ಸಿನಲ್ಲಿ ಅಂದ್ಕೊಂಡೆ, ಏನು ಹೊಸದು ಮಾತಾಡಲಿ, ಇದುವರೆಗೂ ಮಾತಾಡದೇ ಇರ್ತಕ್ಕಂಥದ್ದು ಮಾಧವ್ ಬಗ್ಗೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ. ನನ್ನ ಮನಸ್ಸಿಗೆ ಬಂದಿದ್ದು ಈ ವಿಷಯ. ಮೊದಲನೇದು, ಮಾಧವ್ ಗಾಡ್ಗಿಲ್ ಈಗಾಗಲೇ ಇಲ್ಲಿರುವ ಸಾಕಷ್ಟು ಜನ ಮಾತಾಡ್ತಾರೆ, ಇನ್ನು ಮುಂದೆ ಮಾತಾಡುವವರು ಇದ್ದಾರೆ, ಹೇಗೆ ಜನಪರ ವಿಜ್ಞಾನಿಯಾಗಿದ್ರು, ಪರಿಸರದ ಬಗ್ಗೆ ಕಾಳಜಿ ಇತ್ತು ಅಂತ. ನಾನು ನಾಗೇಶ್ ಹೆಗ್ಡೆ ಅವರು ನಿನ್ನೆ ತಾನೇ ಮಾತಾಡಿದ್ರಲ್ಲಿ ಇವರು ವಿಜ್ಞಾನದಲ್ಲಿ ಒಂದು ಹೊಸ ಹಾದಿಯನ್ನು ಅವರೇ ಹಾದಿ ಹುಡುಕೋದಲ್ಲ, ಅವರೇ ದಾರಿ ಮಾಡಿಕೊಂಡು ಮುಂದುವರೆದ್ರು. ಈ ದಾರಿ ಮಾಡಿಕೊಂಡು ಮುಂದುವರಿಬೇಕಾದ್ರೆ
ಅವರು ಅನೇಕ ರೀತಿಯ ಹೊಸ ವಿಜ್ಞಾನವನ್ನ ಸೃಷ್ಟಿ ಮಾಡಬೇಕಾಯ್ತು. ಈ ವಿಜ್ಞಾನ ಮುಂಚೆ ಇರಲಿಲ್ಲ, ಈ ತರದ ವಿಜ್ಞಾನದ ಮೆಥಡಾಲಜಿ ಮುಂಚೆ ಇರಲಿಲ್ಲ. ಅದನ್ನ ಇವರೇ ಹುಟ್ಟಾಕಿದ್ರು. ಅದನ್ನ ನಾನು ತುಂಬಾ ಹತ್ತಿರದಿಂದ ನೋಡಿದ್ದೇನೆ. ಅದ್ರ ಬಗ್ಗೆ ಮಾತಾಡ್ತೇನೆ. ಏನಕ್ಕೆ ಜನಪರ ವಿಜ್ಞಾನ, ಈ ತರಹದ ಒಂದು ಪರಿಸರದ ತಳಮಟ್ಟದ ಸಂಶೋಧನೆ ಬೇರೆಯವರಿಗೆ ಬಹಳ ಕಷ್ಟ ಸಾಧ್ಯ ಆಗುತ್ತೆ. ಆದರೆ ಗಾಡ್ಗಿಲ್ ಇದನ್ನ ಹೇಗೆ ಮಾಡಿದ್ರು ಮಾಧವ್ ಅಂತ ಒಂದು 2-3 ಉದಾಹರಣೆ ನನ್ನ ಅನುಭವಕ್ಕೆ ಬಂದಿರೋದಿದು. ನಾನು ಅವ್ರ ಜೊತೆನಲ್ಲಿದ್ದೆ ಈ ಕೆಲಸ ಮಾಡಿದಾಗ. ಮೊದಲನೇದು ನೋಡಿ, ಈಗ ಎಲ್ಲ ಬಹಳ ಸರಳ ಆಗ್ಬಿಟ್ಟಿದೆ. ನೀವು ಯಾವುದೇ ಒಂದು ಗಿಡ ಅಥವಾ ಒಂದು ಕ್ರಿಮಿ ಕೀಟಕ್ಕೆ ಫೋಟೋ ತೆಗೆದ್ರೆ ಗೂಗಲ್ ಲೆನ್ಸ್ ಅಲ್ಲಿ ಅದು ಯಾವ ಸ್ಪೀಶೀಸ್ ಅಂತ ಐಡೆಂಟಿಫೈ ಮಾಡುತ್ತೆ. ಈಗ ಇದು ಬಹಳ ಸುಲಭ ಆಗ್ಬಿಟ್ಟಿದೆ. 1 ನಿಮಿಷದಲ್ಲಿ ಅದು ಆ ಗಿಡ ಅಥವಾ ರೋಗ ಅದರ ಬಗ್ಗೆ ಮಾಹಿತಿ ತಕ್ಷಣ ಸಿಕ್ಬಿಡುತ್ತೆ. ಆದ್ರೆ ಮಾಧವ್ ಇದನ್ನ 2007ರಲ್ಲಿ ಮರ ಗಿಡಗಳನ್ನ, ಕ್ರಿಮಿಕೀಟಗಳನ್ನ ನೀವು ಅದರ ಕ್ಯಾರೆಕ್ಟರ್ಸ್ ಇಂದ ಕಂಡು ಹಿಡಿಯೋದಕ್ಕೆ ಒಂದು ಕಂಪ್ಯೂಟರ್ ಪ್ರೋಗ್ರಾಮ್ನ ತಯಾರು ಮಾಡಿದ್ರು. ಉದಾಹರಣೆಗೆ ಗಿಡದ ಎಲೆ ಹೇಗಿದೆ, ಗಿಡದ ಕಾಂಡ ಹೇಗಿದೆ, ಗಿಡದ ಬಾರ್ಕ್ ಅಂದ್ರೆ ಅದರದ್ದು ಸಿಪ್ಪೆ ಹೇಗಿದೆ, ಇವು ಒಂದು 7-8 ಗುಣಾಂಶಗಳನ್ನ ನಾವು ಕಂಪ್ಯೂಟರ್ನಲ್ಲಿ ಎಂಟರ್ ಮಾಡಿದ್ರೆ, ಅವಾಗಿನ್ನ ಮೊಬೈಲ್ ಫೋನ್ ಬಂದಿರಲಿಲ್ಲ 2007ರಲ್ಲಿ, ಅದರದ್ದು ಪ್ರಭೇದ ಯಾವುದು, ಅದರದ್ದು ಸ್ಪೀಶೀಸ್ ಯಾವುದು ಅಂತ ನಾವು ಗುರುತಿಸ್ಬೋದಾಗಿತ್ತು. ಇದಕ್ಕೆ ಬಹಳ ಹೊಸ ತರಹದ ವಿಜ್ಞಾನವನ್ನ ಅವರು ಕಂಡುಹಿಡಿದ್ರು, ವಿಜ್ಞಾನದ ಮೆಥಡ್ನ. ಉದಾಹರಣೆಗೆ ನಮ್ಮ ಈ ಐಡೆಂಟಿಫಿಕೇಶನ್ ಲಾಜಿಕ್ ಡೈಕಾಟಮಿಯಿಂದ, ಬ್ರಾಂಚಿಂಗ್ ಇಂದ ಇವರು ಅದನ್ನ ಬಿಟ್ಟು ಬೇಸಿಯನ್ ಅಲ್ಗಾರಿದಮ್ ಯೂಸ್ ಮಾಡಿದ್ರು. ಬೇಸಿಯನ್ ಅಂದ್ರೆ ಪ್ರಾಬಬಿಲಿಟಿ. ಅಂದ್ರೆ ನೀವು ಬ್ರಾಂಚಿಂಗ್ ಅಲ್ಲಿ ಬರೀ 2 ಇರುತ್ತೆ, ಆಪ್ಷನ್ ಎ, ಆಪ್ಷನ್ ಬಿ. ಆದ್ರೆ ಅಲ್ಗಾರಿದಮ್ ಅಲ್ಲಿ ನಿಮ್ಗೆ 10ರಿಂದ 20 ಆಪ್ಷನ್ ಬರ್ಬೋದು. 80% ಚಾನ್ಸ್, 70% ಚಾನ್ಸ್, 60% ಚಾನ್ಸ್. ಹೀಗೆ ಪ್ರಾಬಬಿಲಿಟಿ ಮುಖಾಂತರ ಯಾವುದು ಅತ್ಯಂತ ಹತ್ತಿರವನ್ನೋ ಅದನ್ನ ಗುರುತಿಸ್ಬೋದು, ಆ ಸ್ಪೀಶೀಸ್ನ ಗುರುತಿಸ್ಬೋದು. ಈ ಒಂದು ಲಾಜಿಕ್ನ ಉಪಯೋಗಿಸಿ ಅವರು ಆ ಪ್ರಭೇದ ಯಾವುದು, ಸ್ಪೀಶೀಸ್ ಯಾವುದು ಅಂತ ಕಂಡುಹಿಡಿದ್ರು. ಈಗ ನಾವೆಲ್ಲರೂ ಏನು ಆಶ್ಚರ್ಯ ಪಡಬೇಕು ಅಂದ್ರೆ, ಈಗ ನಾವು ಗೂಗಲ್ ಲೆನ್ಸ್ ಅಲ್ಲಿ ನೋಡಿದ್ರೆ, ಅಂದ್ರೆ ಮೊಬೈಲ್ ಅಲ್ಲಿ ಫೋಟೋ ತೆಗೆದು ನೋಡಿದ್ರೆ ನಿಮ್ಗೆ ಅದರದ್ದು ಪ್ರಭೇದ ಯಾವುದು ಅಂತ ಅರ್ಧ ನಿಮಿಷದಲ್ಲಿ ಬಂದ್ಬಿಡುತ್ತೆ. ಇದರ ಲಾಜಿಕ್ ಕೂಡ 2007ರಲ್ಲಿ, ಸುಮಾರು 20 ವರ್ಷದ ಹಿಂದೆ ಮಾಧವ್ ಗಾಡ್ಗಿಲ್ ಯೂಸ್ ಮಾಡಿದ್ದ ಲಾಜಿಕ್ ಈಗ ಆ ಕಂಪ್ಯೂಟರ್ ಪ್ರೋಗ್ರಾಮ್ ಯೂಸ್ ಮಾಡ್ತಾ ಇದ್ರು. ಅಂದ್ರೆ 20 ವರ್ಷಗಳ ಹಿಂದೆ ಅದೇ ತರಹದ ಆಲ್ಗರಿದಮ್, ಅದೇ ತರಹದ ಲಾಜಿಕ್ ಅನ್ನ ಇವರು ಯೂಸ್ ಮಾಡಿದ್ರು. ಅದು ಮೊದಲನೇದು. ಎರಡನೇದು, ಈ ಪರಿಸರ ಮತ್ತು ಜನಪರ ವಿಜ್ಞಾನವನ್ನ ಮಾಡಬೇಕಾದ್ರೆ ಮತ್ತು ಅವರ ಇಡೀ ಪಶ್ಚಿಮ ಘಟ್ಟ ವರದಿಗೆ ಬಹಳ ಮುಖ್ಯವಾದ ಅಂಶ ಅಂದ್ರೆ ಲ್ಯಾಂಡ್ಸ್ಕೇಪ್ ಇಕಾಲಜಿ. ನನಗೆ ಜ್ಞಾಪಕ ಇದೆ, 2005ರಲ್ಲಿ ಲ್ಯಾಂಡ್ಸ್ಕೇಪ್ ಇಕಾಲಜಿ ಆಗ್ತಾನೆ ಬರ್ತಾ ಇತ್ತು. ಲ್ಯಾಂಡ್ಸ್ಕೇಪ್ ಇಕಾಲಜಿ ಅಂದ್ರೆ ಏನು? ಇದು ಸ್ಯಾಟಲೈಟ್ ಇಮೇಜ್ ಅನ್ನ ಮುಖಾಂತರ ಪರಿಸರವನ್ನು ಅರ್ಥ ಮಾಡಿಕೊಳ್ಳುವ ಒಂದು ಹೊಸ ವಿಜ್ಞಾನದ ಬ್ರಾಂಚ್ ಇದು. ಇದನ್ನ ಅವರು ಸಂಪೂರ್ಣವಾಗಿ ಲ್ಯಾಂಡ್ಸ್ಕೇಪ್ ಇಕಾಲಜಿಯನ್ನು ಓದೋದಕ್ಕೆ ಶುರು ಮಾಡಿದ್ರು ಮತ್ತು ಸ್ಯಾಟಲೈಟ್ ಇಮೇಜ್ನ ಇಸ್ರೋ ವಿಜ್ಞಾನಿಗಳ ಹತ್ರ ಕಲ್ತ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಸ್ಯಾಟಲೈಟ್ ಇಮೇಜ್ನ ಹೇಗೆ ಇಂಟರ್ಪ್ರೆಟ್ ಮಾಡಬೇಕು ಅಂತ. ಇದು ಏನಕ್ಕೆ ಮುಖ್ಯ ಆಗುತ್ತೆ ಅಂದ್ರೆ, ನಾವು ನೆಲಮಟ್ಟದಲ್ಲಿ ನೋಡುವಾಗ ನಮಗೆ ಆ ಒಟ್ಟಾರೆ ಪ್ರಕೃತಿಯ ಬೇರೆ ಬೇರೆ ಅಂಶಗಳ ಅರಿವು ನಮಗೆ ಬರೋದಿಲ್ಲ. ಉದಾಹರಣೆಗೆ, ನೀವೊಂದು ಎತ್ತರದ ಬೆಟ್ಟದ ಶಿಖರದ ಮೇಲೆ ಹತ್ತಿ ನೋಡಿದ್ರೆ ಸುತ್ತಮುತ್ತ ಇರುವ ನೆಲ ಎಲ್ಲ ಕಾಣುತ್ತೆ. ಅದೇ ನಾವು ನೆಲದ ಮೇಲೆ ನಿಂತ್ಕೊಂಡು ನೋಡಿದ್ರೆ ನಮಗೆ ಬರೀ ನಮ್ಮ ಎದುರುಗಡೆ ಇರೋ ಮರ ಅಥವಾ ಒಂದು 200 ಮೀಟರ್ ಮಾತ್ರ ಕಾಣುತ್ತೆ. ಅತ್ಯಂತ ಎತ್ತರದ ಶಿಖರದ ಮೇಲೆ ಹೋದಾಗ ನಿಮಗೆ ಇಡೀ ಸುತ್ತಮುತ್ತ ಇರುವ
ಒಂದು 20-30 ಕಿಲೋಮೀಟರ್ನ ಚಿತ್ರಣ ಕಾಣುತ್ತೆ. ಹೀಗೆ ನಾವು ಪಶ್ಚಿಮ ಘಟ್ಟ ಆಗಲಿ ಅಥವಾ ಯಾವುದೇ ಒಂದು ಪ್ರದೇಶದ ಒಟ್ಟಾರೆ ಚಿತ್ರಣವನ್ನ, ಒಟ್ಟಾರೆ ಸಿಸ್ಟಮ್ ಅನ್ನ, ವ್ಯವಸ್ಥೆಯನ್ನ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಒಂದು 50,000 ಅಡಿ 30,000 ಅಡಿ ಎತ್ತರದಿಂದ ನೋಡಬೇಕು. ಅವಾಗೆಲ್ಲ ನಮಗೆ ನಿಚ್ಚಳವಾಗಿ ಕಾಣುತ್ತೆ, ಸ್ಪಷ್ಟವಾಗಿ ಕಾಣುತ್ತೆ. ಲ್ಯಾಂಡ್ಸ್ಕೇಪ್ ಇಕಾಲಜಿ ಈ ತರಹದ ಒಂದು ಹೊಸ ವಿಜ್ಞಾನವನ್ನ ಹುಟ್ಟು ಹಾಕಿತ್ತು. ಅದಕ್ಕಾಗಿ ಅವರು ಮೊಟ್ಟ ಮೊದಲನೇ ಬಾರಿ ಈ ಲ್ಯಾಂಡ್ಸ್ಕೇಪ್ ಇಕಾಲಜಿ ಅಂಶಗಳನ್ನ ಹೊರಗಡೆ ತೆಗೆದು ಅದನ್ನ ನಾವು ನಮ್ಮ ಪರಿಸರದ ಅಧ್ಯಯನಕ್ಕೆ, ಪರಿಸರ ಮತ್ತು ಜನರ ಸಂಬಂಧಗಳ ಅಧ್ಯಯನಕ್ಕೆ ಹೇಗೆ ಮಾಡಬೇಕು ಅಂತ. ಉದಾಹರಣೆಗೆ ಲ್ಯಾಂಡ್ಸ್ಕೇಪ್ ಇಕಾಲಜಿನಲ್ಲಿ ಒಂದು ಕಾಡಿರುತ್ತೆ, ಒಂದು ನದಿ ಇರುತ್ತೆ, ಒಂದು ವ್ಯವಸಾಯದ ಭೂಮಿ ಇರುತ್ತೆ ಮತ್ತು ಹುಲ್ಲುಗಾವಲು ಇರುತ್ತೆ ದನಗಳನ್ನು ಮೇಯಿಸೋದಕ್ಕೆ. ಅನಂತರ ಅಲ್ಲಿ ಒಂದು ಬೆಟ್ಟನೂ ಇರುತ್ತೆ. ಸೊ ಈ ಎಲ್ಲದೂ ಒಟ್ಟಿಗೆ ಹೇಗೆ ಕೆಲಸ ಮಾಡುತ್ತೆ ವ್ಯವಸ್ಥಿತಿಯಲ್ಲಿ, ಯಾವ ಯಾವ ಭೂಮಿಯಲ್ಲಿರ್ತವೆ, ಈ ಭೌಗೋಳಿಕ ಅಂಶದ ಮೇಲೆ ಜನರು ಹೇಗೆ ಅವಲಂಬಿತ ಆಗಿದ್ದಾರೆ, ಅದರಿಂದ ಜನಗಳಿಗೆ ಏನು ಪ್ರಭಾವ ಬೀಳುತ್ತೆ, ಜನರಿಂದ ಅದಕ್ಕೇನು ಪ್ರಭಾವ ಬೀಳುತ್ತೆ, ಈ ರೀತಿಯ ಒಂದು ನೂತನವಾದ ವೈಜ್ಞಾನಿಕ ಸಂಶೋಧನೆಯ ದಾರಿಯನ್ನ ಅವರು ಸುಮಾರು 2005-6ರಲ್ಲಿ ಹುಡುಕಿದ್ರು. ಅದು ಪಶ್ಚಿಮ ಘಟ್ಟಗಳ ಅಧ್ಯಯನಕ್ಕೆ ಇದು ಮೂಲ ಬುನಾದಿ. ಇಡೀ ಅವರ ಅಧ್ಯಯನವನ್ನ ಈ ಲ್ಯಾಂಡ್ಸ್ಕೇಪ್ ಇಕಾಲಜಿ ಮೇಲೆ ಅವರು ಅದನ್ನ ಮುಂದೆ ಕಟ್ಟಿದ್ರು ಅದನ್ನ. ಆದರೆ ಅವತ್ತಿನ ದಿವಸ ಇವರು ಹುಟ್ಟಾಕಿದ್ರು. ಈಗ ಅದು ಬಹಳ ರೂಢಿಯಲ್ಲಿ ಬಂದಿದೆ, ಈಗ ಎಲ್ಲರೂ ಅದನ್ನು ಉಪಯೋಗಿಸ್ತಾ ಇದ್ದಾರೆ. ಎರಡನೇದು. ಮೂರನೇದು, ನಾನು ಮೊನ್ನೆನೂ ಹೇಳ್ತಾ ಇದ್ದೆ, ಏನಂದ್ರೆ ಅವ್ರಿಗೆ ತುಂಬಾ ಸಂತೋಷ ಏನಂದ್ರೆ ಅವರು ಯಾವುದನ್ನ ಬಹಳ ಕಷ್ಟಪಟ್ಟು ಹುಟ್ಟಾಕಿದ್ರೋ ಶ್ರಮದಿಂದ, ಈಗ ಟೆಕ್ನಾಲಜಿ ಹೆಚ್ಚು ಆಗಿರೋದ್ರಿಂದ, ಕಂಪ್ಯೂಟೇಷನ್ ಪವರ್ ಜಾಸ್ತಿ ಆಗಿರೋದ್ರಿಂದ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿರೋದ್ರಿಂದ ಅವರು ಯಾವುದನ್ನ ಬಹಳ ತಿಂಗಳುಗಳು ವರ್ಷಗಳು ಕಷ್ಟಪಟ್ಟು ಮಾಡಿದ್ರು ಇವಾಗ ಅದೆಲ್ಲ ನಿಮಿಷಗಳಲ್ಲಿ ಆಗೋಗುತ್ತೆ. ಹಾಗಾಗಿ ಅವ್ರಿಗೆ ತುಂಬಾ ಉತ್ಸಾಹ ಇತ್ತು ತಮ್ಮ ಕೊನೆಯ ದಿನಗಳಲ್ಲಿ. ಈಗ ಬಹಳ ಲೀಲಾಜಾಲವಾಗಿ, ಬಹಳ ಸಲೀಸಾಗಿ ಈ ಎಲ್ಲ ವೈಜ್ಞಾನಿಕ ಅಂಶಗಳನ್ನ ನಾವು ಮಾಡಬಹುದು. ಮತ್ತು ಅವ್ರಿಗೆ ತುಂಬಾ ಸಂತೋಷದ ವಿಷಯ ಅಂದ್ರೆ ಅವ್ರು ಹೇಳ್ತಾ ಇದ್ರು, ಟೈರನಿ ಆಫ್ ದ ಎಕ್ಸ್ಪರ್ಟ್ಸ್ ಅಂತ. ಟೈರನಿ ಆಫ್ ದ ಎಕ್ಸ್ಪರ್ಟ್ಸ್, ಟೈರನಿ ಆಫ್ ದ ಇಂಗ್ಲಿಷ್ ಅಂತ. ಯಾವುದೋ ಒಬ್ಬ ದೊಡ್ಡ ಎಕ್ಸ್ಪರ್ಟ್, ಒಬ್ಬ ದೊಡ್ಡ ಸೈಂಟಿಸ್ಟ್ ಇಲ್ಲದೆ ಇದ್ರೆ ನಮ್ಗೆ ಕೆಲಸ ಆಗೋದಿಲ್ಲ, ಅದು ಹೊರಟೋಯ್ತು. ಇಂಗ್ಲಿಷ್ ಗೊತ್ತಿಲ್ಲದೆ ಇದ್ರೆ ನಮಗೆ ಬರೆಯೋಕ್ಕಾಗಲ್ಲ, ನಮ್ಮ ಜ್ಞಾನವನ್ನು ಹಂಚ್ಕೊಳಕ್ಕಾಗಲ್ಲ. ಈ ಎರಡು ಟೈರನಿ ಹೊರಟೋಯ್ತು, ಆ ಮೊನೋಪಲಿ ಹೊರಟೋಯ್ತು. ಅವ್ರು ಹೇಳ್ತಾ ಇದ್ರು, ಬ್ರಿಟಿಷರಿಂದ ವಿಮುಕ್ತಿ ಸಿಕ್ಕ ಹಾಗೆ ಈಗ ನಮಗೆ ಈ ಎಕ್ಸ್ಪರ್ಟ್ಸ್ ಇಂದ ಮತ್ತು ಈ ವಿದ್ವಾಂಸಗಳಿಂದ ಮತ್ತು ನಾವು ಈಗ ನಿಜವಾದ ಡೆಮೋಕ್ರೆಟಿಕ್ ಸೈನ್ಸ್ ಆಯ್ತು, ಡೆಮೋಕ್ರಟೈಸ್ ಮಾಡ್ಬೋದು. ಇದರಿಂದ ನಾವು, ಅವ್ರು ಹೇಳ್ತಾ ಇದ್ರು, ಬರೀ 2-3 ಜಾಸ್ತಿ ಅಲ್ಲ, 100 ಅಥವಾ 1000 ಹೆಚ್ಚು ಪ್ರಮಾಣದಲ್ಲಿ, 100 times, 1000 times more better science can be done because 99.9% of ಇಂಡಿಯಾದ ಜನರಿಗೆ ಇಂಗ್ಲಿಷ್ ಬರೋದಿಲ್ಲ. ಈಗ ಅವರ ಎಲ್ಲರ ಜ್ಞಾನವನ್ನ, ಆ ಇಂಗ್ಲಿಷ್ನ ಒಂದು ಕನ್ಸ್ಟ್ರೆಂಟ್ ಹೊರಟೋಯ್ತಲ್ಲ, ಆ ತಡೆಗೋಡೆ ಹೊರಟೋಯ್ತಲ್ಲ, ಅವರೆಲ್ಲರ ಜ್ಞಾನವನ್ನ ನಾವು ತರ್ಬೋದು. ಮತ್ತು ಎಲ್ಲ ಟೆಕ್ನಾಲಜಿ ಈಗ ಅಫೋರ್ಡಬಲ್ ಆಗಿದೆ. ಸ್ಮಾರ್ಟ್ಫೋನ್ ಬಂತು, ಸೆನ್ಸರ್ಸ್ ಬಂತು, ಪರಿಸರದ ಮಾಲಿನ್ಯವನ್ನ ಅಥವಾ ಯಾವುದೇ ಒಂದು ಹಾನಿಯನ್ನ ಅಥವಾ ಉಪಯೋಗವನ್ನು ಎರಡನ್ನು ಅಳತೆ ಮಾಡೋದಕ್ಕೆ ಈಗ ಸಾಧ್ಯ ಆಯ್ತು. ಆ ತರದ ಇನ್ಸ್ಟ್ರೂಮೆಂಟ್ಸು ಲಕ್ಷಗಟ್ಟಲೆ ಅಲ್ಲ, ಈಗ 1000 ಸಿಕ್ಬಿಡುತ್ತೆ. ಸಾಯಿಲ್ ಮಾಯಿಸ್ಚರ್ನ ಅಳತೆ ಮಾಡಬೇಕು ಅಂದ್ರೆ ಕೆಲವು 1000ಗಳಲ್ಲಿ ಮಾಡ್ಬೋದು, ಲಕ್ಷಗಳೇನು ಬೇಕಾಗಿಲ್ಲ. ಅಂತರ್ಜಲದ ಮಟ್ಟವನ್ನ ಕೆಲವು 1000ದಲ್ಲಿ ಅಳತೆ ಮಾಡ್ಬೋದು, ಲಕ್ಷಗಟ್ಟಲೆ ಬೇಕಾಗಿಲ್ಲ. ಹೀಗೆ ಈ ಎಲ್ಲವೂ ಬಂದಿರೋದ್ರಿಂದ ಮತ್ತು ಇವರಿಗೆ ತುಂಬಾ ಉತ್ಸಾಹವಿತ್ತು. ವಿಜ್ಞಾನವನ್ನ ಒಂದು ಹೊಸ ಕ್ರಾಂತಿಯ ಕಡೆಗೆ ತೆಗೆದುಕೊಂಡು ಹೋಗಬಹುದು ಅನ್ನುವ ಒಂದು ಉತ್ಸಾಹದಲ್ಲಿ ನಾನು ಈಗಾಗಲೇ ಪ್ರತಿ ವೇದಿಕೆನಲ್ಲೂ ಹೇಳ್ತಾ ಇದ್ದೆ. ಇದ್ರ ಬಗ್ಗೆ ನನ್ನ ಜೊತೆ ಕೆಲಸ ಮಾಡ್ತಾ ಇದ್ರು.
ಆ ಕರಡು ಪ್ರತಿ ನನ್ನ ಹತ್ರ ಇನ್ನ ಇದೆ, ಅದನ್ನ ನಾನು ಪೂರ್ಣಗೊಳಿಸ್ಬೇಕು. ಇದ್ರ ಬಗ್ಗೆ ಬರಿತಾ ಇದ್ವಿ ಇಬ್ರು ನವೆಂಬರ್ 25ರವರೆಗೂ ಸಹ. ಸೊ ಇದು ಅವರ ತುಂಬಾ ಆಶಾದಾಯಕವಾದ ಮತ್ತು ಉತ್ಸಾಹ ಭರಿತವಾದ ಜೀವನದ ಒಂದು ಘಟ್ಟ ಆಗಿತ್ತು. ಬಹುಶಃ ಇನ್ನ ಕೆಲವು ತಿಂಗಳುಗಳಿದ್ದಿದ್ರೆ ಅವರು ಇದರ ಬಗ್ಗೆ ಒಂದು ಪೂರ್ತಿಯಾದ ಒಂದು ಸ್ವರೂಪ ಕೊಟ್ಟು ಇದನ್ನ ಮುಂದಿನ ಒಂದು ಯೋಜನೆಯನ್ನ ತಯಾರು ಮಾಡ್ತಾ ಇದ್ರು, ಹೇಗೆ ಮಾಡಬೇಕು ಅಂತ. ಬಹುಶಃ ಒಂದು 4-5 ತಿಂಗಳಲ್ಲಿ ಇದನ್ನ ರೆಡಿ ಮಾಡ್ತಾ ಇದ್ರು. ಅದು ಅಪೂರ್ಣವಾಗಿದೆ. ಅದರ ಬಗ್ಗೆ ನನಗೆ ತುಂಬಾ ಖೇದವಿದೆ. ಇದನ್ನ ಆದಷ್ಟು ಬೇಗ ನಾವೆಲ್ಲರೂ ಮುಗಿಸ್ಬೇಕು ಅಂತ ಆಸಕ್ತರಿಗೆ ನಾನು ಮನವಿ ಮಾಡ್ಕೊಳ್ತೇನೆ. ಇಷ್ಟು ಹೇಳಿ ನಾನು ನನ್ನ ಕಡೆಯಿಂದ ಮಾಧವ್ನ ನೆನಪನ್ನ ನಿಮಗೆ ನಿಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಮುಗಿಸ್ತೇನೆ. ತುಂಬಾ ಧನ್ಯವಾದಗಳು. ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು ಸರ್. ಮುಂದೆ ಶ್ರೀ PR ಭಟ್ ಅವರು ನಿಮ್ಮ ಪರಿಚಯವನ್ನು ಹೇಳ್ಕೊಂಡು ಮತ್ತೆ ಮಾತನಾಡಿ. ಎಲ್ಲರಿಗೂ ನಮಸ್ಕಾರ. ನಾನು ಪ್ರಭಾಕರ್ ಭಟ್ ಅಂದರೆ ಶಿರ್ಸಿಯಲ್ಲಿ ವಾಸ ಮಾಡ್ತಾ ಇದ್ದೇನೆ. ನನ್ನ ಊರು ಶಿರ್ಸಿಯಿಂದ ಸುಮಾರು ಒಂದು 20 ಕಿಲೋಮೀಟರ್ ದೂರ. ನನಗೆ ಸರೋಜಾ ಪ್ರಕಾಶ್ ಅವರು ಫೋನ್ ಮಾಡಿ ಈ ಗೂಗಲ್ ಮೀಟ್ ವಿಷಯದ ಬಗ್ಗೆ ಹೇಳಿದಾಗ ನನಗೆ ಸ್ವಲ್ಪ ಸಂಕೋಚದಿಂದ ನಾನು ಒಪ್ಪಿಕೊಂಡೆ. ಯಾಕೆ ಅಂದರೆ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಪ್ರಾಧ್ಯಾಪಕರಾಗಿ ಒಬ್ಬ ತತ್ವನಿಷ್ಠ ಶ್ರೇಷ್ಠ ಪರಿಸರ ವಿಜ್ಞಾನಿಯಾಗಿ ತಮ್ಮ ನಿಲುವುಗಳಿಗೆ ಯಾವಾಗಲೂ ಬದ್ಧರಾಗಿರುವಂಥ ಇವರು ನಮ್ಮ ದೇಶದ ವಿವಿಧ ಪ್ರದೇಶಗಳ ಪರಿಸರದ ಬಗ್ಗೆ ಅಪಾರ ಜ್ಞಾನ ಮತ್ತು ಕಾಳಜಿ ಉಳ್ಳವರು. ಅದರಲ್ಲೂ ಪಶ್ಚಿಮ ಘಟ್ಟಗಳ ಕುರಿತು ವಿಶೇಷವಾದ ವಿಸ್ತೃತ ಜ್ಞಾನ ಸಂಪಾದಿಸಿದರು ದಿವಂಗತ ಮಾಧವ್ ಗಾಡ್ಗಿಲ್ರವರು. ಇದ್ರ ಬಗ್ಗೆ ನಾನು ಹೇಗೆ ಮಾತಾಡೋದು ಅಂತ ಒಂದು ಸಂಕೋಚ ಇತ್ತು. ಬಹುಶಃ ಸರೋಜಾ ಪ್ರಕಾಶ್ ಅವರಿಗೆ ನೆನಪಿರಬೇಕು, ನಾನು ಆರಂಭದಲ್ಲಿ ಸ್ವಲ್ಪ ಸಂಕೋಚ ಪಟ್ಟಿದ್ದೆ. ಆದರೆ ಇದೊಂದು ಅವಕಾಶ. ಹಾಗಾಗಿ ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ರ ಬಗ್ಗೆ, ಅವರ ಸಾಧನೆಗಳ ಬಗ್ಗೆ ಅಥವಾ ಅವರ ಅನೇಕ ವಿಷಯಗಳ ಬಗ್ಗೆ ಈಗಾಗಲೇ ಮಾತನಾಡಿದವರು ಮಾತಾಡಿದ್ದಾರೆ. ಆದರೆ ನಾನು ಅವರು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೈಗೊಂಡ ಕೆಲವು ಅಧ್ಯಯನಗಳ ಬಗ್ಗೆ, ಕೆಲವು ವಿಚಾರಗಳ ಬಗ್ಗೆ ನನಗೆ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ. ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ರು ಪ್ರಥಮ ಬಾರಿಗೆ ಅವರು ನನ್ನನ್ನು ಭೇಟಿಯಾಗಿದ್ದು 1979ರಲ್ಲಿ. ಅವರು ನಮ್ಮ ಊರು ಶಿರ್ಸಿ ಹತ್ತಿರ ಇರುವಂಥ ತಟ್ಟಿಕೈಗೆ ಬಂದಿದ್ದರು. ಅಲ್ಲೇ ನಮ್ಮನೆಯಲ್ಲಿ ವಾಸ್ತವ್ಯ ಮಾಡಿದರು. ನಂತರ 1983ರಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಯಾವಾಗ ಅವರು ಸೆಂಟರ್ ಫಾರ್ ಇಕಾಲಜಿಕಲ್ ಸೈನ್ಸಸ್ ಅಂದರೆ ಪರಿಸರ ವಿಜ್ಞಾನ ಕೇಂದ್ರವನ್ನು ಸ್ಥಾಪನೆ ಮಾಡಿದ್ರು, ಅದೇ ವರ್ಷ ಅಂದರೆ 1983ರಲ್ಲಿ ಶಿರ್ಸಿಯಲ್ಲಿ ಅದರ ಒಂದು ಕ್ಷೇತ್ರೀಯ ಘಟಕ CS ಫೀಲ್ಡ್ ಸ್ಟೇಷನ್ ಸ್ಥಾಪನೆ ಮಾಡ್ತಾರೆ. ನಂತರ 83ರಿಂದ ಸುಮಾರು 1995ರವರೆಗೆ ಶಿರ್ಸಿಗೆ ಅವರು ಅನೇಕ ಬಾರಿ ಭೇಟಿ ನೀಡ್ತಾರೆ. ಪ್ರತಿ ಬಾರಿಯೂ ಶಿರ್ಸಿಗೆ ಬಂದಾಗ ಶಿರ್ಸಿಯಲ್ಲಿನ ನಮ್ಮ ಮನೆಗೆ ಆಗಮಿಸ್ತಿದ್ರು, ನಮ್ಮ ಆತಿಥ್ಯವನ್ನು ಸ್ವೀಕರಿಸ್ತಿದ್ರು. ತಮ್ಮ ಸಂಶೋಧಕ ವಿದ್ಯಾರ್ಥಿಗಳ ಜೊತೆಗೆ ಅವರು ತಟ್ಟಿಕೈಗೆ ಬಂದು ಆಗಾಗ ವಾಸ್ತವ್ಯ ಮಾಡ್ತಿದ್ರು. ಹಾಗೂ ನನ್ನ ತಂದೆಯವರ ಸಂಗಡ ಅನೇಕ ವಿಚಾರಗಳನ್ನು ವಿನಿಮಯ ಮಾಡಿಕೊಡ್ತಿದ್ರು. ಅದರೊಳಗೆ ಒಂದು ವಿಷಯವನ್ನು ನಾನು ತಮ್ಮೆದುರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. 1986ರಲ್ಲಿ ನೊಬೆಲ್ ಪ್ರೈಸ್ ಪಡೆದು, ಅಂದರೆ 1975ರೊಳಗೆ ಅವರಿಗೆ ನೊಬೆಲ್ ಪ್ರೈಸ್ ಸಿಕ್ಕಿತ್ತು. ಅವರು ಪ್ರೊಫೆಸರ್ ಬರೂಕ್ ಎಸ್ ಬ್ಲೂಮ್ಬರ್ಗ್ ಅಂತ. ಅವರು 1986ರಲ್ಲಿ ತಟ್ಟಿಕೈಗೆ ಬಂದು ನಮ್ಮ ಮನೆಯಲ್ಲಿ ವಾಸ್ತವ್ಯವಾಗಿ ನಾವೆಲ್ಲ ಸೇರಿ
ಅಘನಾಶಿನಿ ನದಿ ಗುಂಟ ಸುಮಾರು 2.5 ದಿವಸಗಳ ಕಾಲ ಪಾದಯಾತ್ರೆ ಮಾಡಿದ್ವಿ. ಅದರ ಮುಖ್ಯ ಉದ್ದೇಶ ಏನಿತ್ತು ಅಂದರೆ, ಅವರು ಪ್ರೊಫೆಸರ್ ಬ್ಲೂಮ್ಬರ್ಗ್ ಅವರು ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಒಂದು ವಿಸಿಟಿಂಗ್ ಸೈಂಟಿಸ್ಟ್ ಆಗಿ ಬರ್ತಾರೆ. ಬಯೋಕೆಮಿಸ್ಟ್ರಿ, ಬಹುಶಃ ಬಯೋಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಿಗೆ ಇರಬೇಕು. ಅವರ ಒಂದು ಕುತೂಹಲ ಏನಿತ್ತು ಅಂದರೆ, ನಮ್ಮ ಉತ್ತರ ಕನ್ನಡದಲ್ಲಿ ಅದರಲ್ಲೂ ಶಿರ್ಸಿ ಸುತ್ತಮುತ್ತಲು ಅನೇಕ ಈ ನಾಟಿ ವೈದ್ಯರು ಅಂತ ಹೇಳ್ತೇವೆ, ಅಂದರೆ ಸ್ಥಳೀಯವಾಗಿ ದೊರೆಯುವ ಗಿಡಗಂಟಿಗೆ ಅಥವಾ ಗಿಡಮೂಲಿಕೆಗಳಿಂದ ಔಷಧಿ ಕೊಡುವಂಥ ಒಂದು ಪದ್ಧತಿ. ಅದಕ್ಕೆ ನಮ್ಮಲ್ಲಿ ಈ ಕಾಂಬ್ಲೆ ರೋಗಕ್ಕೆ ಅನೇಕ ಸಸ್ಯಗಳನ್ನು ಬಳಸ್ತಾರೆ. ಪ್ರೊಫೆಸರ್ ಬ್ಲೂಮ್ಬರ್ಗ್ ಅವರಿಗೆ ನೊಬೆಲ್ ಪ್ರೈಸ್ ಸಿಕ್ಕಿರೋದು ಹೆಪಟೈಟಿಸ್ ಬಿ ವೈರಸ್ ಬಗ್ಗೆ. ಹಾಗಾಗಿ ಭಾರತದಲ್ಲಿ ಅಥವಾ ಹಳ್ಳಿಗಳಲ್ಲಿ ಈ ಕಾಂಬ್ಳೆ ರೋಗಗಳ ಬಗ್ಗೆ ಯಾವ ರೀತಿ ಗಿಡಮೂಲಿಕೆಗಳನ್ನು ಬಳಸ್ತಾರೆ ಹೇಳೋದ್ರ ಬಗ್ಗೆ ಕುತೂಹಲ ಇತ್ತು. ಅದ್ರ ಬಗ್ಗೆ ಮಾಹಿತಿ ಸಂಗ್ರಹ ಮಾಡಿದ್ರು. ಅವರು ಮಾಡಲಿಕ್ಕೆ ಶಿರ್ಸಿಗೆ ಆಗಮಿಸಿದ್ರು. ಆಗ ನಾವು ಅಘನಾಶಿನಿ ನದಿ ಗುಂಟ ಸುಮಾರು 2.5 ದಿವಸ ಪಾದಯಾತ್ರೆ ಮಾಡಿದ್ವಿ, ಟ್ರೆಕ್ಕಿಂಗ್ ಮಾಡಿದ್ವಿ. ಪ್ರೊಫೆಸರ್ ಬ್ಲೂಮ್ಬರ್ಗ್ ಅವರಿಗೆ ಟ್ರೆಕ್ಕಿಂಗ್ ಮಾಡೋದಂದ್ರೆ ಬಹಳ ಇಷ್ಟವಂತೆ. ಹಾಗಾಗಿ ಹೀಗೆ ಅನೇಕ ಸಂದರ್ಭಗಳಲ್ಲಿ ಅವರು ನಮ್ಮ ತಟ್ಟಿಗೆಗೆ ಬಂದು ನಮ್ಮ ಮನೆಯಲ್ಲಿ ವಾಸ್ತವ್ಯ ಮಾಡಿದ್ರು. ಅತ್ಯಂತ ಸರಳ ವ್ಯಕ್ತಿ. ಅವರ ಸರಳತೆ, ಸರಳ ಜೀವನ ಕ್ರಮ, ಇದರಿಂದ ನಮ್ಮ ಕುಟುಂಬಕ್ಕೆ ಅವರ ಮೇಲೆ ವಿಶೇಷವಾದ ಗೌರವ ಇತ್ತು. ಅವರ ಕೊನೆಯ ಭೇಟಿ ಶಿರ್ಸಿಗೆ 2019 ಡಿಸೆಂಬರ್ದಲ್ಲಾಗಿತ್ತು. ಬಂದಿದ್ರು. ತಮ್ಮ ಇತರ ಸಹಪಾಠಿಗಳಂದ್ರೆ ಶಿರ್ಸಿಯಲ್ಲಿ ಅವ್ರ ಸಂಗಡ ಕೆಲಸ ಮಾಡಿದವ್ರ ಸಂಗಡ ಭೇಟಿಯಾಗಿ ಹೋಗಿದ್ರು. ಅದೇ ಭೇಟಿ ಅವರ ಶಿರ್ಸಿಯ ಭೇಟಿ ಕೊನೆಯದಾಗಿತ್ತು. ಹಾಗಾಗಿ ಮೊದಲಿಗೆ ನಾನು ಅವರ ಸಂಗಡ ಇರುವಂಥ ಬಾಂಧವ್ಯ, ಸ್ನೇಹ, ಅದರ ದೃಷ್ಟಿಯಿಂದ ತಮ್ಮೆಲ್ಲರ ಅನುಮತಿಯಿಂದ ಅವರಿಗೆ ನಮ್ಮ ಕುಟುಂಬದ ಪರವಾಗಿ, ಅದೇ ರೀತಿ ಪರಿಸರ ವಿಜ್ಞಾನ ಕೇಂದ್ರ ಶಿರ್ಸಿಯಲ್ಲಿ ಏನು ನನ್ನ ಸಹೋದ್ಯೋಗಿಗಳು ಕೆಲಸ ಮಾಡಿದ್ರು ಅವರ ಪರವಾಗಿ, ಅದರ ಜೊತೆಗೆ ಶಿರ್ಸಿಯಲ್ಲಿ ನಾವು ವಿವಿಧ ಕಾರ್ಯಕ್ರಮಗಳಿಗೆ ಒಂದು ಸ್ವಯಂ ಸೇವಾ ಸಂಸ್ಥೆಯನ್ನು ಸ್ಥಾಪನೆ ಮಾಡ್ಕೊಂಡಿದ್ವಿ. ಅದು ಸಹ್ಯಾದ್ರಿ ಪರಿಸರ ವರ್ಧಿನಿ ಅಂತ, ಅದು ಎಡೆಲ್ಲಲ್ಲಿತ್ತು. ಆ ಸಂಸ್ಥೆಯಲ್ಲಿ ಅನೇಕ ಹಿರಿಯರು ಕೆಲಸ ಮಾಡ್ತಾ ಇದ್ರು. ಅವರು ಸಹ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತೇನೆ. ಬೆಳ್ಳೇಕೆರೆ RS ಹೆಗ್ಡೆಯವರು, ಭೈರುಂಬೆ KM ಹೆಗ್ಡೆಯವರು, ಬೆಳ್ಳೇಕೆರೆ DV ಹೆಗ್ಡೆಯವರು, RV ಭಾಗವತ್ ಅವರು, ಹೀಗೆ ಅನೇಕ ಜನ ಆ ಒಂದು ಸಂಘಟನೆಯಲ್ಲಿ ಪಾಲ್ಗೊಂಡಿದ್ರು. ಇವರೆಲ್ಲ ಪರವಾಗಿ ನಾನು ಈ ಒಂದು ಸಂದರ್ಭದೊಳಗೆ ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ರಿಗೆ ಶ್ರದ್ಧಾಂಜಲಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಆಗಲೇ ಹೇಳಿದೆ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅವರ ಬಹುಶಃ ಅಧ್ಯಯನ ಪ್ರಾರಂಭ ಆಗಿದ್ದು, ನಮ್ಮ ಶಿರ್ಸಿ ಸುತ್ತಮುತ್ತಲು ಪ್ರಾರಂಭ ಆಗಿದ್ದು 1979ರಲ್ಲಿ ಅಂತ. ಅದಕ್ಕೂ ಮುಂಚೆ ಅವರು ಹಳಿಯಾಳದ ಸುತ್ತಮುತ್ತಲು, ಅಂದರೆ 1975ರೊಳಗೆ ಈ ಬ್ಯಾಂಬೂ ಸಂಪನ್ಮೂಲಗಳ ಬಗ್ಗೆ ಅಧ್ಯಯನ ಮಾಡಿದ್ರು ಅವರ ಸಹೋದ್ಯೋಗಿ ಡಾಕ್ಟರ್ ನರೇಂದ್ರ ಪ್ರಸಾದ್ ಅವ್ರ ಸಂಗಡ. ನಂತರ 1979ರೊಳಗೆ ಬಹುಶಃ ಅವರು ಪ್ರಥಮವಾಗಿ ಶಿರ್ಸಿಯಲ್ಲಿ ಒಂದು ಅಧ್ಯಯನವನ್ನು ಪ್ರಾರಂಭಗೊಳಿಸಿದ್ರು ಅಂತ ಹೇಳ್ಬೋದು. ಅದಕ್ಕೆ ಒಂದು ಹಿನ್ನೆಲೆ ಇತ್ತು. ನಮ್ಮೂರು ತಟ್ಟಿಕೆ ಅಂತ ಹೇಳಿದ್ನಲ್ಲ, ಜಿಲ್ಲೆಯಲ್ಲಿ ಹರಿಯುತ್ತಿರುವ ಅಘನಾಶಿನಿ ನದಿಯ ದಂಡೆ ಮೇಲಿದೆ. ಈ ಹಿಂದೆ ಮಾನ್ಯ ನಾಗೇಶ್ ಹೆಗಡೆಯವರು ಪ್ರಸ್ತಾಪ ಮಾಡಿದ್ರು. ಈ ಅಘನಾಶಿನಿ ನದಿಗೆ ಜಲವಿದ್ಯುತ್ ಯೋಜನೆಯನ್ನ ಸರ್ಕಾರ ಯೋಜಿಸ್ತದೆ. ಇದ್ರ ಬಗ್ಗೆ 1960 ಅಥವಾ 70ರ ದಶಕದಲ್ಲೇ ಅಘನಾಶಿನಿ ನದಿ ಕೊಳ್ಳದಲ್ಲಿ ಅದ್ರ ಬಗ್ಗೆ ಸರ್ವೆಯನ್ನ ಮಾಡ್ತಾ ಇರ್ತಾರೆ. ಈ ಯೋಜನೆಯ ಕುರಿತು ಅದರಿಂದ ಆಗಬಹುದಾದ ಹಾನಿಯ ಒಂದು ಪರಿಣಾಮಗಳ ಕುರಿತು ಅಲ್ಲಿನ ಜನರಲ್ಲಿ ಜಾಗೃತಿ ಮಾಡಲಿಕ್ಕೆ ನನ್ನ ತಂದೆಯವರು, ದಿವಂಗತ ರಾಮ್ ಭಟ್ರು ಅಂತ ಹೇಳ್ತಾರೆ ತಟಿಕೈ, ಅವರು ಬಹಳಷ್ಟು ಶ್ರಮ ಪಟ್ಟಿದ್ರು. ಈ ಯೋಜನೆಯ ಕುರಿತು ಕೇವಲ
ತಮಗೆ ಗೊತ್ತಿದ್ದಷ್ಟು ಮಾಹಿತಿ ಮಾತ್ರ ಅಲ್ಲ, ಈ ಹಾನಿಯ ಬಗ್ಗೆ ಪರಿಣಿತ ಪರಿಸರ ವಿಜ್ಞಾನಿಗಳನ್ನ ಅವರ ಸಹಾಯವನ್ನು ಕೇಳಬೇಕು ಅಂತ ಅವರು ನಿರ್ಣಯಿಸಿ ಅವರ ಇತರ ಸಹಚರಿಗಳೇನಿರ್ತಾರೆ ಅವರ ಸಹಾಯದಿಂದ ಪ್ರೊಫೆಸರ್ ಮಾಧವ್ ಗಾಡ್ಗೀಳ್ರಿಗೆ ಅವರು ಈ ಅಘನಾಶಿನಿ ನದಿ ಕೊಳ್ಳಕ್ಕೆ ಬಂದು ಪರಿಸರದ ಮೇಲಿನ ಹಾನಿಯ ಕುರಿತು ಒಂದು ಅಧ್ಯಯನ ಮಾಡಿಕೊಡಿ, ನಿಮ್ಮ ಅಭಿಪ್ರಾಯ ಹೇಳಿ, ಸಲಹೆಯನ್ನು ಹೇಳಿ ಅಂತ ಕೇಳ್ಕೊಂಡ ಒಂದು ಹಿನ್ನೆಲೆಯಲ್ಲಿ 79ರೊಳಗೆ ಪ್ರೊಫೆಸರ್ ಮಾಧವ್ ಗಾಡ್ಗೀಳ್ರು ಅವರ ಸಹೋದ್ಯೋಗಿ ಪ್ರೊಫೆಸರ್ KC ಮಲ್ಹೋತ್ರ, ಕೈಲಾಶ್ ಮಲ್ಹೋತ್ರ ಅವರೊಡನೆ ತಟ್ಟಿಗೆಗೆ ಬಂದು ಸುಮಾರು 2.5 ದಿವಸ ಇದ್ದು ಈ ಯೋಜನೆ ಬಗ್ಗೆ ವಿಸ್ತೃತವಾದ ಮಾಹಿತಿಯನ್ನು ಸಂಗ್ರಹ ಮಾಡ್ತಾರೆ. ಮತ್ತೆ ಈ ಯೋಜನೆಯಿಂದಾಗಿ ಇಲ್ಲಿಯ ಜನಜೀವನದ ಮೇಲೆ, ಬೇಸಾಯದ ಮೇಲೆ, ಅರಣ್ಯಗಳ ಮೇಲೆ ಯಾವ ರೀತಿ ಪರಿಣಾಮ ಆಗ್ತದೆ, ಮತ್ತೆ ಆರ್ಥಿಕ ಸ್ಥಿತಿಗತಿ ಮೇಲೆ ಯಾವ ಥರ ಪರಿಣಾಮ ಆಗ್ತದೆ ಹೇಳೋ ಬಗ್ಗೆ ವಿಸ್ತೃತವಾದ ಮಾಹಿತಿಯನ್ನು ಸಂಗ್ರಹ ಮಾಡಿದ್ರು. ಅದೇ ಸಮಯದಲ್ಲಿ ಮಾನ್ಯ ನಾಗೇಶ್ ಹೆಗಡೆ ಪ್ರಸ್ತಾಪಿಸಿದಂತೆ ಬೇಡ್ತಿ ನದಿಯಲ್ಲೂ ಸಹ ಜಲವಿದ್ಯುತ್ ಯೋಜನೆ ಕಾರ್ಯ ನಡೀತಾ ಇತ್ತು. ಈ ಎರಡೂ ಅಲ್ಲೂ ಸಹ ಇದೇ ತರ ಒಂದು ಅಧ್ಯಯನ ಪ್ರೊಫೆಸರ್ ಮಾಧವ್ ಗಾಡ್ಗೀಳ್ರು ಕೈಗೊಂಡಿದ್ರು. ಈ ಎಲ್ಲ ಅಧ್ಯಯನದ ಒಂದು ಸ್ವರೂಪವಾಗಿ, ಒಂದು ಪರಿಣಾಮವಾಗಿ ನಾಗೇಶ್ ಹೆಗಡೆ ಅವರು ಹೇಳಿದಾಗೆ 81ರೊಳಗೆ ಒಂದು ಅಭೂತಪೂರ್ವದ ಸಮ್ಮೇಳನ ಪ್ರಾರಂಭ ಆಗ್ತದೆ, ಸಿರ್ಸಿಯಲ್ಲಾಗಿತ್ತು. ಅದರಿಂದ ತಾತ್ಕಾಲಿಕವಾಗಿ ಬೇಡ್ತಿ ಹಾಗೂ ಅಘನಾಶಿನಿಯ ಮೇಲೆ ಏನು ಜಲವಿದ್ಯುತ್ ಯೋಜನೆ ಯೋಜಿಸಿದ್ರು ಅದನ್ನ ತಾತ್ಕಾಲಿಕವಾಗಿ ಅವಾಗ ಸ್ಥಗಿತ ಮಾಡಿದ್ರು. ನಂತರ ಅಲ್ಲಿಂದ ಬಹುಶಃ ಪ್ರೊಫೆಸರ್ ಮಾಧವ್ ಗಾಡ್ಗೀಳ್ರ ಬಗ್ಗೆ ಅವರಿಗೆ ಈ ಶಿರ್ಸಿಯ ಸುತ್ತಮುತ್ತಲು ಇರುವಂತ ಈ ಪರಿಸರದ ಬಗ್ಗೆ ಇರುವಂತ ಕಾಳಜಿ, ಪರಿಸರದ ಮೇಲಿನ ಅವಲಂಬನೆ ಯಾವ ಥರ ಇತ್ತು ಹೇಳಿ ಅವ್ರಿಗೆ ಅನಿಸಿ ಬಹುಶಃ ಇಲ್ಲಿ ಅವರು ಮುಂದಿನ ಅಧ್ಯಯನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತ ನನಗೆ ಅನಿಸ್ತದೆ. 1982ರೊಳಗೆ ಅವರು ಹುಳುಗೋಳು ಸೊಸೈಟಿಯವರು ಒಂದು ಯೋಜನೆಯನ್ನ ರೂಪಿಸ್ತಾರೆ. ಆ ಒಂದು ಯೋಜನೆಯ ಮಾರ್ಗದರ್ಶನ ಪ್ರೊಫೆಸರ್ ಮಾಧವ್ ಗಾಡ್ಗೀಳ್ರು ನೀಡಿದ್ರು. ಅವರ ಸಂಗಡ ನಾಗೇಶ್ ಅವರು ಹೇಳಿದಂಗೆ ಅನೇಕ ಅವರ ಸಹೋದ್ಯೋಗಿಗಳು, ಭಾರತೀಯ ವಿಜ್ಞಾನ ಸಂಸ್ಥೆಯಲ್ಲಿ ಕೆಲಸ ಮಾಡುವ ಅನೇಕ ಅವರ ಸಹೋದ್ಯೋಗಿಗಳು, ವಿಜ್ಞಾನಿಗಳು ಆಗಾಗ ಸಿರ್ಸಿಗೆ ಬರಲಿಕ್ಕೆ ಪ್ರಾರಂಭ ಆಯಿತು. ಆ ಹುಳುಗೋಳು ಸೊಸೈಟಿಯ ಒಂದು ಸೊಸೈಟಿಯ ಒಂದು ಯೋಜನೆ ಮುಖ್ಯ ಉದ್ದೇಶ ಬೆಟ್ಟಗಳ ಮೇಲೆ ಬೆಟ್ಟಗಳನ್ನು ಅಭಿವೃದ್ಧಿ ಮಾಡಬೇಕು. ಅಲ್ಲಿ ಗಿಡಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಒಂದು ಇಲ್ಲಿಯ ತೋಟಿಗರ ಒಂದು ಬೆನ್ನೆಲುಬಾಗಿದ್ದ ಬೆಟ್ಟವನ್ನ ಸಂರಕ್ಷಣೆಗೊಳಿಸಿ ಅದನ್ನು ಅಭಿವೃದ್ಧಿ ಪಡಿಸಬೇಕು ಅಂತ ಒಂದು ದೊಡ್ಡ ಮಹತ್ವಾಕಾಂಕ್ಷಿ ಯೋಜನೆ ಆಗಿತ್ತು. ಅದು ಯೋಜನೆ ಅಗದಿ ಸಫಲವಾಗಿ ಅವರು ಕಾರ್ಯಗತ ಕೂಡ ಮಾಡಿಸಿದರು. ನಾನು ಹಿಂದೆ ಹೇಳಿದಾಗೆ 1983ರಲ್ಲಿ ಸಿರ್ಸಿಯಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯ ಪರಿಸರ ವಿಜ್ಞಾನ ಕೇಂದ್ರದ ಒಂದು ಘಟಕವನ್ನು ಸ್ಥಾಪನೆ ಮಾಡಿ ಅಲ್ಲಿಂದ ಅವರು ಅನೇಕ ಈ ಪರಿಸರಕ್ಕೆ ಪೂರಕವಾದಂಥ ಪರಿಸರದ ಬಗ್ಗೆ ಒಂದು ಅಧ್ಯಯನಗಳ ಕುರಿತು ಅನೇಕ ಅಧ್ಯಯನಗಳ ಪ್ರಾರಂಭ ಮಾಡ್ತಾರೆ. ಬಹುಶಃ ಉತ್ತರ ಕನ್ನಡ ಜಿಲ್ಲೆ ಇಂದು ತಮಗೆಲ್ಲ ಗೊತ್ತಿದೆ, ದೇಶದಲ್ಲೇ ಪರಿಸರದ ಬಗ್ಗೆ ಅತ್ಯಂತ ಹೆಚ್ಚು ರೀತಿಯ ಬಹಳ ರೀತಿಯ ಅಧ್ಯಯನಗಳನ್ನ ಮಾಡಿದಂಥ ಜಿಲ್ಲೆ ಅಂತ ಎಲ್ಲರೂ ಹೇಳ್ತಾರೆ. ಈಗ ಬಹುಶಃ ಆ ಒಂದು 1983ರಲ್ಲಿ ಏನು ಹುಟ್ಟುಹಾಕಿದ್ರು ಪರಿಸರ ವಿಜ್ಞಾನ ಕೇಂದ್ರ ಘಟಕವನ್ನ, ಅದಕ್ಕೆ ಈ ಎಲ್ಲ ಮುಂದೆ ಕೈಗೊಳ್ಳುವ ಎಲ್ಲ ಒಂದು ಅಧ್ಯಯನಗಳಿಗೆ ಅದು ನಾಂದಿ ಆಯಿತು ಅಂತ ನನಗನ್ನಿಸ್ತಾ ಇದೆ. ನಾನು 1983ರಿಂದ ಮಾಧವ್ ಗಾಡ್ಗೀಳ್ರು ಏನು ಸಿರ್ಸಿಯಲ್ಲಿ ಸುಮಾರು 2007 ಇರಬೇಕು ಅವರು ಕೊನೆ ಒಂದು ಅಧ್ಯಯನ ಇಲ್ಲಿಗೆ ಬಂದಿದ್ದವರು. ಅದನ್ನ 3 ರೀತಿ ಸುಮಾರು 35 ವರ್ಷ ಅಥವಾ ಒಂದು 15 ವರ್ಷ
ಕ್ಷಮಿಸಿ, ಸುಮಾರು 30 ವರ್ಷಗಳ ಕಾಲ ಅವರು ಇಲ್ಲಿ ಅಧ್ಯಯನವನ್ನು ಕೈಗೊಂಡ್ರು. ನಾನು ಅದನ್ನು ವಿಂಗಡಣೆ ಮಾಡೋದಿದ್ರೆ ಒಂದೊಂದು ದಶಕದಲ್ಲಿ ಒಂದೊಂದು ರೀತಿಯ ಅಧ್ಯಯನವನ್ನು ಅಲ್ಲಿ ಕೈಗೊಂಡ್ರು ಅವರು. ಮೊದಲನೇ ದಶಕ ಏನು 83ರಿಂದ ಸುಮಾರು 95ರವರೆಗೆ ಇಲ್ಲಿಯ ಅರಣ್ಯಗಳ ಮೇಲಿನ ಅವಲಂಬನೆ ಬಗ್ಗೆ, ಮತ್ತೆ ಅವರಿಗೆ ಮುಖ್ಯವಾಗಿ ಅಧ್ಯಯನದ ವಸ್ತು ಆಗಿದ್ದು ಅಂದರೆ ಬಯೋಮಾಸ್. ಯಾಕೆ ಇಲ್ಲಿನ ಜನರು ಅನೇಕ ರೀತಿಯಲ್ಲಿ ಇಲ್ಲಿಯ ಸುತ್ತಮುತ್ತಲಿನ ಅರಣ್ಯಗಳ ಮೇಲೆ ಅವಲಂಬಿತರಾಗಿದ್ದರು. ಹಾಗಾಗಿ ಅವರು ಯಾವಾಗಲೂ ಹೇಳೋರು, ಈ ಅರಣ್ಯದಿಂದ ಸಂಗ್ರಹ ಮಾಡುವಂಥ ವಸ್ತುಗಳ ಬಗ್ಗೆ ಅಥವಾ ಸಂಪನ್ಮೂಲಗಳ ಬಗ್ಗೆ ಒಂದು ಅಂಕಿ ಸಂಖ್ಯೆ ಇಲ್ಲದೆ ಹೋದರೆ ಅದು ಮುಂದೆ ಅಧ್ಯಯನಕ್ಕೆ ಅಥವಾ ಮುಂದಿನ ವಿಚಾರಗಳಲ್ಲಿ ಅಥವಾ ಮುಂದಿನ ಹಂತದಲ್ಲಿ ಅದರ ಅಭಿವೃದ್ಧಿ ಕುರಿತು ಮಾಡೋದು ತುಂಬ ಸೂಕ್ತ ಎನಿಸುವುದಿಲ್ಲ. ಹೇಳೋ ದೃಷ್ಟಿಯಿಂದ ಅವರು ಪ್ರತಿಯೊಂದು ವಿಷಯಕ್ಕೂ ಅಂಕಿ ಸಂಖ್ಯೆಯನ್ನ ಸಂಗ್ರಹ ಮಾಡಲಿಕ್ಕೆ ದೊಡ್ಡ ಪ್ರಮಾಣದ ಒಂದು ಸರ್ವೆ ಕಾರ್ಯಕ್ರಮವನ್ನು ಮಾಡ್ತಾರೆ. 1983ರಿಂದ ಅವರು ಕೈಗೊಂಡ ಮೊದಲನೇ ಒಂದು ಅಧ್ಯಯನ ಇಲ್ಲಿ ಇಕೋ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಂತ. ಬಹುಶಃ ನಾಗೇಶ್ ಹೆಗ್ಡೆ ಅವರಿಗೆ ಗೊತ್ತಿರ್ಬೋದು. ಆಗಿನ ಅಂದು ಅಂದರೆ 80ರ ದಶಕದಲ್ಲಿ ಭಾರತದಲ್ಲಿ ಬಹುಶಃ ಅದು 6ನೇ ಪ್ಲಾನಿಂಗ್ ಕಮಿಷನ್ ಪ್ಲಾನ್ ಇರ್ಬೋದು, 6th ಪ್ಲಾನ್. ಆಗ ದೇಶದ ವಿವಿಧ ಪ್ರದೇಶ, ಪಶ್ಚಿಮ ಘಟ್ಟ, ಗಂಗಾ ನದಿ ಕೊಳ್ಳ, ಹಾಗೆ ಹಿಮಾಲಯನ್ ಏನು ಏರಿಯಾ ಇರುತ್ತದೆ, ಅಲ್ಲಿ ವಿಶೇಷವಾದ ಒಂದು ಪರಿಸರಕ್ಕೆ ಪೂರಕವಾದ ಅಭಿವೃದ್ಧಿ ಬಗ್ಗೆ ವಿಶೇಷವಾದ ಒಂದು ಯೋಜನೆಯನ್ನ ಭಾರತ ಸರ್ಕಾರ ಕೈಗೊಳ್ಳುತ್ತದೆ. ಆ ಒಂದು ಯೋಜನೆಗೆ ಒಂದು ಏನು ಭಾರತ ಸರ್ಕಾರದ ಪ್ಲಾನಿಂಗ್ ಇದೆ, ಅದಕ್ಕೆ ಪೂರಕವಾಗಿ ಪ್ರೊಫೆಸರ್ ಮಾಧವ್ ಗಾಡ್ಗೀಳ್ರು ಒಂದು ಆಕ್ಷನ್ ಓರಿಯೆಂಟೆಡ್ ಪ್ರಾಜೆಕ್ಟ್ ಅನ್ನ ಶಿರ್ಸಿಯಲ್ಲಿ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ಅವರು ಆಯ್ದುಕೊಂಡಿದ್ದು 2 ನದಿಗಳ ಕೊಳ್ಳ, ಒಂದು ಅಘನಾಶಿನಿ, ಇನ್ನೊಂದು ಬೇಡ್ತಿ. ಈ ನದಿ ಕೊಳ್ಳಗಳ ಏನು ಅಕ್ಕಪಕ್ಕ ಎಷ್ಟೋ ಸಾವಿರಾರು ವರ್ಷದಿಂದ ಜನರು ಬದುಕ್ತಾ ತಮ್ಮ ಜನಜೀವನವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅವರು ಆ ಹಳ್ಳಿಗಳಲ್ಲಿ ಬೇಸಾಯದ ಬಗ್ಗೆ, ಅವರ ಜನಜೀವನದ ಬಗ್ಗೆ ವಿಸ್ತೃತ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡಬೇಕು ಅಂತ ಯೋಚಿಸಿ 2 ಪ್ರದೇಶ, ಸುಮಾರು 8 ಹಳ್ಳಿಗಳ ಒಂದು ಗುಂಪನ್ನು ನಾವು ಆರಿಸ್ಕೊಂಡಿದ್ವಿ. ಅದರೊಳಗೆ 2 ಹಳ್ಳಿಗಳ ಗುಂಪುಗಳಲ್ಲಿ ವಿವರವಾದ ಮಾಹಿತಿ ಸಂಗ್ರಹ ಮಾಡ್ತಾರೆ. ಒಂದು ಶಿರ್ಸಿಯ ಪಕ್ಕದ ಶಿರ್ಸಿಮಕ್ಕಿ ಒಂದು ಮುಂಡಿಗೆಸರ ಅಂತ, ಅದು ಅಘನಾಶಿನಿ ನದಿಯ ಪ್ರಾರಂಭದ ಒಂದು ಸ್ಥಳದಲ್ಲಿದೆ. ಅದೇ ರೀತಿ ಮಾಸೂರ್ ಲುಕೇರಿ ಅಂತ, ಅದು ಅಘನಾಶಿನಿ ನದಿಯ ಮುಖಜ ಪ್ರದೇಶ, ಅದು ಇಸ್ಟ್ರೈನ್ ಪ್ರದೇಶದಲ್ಲಿ ಬರ್ತದೆ. ಈ 2 ಹಳ್ಳಿಗಳಲ್ಲಿ ನಾವು ವಿಶೇಷವಾದ ಒಂದು ಅಧ್ಯಯನವನ್ನು ಕೈಗೊಂಡಿದ್ವಿ. ಈ ಒಂದು ಅಧ್ಯಯನದ ಮೂಲಕ ಅಲ್ಲಿಯ ಸಂಪನ್ಮೂಲಗಳ ಮೇಲೆ ಜನರ ಅವಲಂಬನೆ ಬಗ್ಗೆ ವಿವರವಾದ ಮಾಹಿತಿ ಸಂಗ್ರಹ ಆಗ್ತದೆ. ಆ ಒಂದು ಮಾಹಿತಿಗಳ ಆಧಾರದ ಮೇಲೆ ಈ ಎಲ್ಲ ಪ್ರದೇಶದಲ್ಲಿ ಇಕೋಲಾಜಿಕಲಿ ಸೌಂಡ್ ಡೆವಲಪ್ಮೆಂಟ್ ಪ್ಲಾನ್, ಅಂದರೆ 2 ಹಳ್ಳಿಗಳಲ್ಲಿ ಪರಿಸರಕ್ಕೆ ಪೂರಕವಾದ ಎಲ್ಲ ರೀತಿಯ ಅಭಿವೃದ್ಧಿ ಕಾರ್ಯಕ್ರಮವನ್ನು ರೂಪಿಸ್ತೇವೆ. ಅದೇ ರೀತಿ ಕರ್ನಾಟಕ ಸರ್ಕಾರ ಅದನ್ನ ಏನು ನಾವು ಸೂಚಿಸಿದ ಅಂದರೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಅಲ್ಲಿ ಕಾರ್ಯಗತ ಮಾಡುವಂತ ಒಂದು ಪ್ರಯತ್ನ ಮಾಡ್ತದೆ. ಅದರೊಳಗೆ ಮಣ್ಣು ಹಾಗೂ ನೀರಿನ ಸಂರಕ್ಷಣೆ, ಅರಣ್ಯ ಸಂರಕ್ಷಣೆ ಹಾಗೂ ಅಭಿವೃದ್ಧಿ, ಪಶುಸಂಗೋಪನಾ ಒಂದು ಸಂಬಂಧಪಟ್ಟು, ಮತ್ತು ಹಳ್ಳಿಗಳಲ್ಲಿ ನಮ್ಮ ಮಲೆನಾಡು ಹಳ್ಳಿಗಳಲ್ಲಿ ನಾವು ಬಹಳಷ್ಟು ಪ್ರಮಾಣದಲ್ಲಿ ಈ ಕಟ್ಟಿಗೆಯನ್ನ ನಮ್ಮ ಶಕ್ತಿಯ ಉಪಯೋಗಕ್ಕೆ ಅದನ್ನು ಬಳಸ್ತೇವೆ. ಹಾಗಾಗಿ ಆ ಶಕ್ತಿಯ ಉಳಿತಾಯಕ್ಕೂ ಸಹ ಅನೇಕ ಪ್ರಕಾರಗಳನ್ನ, ಅನೇಕ ರೀತಿಯ ಇಂಪ್ಲಿಮೆಂಟ್ಸ್ ಅಂತ ಹೇಳ್ತಾರೆ, ಅದನ್ನು ಸಹ ನಾವು ಇಂಪ್ಲಿಮೆಂಟ್ ಮಾಡಿದ್ವಿ. ತಮಗೆಲ್ಲ ಗೊತ್ತಿದೆ, ಭಾರತೀಯ ವಿಜ್ಞಾನ ಸಂಸ್ಥೆಯ ಅಸ್ಟ್ರಾ ಒಂದು ಸೆಲ್ ಏನಿದೆ, ಅದು ಅಸ್ಟ್ರಾ
ಸ್ಟೋವ್ ಅಂತ, ಅಸ್ತ್ರ ಒಲೆ ಅಂತ ಅಭಿವೃದ್ಧಿಗೊಳಿಸಿತ್ತು. ಅದೇ ಒಲೆಗಳನ್ನ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಅದನ್ನ ಕಾರ್ಯಗತಗೊಳಿಸಿದ್ವಿ. ಇಂದು ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಈ ಅಸ್ತ್ರ ಟೆಕ್ನಾಲಜಿ ಅಥವಾ ಅಸ್ತ್ರ ತಂತ್ರಜ್ಞಾನದ ಏನು ಒಲೆಗಳಿವೆ ಬಹಳ ಪ್ರಚಾರದಲ್ಲಿವೆ ಮತ್ತು ಜನರಿಗೆ ಬಹಳ ಅನುಕೂಲವಾಗಿದೆ. ಹೀಗೆ ಇದು ಒಂದು ಇಂಟಿಗ್ರೇಟೆಡ್ ಅಪ್ರೋಚ್ ಆಫ್ ಸೆಲೆಕ್ಟೆಡ್ ಮೈಕ್ರೋ ಕ್ಯಾಚ್ಮೆಂಟ್ಸ್ ಏನೋ ಅವಾಗ ಗಾಡಿಗಿಲ್ರು, ಅದು ಆಕ್ಷನ್ ಓರಿಯೆಂಟೆಡ್ ರಿಸರ್ಚ್, ಅಂದರೆ ಅವರ ಅಧ್ಯಯನದಲ್ಲಿ ಏನೇನು ಕಂಡು ಬಂತು ಅದಕ್ಕೆ ಪೂರಕವಾಗಿ ಅದನ್ನ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಅಲ್ಲಿ ಕಾರ್ಯಗತ ಮಾಡಿದ್ರು. ಇದು ಒಂದು. ಅದೇ ರೀತಿ ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ರಿಗೆ ಗೊತ್ತಿತ್ತು, ಅಂದರೆ ಎಲ್ಲರಿಗೂ ಗೊತ್ತಾಗುತ್ತೆ ನಾವು ಎಷ್ಟು ಪ್ರಮಾಣದಲ್ಲಿ ಈ ಅರಣ್ಯ ಸಂಪನ್ಮೂಲಗಳನ್ನು ನಮ್ಮ ವ್ಯವಸಾಯಕ್ಕಾಗಿ, ನಮ್ಮ ಜನಜೀವನಕ್ಕಾಗಿ ಇಲ್ಲಿ ಉಪಯೋಗಿಸ್ತಾ ಇದ್ದೇವೆ ಅಂತ. ಹಾಗಾಗಿ ಗಾಡ್ಗಿಲ್ರಿಗೆ ಇನ್ನೊಂದು ಬಹಳ ಒಂದು ವಿಶೇಷವಾದ ಆಸಕ್ತಿ ಅಂದರೆ ಇಲ್ಲಿಯ ಅರಣ್ಯಗಳ ಸ್ಥಿತಿಗತಿ ಹೇಗಿದೆ ಅಂತ. ಬಹುಶಃ ಬಹಳ ಮಂದಿಗೆ ಗೊತ್ತಿರ್ಬೋದು, ಉತ್ತರ ಕನ್ನಡ ಜಿಲ್ಲೆ ಬಹಳ ವಿಶಿಷ್ಟವಾದ ಜಿಲ್ಲೆ. ಇದರೊಳಗೆ ಕರಾವಳಿ ಪ್ರದೇಶ ಇದೆ, ಪಶ್ಚಿಮ ಘಟ್ಟ ಇದೆ, ಮತ್ತೆ ಪಶ್ಚಿಮ ಘಟ್ಟಗಳ ಪೂರ್ವಕ್ಕೆ ಈ ಅರೆಮಲೆನಾಡು ಮತ್ತು ಡೆಕ್ಕನ್ ತಪ್ಪಲು ಅವು ಸಹ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೋಡಲಿಕ್ಕೆ ಸಿಗ್ತದೆ. ಹೀಗೆ 3-4 ವಿವಿಧ ಪ್ರಕಾರಗಳಲ್ಲಿ ಇಲ್ಲಿಯ ಭೌಗೋಳಿಕ ಸ್ಥಿತಿಯನ್ನು ನಾವು ಹೇಳ್ಬೋದು. ಈ 3 ಎಷ್ಟು ಏನು ಎಲ್ಲ ರೀತಿಯ ಪ್ರದೇಶ ಇದೆ, ಅಲ್ಲಿ ಬೇರೆ ಬೇರೆ ರೀತಿಯ ಅರಣ್ಯಗಳನ್ನು ನೋಡ್ಲಿಕ್ಕೆ ಸಿಗ್ತದೆ. ಈ ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶ ಅಥವಾ ಬುಡದಲ್ಲಿ ಫುಟಿಲ್ಸ್ ಆಫ್ ವೆಸ್ಟರ್ನ್ ಘಾಟ್ಸ್ ಏನು ಹೇಳ್ತೇವೆ, ಅಲ್ಲಿ ಒಂದು ರೀತಿಯ ಕಾಡುಗಳು. ಮತ್ತೆ ಘಟ್ಟದ ಮೇಲೆ ಬಂದ್ರೆ ಈ ಕ್ರೆಸ್ಟ್ ಏನು ಹೇಳ್ತೇವೆ, ಅಲ್ಲಿ ಅಂದ್ರೆ ಘಟ್ಟಗಳ ಪ್ರದೇಶದಲ್ಲಿ ನಿತ್ಯ ಹರಿದ್ವರ್ಣ ಕಾಡು, ಎವರ್ಗ್ರೀನ್ ಫಾರೆಸ್ಟ್ ಕಂಡು ಬರ್ತದೆ. ಕ್ರೆಸ್ಟ್ ಲೈನ್ ಬಂದಾಗೆ ಮೇಲಕ್ಕೆ ಸಿರ್ಸಿ ಕಡೆ ಬಂದಾಗೆ ಸೆಮಿ ಎವರ್ಗ್ರೀನ್ ಫಾರೆಸ್ಟ್ ಇರ್ತದೆ. ಹೀಗೆ ನಾವು ಪೂರ್ವಕ್ಕೆ ಹೋದಂತೆ ಆದರೆ ಮಾಯ್ಸ್ಟ್ ಡೆಸಿಡಿಯಸ್, ಇಲ್ಲಿ ಯಾಕೆ ಅಂದ್ರೆ ಅಪಾರ ಪ್ರಮಾಣದಲ್ಲಿ ಸುಮಾರು 2700 ಮಿಲಿಮೀಟರ್ ಸರಾಸರಿ ಮಳೆ ಆಗ್ತದೆ. ಹಾಗಾಗಿ ಈ ಅರೆ ಅಥವಾ ಸೆಮಿ ಎವರ್ಗ್ರೀನ್ ಫಾರೆಸ್ಟ್ ನೋಡ್ಲಿಕ್ಕೆ ಸಿಗ್ತದೆ. ಇನ್ನು ಪೂರ್ವಕ್ಕೆ ಹೋದರೆ ಮಾಯ್ಸ್ಟ್ ಡೆಸಿಡಿಯಸ್ ಫಾರೆಸ್ಟ್ ನೋಡ್ಲಿಕ್ಕೆ ಸಿಗ್ತದೆ. ಹೀಗೆ ಎಲ್ಲ ಅರಣ್ಯ ಪ್ರಕಾರಗಳ ಒಂದು ವೈವಿಧ್ಯತೆ ಯಾವ ಥರ ಇದೆ, ರಚನೆ ಯಾವ ಥರ ಇದೆ, ಅದರ ಸ್ವರೂಪ ಯಾವ ಥರ ಇದೆ, ಅಲ್ಲಿ ಸಿಗುವಂಥ ಬಯೋಮಾಸ್ ಅಥವಾ ಜೀವ ದ್ರವ್ಯಗಳ ಪ್ರಮಾಣ ಎಷ್ಟಿದೆ, ಇವು ಎಲ್ಲ ವಿಷಯಗಳ ಬಗ್ಗೆ ಗಾಡಿಗಿಲ್ರಿಗೆ ಒಂದು ಮಾಹಿತಿ ಸಂಗ್ರಹ ಮಾಡಬೇಕು ಅಂತ ಒಂದು ಆಸಕ್ತಿ. ಅವರ ಸಹೋದ್ಯೋಗಿ, ನಮ್ಮ ಸಿರ್ಸಿ ಫೀಲ್ಡ್ ಸೆಂಟರ್ನೊಳಗೆ ಕೆಲಸ ಮಾಡುವಂಥ ನನ್ನ ಸಹೋದ್ಯೋಗಿಗಳು ಈ ಒಂದು ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕೆ ವಿವಿಧ ರೀತಿಯ ಪ್ರಯೋಗಗಳನ್ನು ಕೈಗೊಳ್ತಾರೆ. ಅದೇ ರೀತಿ ಇಲ್ಲಿಯ ಹಕ್ಕಿಗಳ ಬಗ್ಗೆ ಒಂದು ವಿಶೇಷವಾದ ಅಧ್ಯಯನ ಆಗ್ತದೆ. ಇಲ್ಲಿ ಉತ್ತರ ಕನ್ನಡ ಜಿಲ್ಲೆ ಸುಮಾರು 430 ಅಥವಾ 430 ಹಕ್ಕಿಗಳ ಪ್ರಭೇದಗಳಿವೆ ಅಂತ ವಿಜ್ಞಾನಿಗಳೀಗ ಕಂಡುಹಿಡಿದಿದ್ದಾರೆ. ಅದೇ ಥರ ಇನ್ಸೆಕ್ಟ್ಸ್ ಬಗ್ಗೆ, ಕೀಟಗಳ ಬಗ್ಗೆ ಸಹ ಇಲ್ಲಿ ಪರಿಸರ ವಿಜ್ಞಾನ ಕೇಂದ್ರದ ಮೂಲಕ ಅಧ್ಯಯನವನ್ನು ಕೈಗೊಳ್ಳುತ್ತಾರೆ. ಇನ್ನೊಂದು ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ರು ಕೈಗೊಂಡ, ಅವರ ಸಹೋದ್ಯೋಗಿಗಳ ಜೊತೆ ಕೈಗೊಂಡ ವಿಶೇಷವಾದ ಅಧ್ಯಯನ ಅಂದರೆ ಇಲ್ಲಿಯ ಸೆಕ್ರೆಡ್ ಫಾರೆಸ್ಟ್ ಅಥವಾ ಕಾನ್ ಫಾರೆಸ್ಟ್ ಅಂತ ಹೇಳ್ತಾರೆ, ಪವಿತ್ರ ವನಗಳು. ಇದು ಐತಿಹಾಸಿಕವಾಗಿ ಬಹಳ ಒಂದು ಇತಿಹಾಸ ಇಂಥದ್ದು. ಇದರ ಒಂದು ಸ್ವರೂಪದ ಇದ್ರ ಬಗ್ಗೆ ಅಧ್ಯಯನ ಕೈಗೊಳ್ತಾರೆ. ಈ ಎಲ್ಲ ಅಧ್ಯಯನಗಳ ಜೊತೆಗೆ ಇನ್ನೊಂದು ವಿಶೇಷವಾದ ಆಸಕ್ತಿ ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ರಲ್ಲಿ ಇತ್ತು ಏನಂದ್ರೆ, ಜನರಲ್ಲಿ ಇದರ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸ್ಬೇಕು ಹೇಳೋ ದೃಷ್ಟಿಯಿಂದ ಅವರು 1983ರಿಂದ ಸತತವಾಗಿ ಸುಮಾರು 4 ವರ್ಷ ಇಕೋ ಡೆವಲಪ್ಮೆಂಟ್ ವರ್ಕ್ಶಾಪ್ ಅಂತ ನಾವು ಎಡಳ್ಳಿಯಲ್ಲಿ ಆರ್ಗನೈಸ್ ಮಾಡಿದ್ವಿ. ಅದರೊಳಗೆ ಸುತ್ತಮುತ್ತಲಿನ ಯುವಕರು, ರೈತರು, ಶಾಲಾ ಅಧ್ಯಾಪಕರು, ಕಾಲೇಜು ಹುಡುಗರು, ಕೇವಲ ಶಿರ್ಸಿ ಸುತ್ತಮುತ್ತಲು ಇರುವಂಥ ಮಾತ್ರ ಅಲ್ಲ, ಕರ್ನಾಟಕದ ಸುತ್ತಮುತ್ತಲು ಇರುವಂಥ ಅಥವಾ ದೇಶದ ಇತರ ಒಂದು ರಾಜ್ಯಗಳಿಂದ ಸಹ ಈ ಒಂದು ಏನು ಜಾಗೃತಿ ವರ್ಕ್ಶಾಪ್ ಮಾಡ್ತಿದ್ವಿ.
ಅದಕ್ಕೆ ಬಂದಿದ್ರು. ಹಾಗಾಗಿ ಜನರಲ್ಲಿ ಜಾಗೃತಿ ಮೂಡಿಸೋದು ಅವರ ಒಂದು ಇನ್ನೊಂದು ಅಗತ್ಯವಾದ ಅವರು ಕಂಡುಕೊಂಡಂತ ಒಂದು ವಿಷಯವಾಗಿತ್ತು. ಹಾಗಾಗಿ ಈ ವರ್ಕ್ಶಾಪ್ ಅಥವಾ ಕಾರ್ಯಾಗಾರದ ಮೂಲಕ ಅವರು ಅನೇಕ ವಿಷಯಗಳನ್ನ ಜನರಲ್ಲಿ ಹಂಚಿಕೊಂಡ್ರು. ಮತ್ತೆ ಒಂದು ಜನಜಾಗೃತಿಯಾಗಿ ಅನೇಕ ಒಂದು ಕಾರ್ಯಕ್ರಮಗಳನ್ನು ಕೂಡ ಅವರು ಹಮ್ಮಿಕೊಂಡಿದ್ರು. ಮಾನ್ಯ ದೇವಿ ಪ್ರಸಾದ್ ಅವರು ಹೇಳಿದ್ರು, ಬಯೋಡೈವರ್ಸಿಟಿ ನೆಟ್ವರ್ಕಿಂಗ್ ಆಫ್ ಕಾಲೇಜಸ್ ನೆಟ್ವರ್ಕಿಂಗ್ ಬಗ್ಗೆ. ತಾವು ಹೇಳಿದಾಗೆ ಫ್ಯೂ ಫೌಂಡೇಶನ್ ಇಂದ ಅವರಿಗೆ ದೊರೆತ ಒಂದು ಏನು ಸ್ಕಾಲರ್ಶಿಪ್ ಇತ್ತು, ಅದನ್ನ ಪಶ್ಚಿಮ ಘಟ್ಟದ ಎಲ್ಲ ರಾಜ್ಯಗಳ ಸುಮಾರು 27ರಿಂದ 30 ಕಾಲೇಜಸ್ ನೆಟ್ವರ್ಕಿಂಗ್ ಮಾಡಿಬಿಟ್ಟು ಅದನ್ನ ಮಾಡ್ತಾರೆ. ಅದಕ್ಕೆ ಪೀಠಿಕೆಯಾಗಿದ್ದು ಶಿರ್ಸಿಯಲ್ಲಿ ಅದರ ಪ್ರಥಮವಾಗಿ ಶಿರ್ಸಿಯ ಕಾಲೇಜ್ನೊಳಗೆ ಅದ್ರ ಬಗ್ಗೆ ಒಂದು ಅವರು ದೊಡ್ಡ ಸಭೆಯನ್ನು ಮಾಡಿ ಈ ಶಿರ್ಸಿಯ ಸುತ್ತಮುತ್ತಲು ಅಥವಾ ನಮ್ಮ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಪ್ರಾಧ್ಯಾಪಕರುಗಳನ್ನು ಅಲ್ಲಿಗೆ ಆಹ್ವಾನಿಸಿ ಅವರಿಗೆ ಈ ಒಂದು ಯೋಜನೆ ಬಗ್ಗೆ, ಬಯೋಡೈವರ್ಸಿಟಿ ಡಾಕ್ಯುಮೆಂಟೇಶನ್ ಬಗ್ಗೆ ವಿಶೇಷವಾದ ಒಂದು ಮೀಟಿಂಗ್ ಮಾಡ್ತಾರೆ. ಅದರ ಒಂದು ಏನು ರಿಸಲ್ಟ್ ತಮಗೆ ಗೊತ್ತಿದೆ ಈಗಾಗಲೇ. ಇದೇ ತರ ಸುಮಾರು ಇನ್ನೊಂದು ಅವರು ವಿಶೇಷವಾಗಿ ಕೈಗೊಂಡಿದ್ದ ಶಿರ್ಸಿ ಸುತ್ತಮುತ್ತಲು ಅಂದರೆ ಈ ಬಯೋಡೈವರ್ಸಿಟಿ ಡಾಕ್ಯುಮೆಂಟೇಶನ್, ಜೀವ ವೈವಿಧ್ಯತೆ ದಾಖಲಾತಿ. ಇದು ಸಹ ದೇವಿ ಪ್ರಸಾದ್ ಅವರು ಪ್ರಸ್ತಾಪ ಮಾಡಿದ್ರು ಕಾಣುತ್ತೆ. ಅವರು ಶಾಲಾ ಮಕ್ಕಳ ಸಹಾಯದಿಂದ ಹೇಗೆ ಸ್ಥಳೀಯವಾದ ಜೀವ ವೈವಿಧ್ಯತೆಯ ವಿವಿಧ ಪ್ರಕಾರಗಳನ್ನು ದಾಖಲಿಸಬಹುದು ಹೇಳೋ ಬಗ್ಗೆ ಪ್ರಯತ್ನ ಮಾಡ್ತಾರೆ. ಅದು ಶಿರ್ಸಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಒಂದು 5 ಹೈಸ್ಕೂಲ್ಗಳನ್ನು ಆರಿಸಿ, ಅದರೊಳಗೂ ಸಹ ಕರಾವಳಿಯಲ್ಲಿ ಘಟ್ಟದ ಮೇಲೆ, ಇನ್ನು ಬಯಲುಸೀಮೆಯ ಕಡೆ, ಹೀಗೆ ವಿವಿಧ ಭಾಗಗಳಿಂದ ಶಾಲಾ ಮಕ್ಕಳನ್ನ, ಶಾಲಾ ಅಧ್ಯಾಪಕರನ್ನ ಕರೆದುಬಿಟ್ಟು ಅವರಿಗೆ ಟ್ರೈನಿಂಗ್ ಕೊಟ್ಬಿಟ್ಟು ಅಲ್ಲಿ ಆಯ್ದ ಒಂದು ಗ್ರಾಮದಲ್ಲಿ ಈ ಬಯೋಡೈವರ್ಸಿಟಿ ಡಾಕ್ಯುಮೆಂಟೇಶನ್ ಬಗ್ಗೆ ಇರುವಂತ ಎಲ್ಲ ಏನು ವಿಷಯಗಳಿವೆ ಅದನ್ನ ದಾಖಲಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಸಾರಿ ಸರ್. ಪರವಾಗಿಲ್ಲ. ಹೀಗೆ ಅನೇಕ ರೀತಿಯಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಅದು ಶಿರ್ಸಿ ಸುತ್ತಮುತ್ತಲು ಅವರೊಡನೆ ಅಧ್ಯಯನದಲ್ಲಿ ಪಾಲ್ಗೊಳ್ಳುವಂತ ಒಂದು ಅವಕಾಶ ನನಗೆ ಸಿಕ್ಕಿತ್ತು. ತುಂಬಾ ವಿವರಣೆ ಕೊಟ್ರಿ. ಇವರಿಗೆ ಪುನಃ ನಾನು ಅವ್ರು ನೆನೆಸ್ಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಓಕೆ ಥ್ಯಾಂಕ್ ಯು. ನಮ್ಮ ಮುಂದಿನ ಮಾತನಾಡುವವರು ಮುಂದಕ್ಕೆ ಅಶೋಕ್ ಕುಂದಾಪುರ್. ದಯವಿಟ್ಟು ನಿಮ್ಮ ಪರಿಚಯ ಹೇಳ್ಕೊಂಡು ನಿಮ್ಮ ಮಾತನ್ನ ಸ್ವಲ್ಪ ಚಿಕ್ಕದಾಗಿರ್ಲಿ, ಸಮಯದ ಅಭಾವದಿಂದಾಗಿ. ಎಲ್ರಿಗೂ ನಮಸ್ಕಾರ. ಮಾಧವ್ ಗಾಡ್ಗಿಲ್ ರೋಡ್ಗೆ ನನ್ನ ಸಂಗತಿ ಬಹಳ ಕಡಿಮೆ, ಆದ್ರೂ ಕೂಡ ಅವರೆಂಥ ಒಂದು ವಿಶೇಷವಾದ ಸರಳ ಸಜ್ಜನಿಕೆಯ ವಿಜ್ಞಾನಿ ಅಂತ ಹೇಳಿ ನನಗೆ ಅರಿವಾಗಿತ್ತು. ಅವರಿಗೆ ಮೊದಲನೇ ಸಾರಿ ಭೇಟಿ ಹೋದಾಗ್ಲೇ ಅವರು ಅಂದ್ರೆ ಯಾರು ಆಸಕ್ತಿ ಇದ್ದಾರೆ ಅಂತ ಗೊತ್ತಿದ್ರು, ಇಲ್ಲದೆ ಇದ್ರು ಕೂಡ ಅವರು ಮೇಲೆ ಆಸಕ್ತಿ, ಪರಿಸರದ ಬಗ್ಗೆ ಆಸಕ್ತಿ ಬರುವಂತೆ ಅವ್ರು ಮಾಡ್ತಾ ಇದ್ರು. ರೀತಿ ನಾನು ಅವ್ರಿಗೆ ಮೊದಲನೇ ಸಾರಿ ನೋಡ್ಲಿಕ್ಕೆ ಹೋದಾಗ್ಲೇ ಅವರು ನನಗೊಂದು ಯಾತಕ್ ಬಂದಿದ್ದೀರಿ ಅನ್ನೋ ಬಗ್ಗೆ ಒಂದು ಲೆಕ್ಚರ್ ಕೊಡಿ ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಇಲ್ಲಿ ಯಾರು ಕೆಲಸ ಮಾಡ್ತಿದ್ದಾರೆ ಅವರಿಗೆ ಅಂತ ಹೇಳಿ. ಆ ರೀತಿ ಒಂದು ಬಂದವ್ರ ಮೇಲೆ ಹೊಸದಾಗಿ ಅವ್ರ ಹತ್ರ ಭೇಟಿ ಆದವ್ರ ಮೇಲೂ ಅವರು ಕಂಪ್ಲೀಟ್ ಕಾನ್ಫಿಡೆನ್ಸ್ ಅಲ್ಲಿ ಅವರಿಗೆ ಉತ್ತೇಜನ ಕೊಡ್ತಾ ಇದ್ರು, ಮತ್ತೆ ಅವರಿಂದ ಕೆಲಸ ಮಾಡೋ ತರ ಮಾಡ್ತಾ ಇದ್ರು. ನಮ್ಮ ಕಾಲೇಜ್ MGM ಕಾಲೇಜಲ್ಲಿ ಕೂಡ ಅವ್ರದ್ದೊಂದು ಪ್ರಾಜೆಕ್ಟ್ ಆಯ್ತು. ಅಲ್ಲಿ ಕೂಡ ನಾವು ಅನೇಕ ರೀತಿಯ, ನಾನ್ ನೇರವಾಗಿ ಅದರಲ್ಲಿ ಭಾಗವಹಿಸಿರ್ಲಿಲ್ಲ, ಅರವಿಂದ್ ಹೆಬ್ಬಾರ್ ಇದ್ರು, ಅವ್ರ ಬಹುಶಃ ಸ್ವಲ್ಪ ಹೊತ್ತಲ್ಲಿ ಮಾತಾಡ್ಬೋದು. ಹಾಗೆ ಮಾಧವರಾವ್, ಮತ್ತೆ ಇನ್ನು ಕೆಲವರು, ಹಾಗೆ ಪೂರ್ಣ ಪ್ರಜ್ಞಾ ಕಾಲೇಜ್ ಅಂತ ಕೂಡ ಕೆಲವರೆಲ್ಲ ಸೇರ್ಕೊಂಡು ನಾವು ಸುತ್ತಮುತ್ತಿನ ಪರಿಸರ ಇದ್ರ ಬಗ್ಗೆ ವಿದ್ಯಾರ್ಥಿಗಳ ಜೊತೆ ಸೇರ್ಕೊಂಡು ನಾವು ಒಂದು ಕೆಲಸ ಮಾಡಿದ್ವಿ. ಆ ರೀತಿ ಒಂದು ಸ್ಕೀಮ್ ನಾವು ಪಠ್ಯದಲ್ಲೇ ಹಾಕ್ಲಿಕ್ಕೆ ನಾವು ಪ್ರಯತ್ನ ಮಾಡಿದ್ವಿ. ಉಮೇದ್ ಅವ್ರ ಮಾಧವ್ ಗಾಡಿಗಿಲ್ದರೆ ಇತ್ತು. ಆದ್ರೆ
ಕಾರಣದಿಂದ ಅದು ಸಕ್ಸಸ್ಫುಲ್ ಆಗಲಿಲ್ಲ. ಯಾವ ಕಾಲೇಜವರು ಕೂಡ ಆ ಒಂದು ತಮ್ಮದೇ ಆದ ಪರಿಸರದಲ್ಲಿ ಹೋಗಿ ಸ್ವಲ್ಪ ಅಧ್ಯಯನ ಮಾಡುವಂತ ಒಂದು ಕಾರ್ಯಕ್ರಮ ನಡೀಲಿಲ್ಲ. ಅದಲ್ಲದೆ ಅವರು ಸರ್ಕಾರದಿಂದ ಅವರಿಗೆ ಪರಿಸರ ಇದು ಪಶ್ಚಿಮ ಘಟ್ಟಗಳ ಬಗ್ಗೆ ಅಧ್ಯಯನ ಮಾಡಿ ಅದ್ರ ಬಗ್ಗೆ ಒಂದು ರಿಪೋರ್ಟ್ ಕೊಡಿ ಅಂತ ಹೇಳಿದಾಗ ಅವ್ರು ಹಳ್ಳಿಗೆ ಹೋಗಿ, ಆಗ್ಲೇ ಅವ್ರಿಗೆ ಬಹಳ ಪ್ರಾಯ ಆಗಿತ್ತು. ಅಲ್ಲದೆ ಅವರೊಂದು ದೊಡ್ಡ ಭಾರತದ ದೊಡ್ಡ ಒಂದು ವಿಜ್ಞಾನ ಕ್ಷೇತ್ರದಲ್ಲಿ ಉನ್ನತ ಪದವಿಯಲ್ಲಿ ಇದ್ದವರು. ಅದೆಲ್ಲ ಅವ್ರು ಲೆಕ್ಕಿಸದೆ ಹಳ್ಳಿಗೆ ಹೋಗಿ ಜನರನ್ನು ಭೇಟಿಯಾಗಿ ಅವ್ರ ಬಗ್ಗೆ ಅವರಿಂದ ಅಭಿಪ್ರಾಯ ಪಡೆದು ಒಂದು ನಿರೂಪಣೆ ಮಾಡಿದ್ರು. ವೆರಿ ಡೆಮೋಕ್ರೆಟಿಕ್ ಅಂತ ಹೇಳ್ಬೇಕು. ಆದ್ರೆ ನಮ್ಮನ್ನ ಆಳೋರು ಯಾವ ರೀತಿ ಇದ್ದಾರೆ ಎಲ್ರಿಗೂ ಗೊತ್ತೇ ಇದೆ. ಆ ಒಂದು ವರದಿಯನ್ನ ಸ್ವೀಕಾರ ಮಾಡ್ಲಿಕ್ಕೆ ಸರ್ಕಾರದ ಅಧಿಕಾರಿಗಳು, ಸರ್ಕಾರದಲ್ಲಿರೋರು, ಎಲೆಕ್ಟ್ ಆಗಿ ಬಂದ ರೆಪ್ರೆಸೆಂಟೇಟಿವ್ಸ್ ಇದ್ರ ಬಗ್ಗೆ ಆಲೋಚನೆ ಮಾಡಲಿಲ್ಲ. ಆದ್ರೂ ಗಾಡ್ಗೀಳ್ರು ತಮ್ಮ ಒಂದು ಧೋರಣೆ ಬಿಡದೆ ನಿರಂತರವಾಗಿ ಇದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ರು. ಅವ್ರು ರಿಟೈರ್ ಆಗಿ ಅಂದ್ರೆ ನಿವೃತ್ತರಾಗಿ ಹೋದ್ಮೇಲೆ ಕೂಡ ಪುಣೆಯಲ್ಲಿದ್ರು ಅವರು. ಅಲ್ಲಿ ಕೂಡ ನಾವು ನಮ್ಮ ಒಂದು ಸಣ್ಣ ಗ್ರೂಪ್ ಅವ್ರಿಗೆ ಹೋಗಿ ಅಲ್ಲಿ ಅವ್ರಿಗೆ ತೊಂದರೆ ಕೊಟ್ಟಿತ್ತು. ಆ ಒಂದು ಪ್ರಾಯದಲ್ಲಿ, ಆ ಒಂದು ಪರಿಸ್ಥಿತಿಯಲ್ಲಿ ಕೂಡ ಅವರು ನಮ್ಮನ್ನ ವಿಶೇಷವಾಗಿ ಸ್ವಾಗತಿಸಿ ಏನೆಲ್ಲ ಮಾಡ್ಬೋದು ಅನ್ನೋ ಬಗ್ಗೆ ನಮಗೆ ಸಲಹೆ ಸೂಚನೆಗಳು ಕೊಟ್ಟಿದ್ರು. ಈ ರೀತಿಯ ವಿಜ್ಞಾನಿಗಳು ನಮ್ಮಲ್ಲಿ ಇನ್ನು ಅನೇಕರು ಹುಟ್ಟಿ ಬರಲಿ. ಈಗಿರೋ ವಿಜ್ಞಾನಿಗಳು ಅವರ ದಾರಿದೀಪದಲ್ಲಿ, ಅವರ ತೋರಿಸಿದ ಒಂದು ದಾರಿಯಲ್ಲಿ ಸಾಗಲಿ ಅಂತ ಹೇಳ್ತಾ ನನ್ನ ಸಣ್ಣ ಮಾತು ಮುಗಿಸ್ತೇನೆ. ಅವಕಾಶಕ್ಕಾಗಿ ಧನ್ಯವಾದ. ನಮಸ್ಕಾರ. ಧನ್ಯವಾದಗಳು ಸರ್. ಕೊನೆಯದಾಗಿ ಅರವಿಂದ್ ಹೆಬ್ಬಾರ್ ಅವರು ಮಾತಾಡ್ತೀರಾ? ಮ್ಯೂಟ್ ಆಗಿದೆ ನಿಮ್ದು. ಅಲ್ಲಿ ಮೈಕ್ ಚಿತ್ರ ಇದೆ ನೋಡಿ, ಅದರ ಮೇಲೆ ಒತ್ತಿ ಅನ್ಮ್ಯೂಟ್ ಮಾಡಿ. ನಿಮ್ಮ ಚಿತ್ರದ ಮೇಲೆ ಒತ್ತಿ. ಈಗಲೂ ಅವ್ರದ್ದು ಮ್ಯೂಟ್ ಆಗೇ ಇದೆ. ನಿಮ್ಮ ಇಮೇಜ್ ಮೇಲೆ ಒತ್ತಿ ಬರ್ರ. ಮತ್ತೆ ಕೆಳಗಡೆ ಕೇಳಿಸ್ತದಾ? ಸರಿ. ಎಲ್ರಿಗೂ ಕೇಳಿಸ್ತದೆ, ಕಾಣಿಸ್ತದೆ? ಕೇಳಿಸ್ತದೆ, ಹೇಳಿ ಸರ್. ಎಲ್ಲರಿಗೂ ನಮಸ್ಕಾರ. ಸ್ವಲ್ಪ ವಿಳಂಬವಾಗಿ ನಾನು ಈ ಮೀಟಿಂಗಿಗೆ ಸೇರಿದ್ದಕ್ಕೆ ಎಲ್ಲರ ಕ್ಷಮೆ ಕೋರ್ತೇನೆ. ನಾನು ಅರವಿಂದ ಹೆಬ್ಬಾರ್, ಉಡುಪಿಯವನು. MGM ಕಾಲೇಜ್ನಲ್ಲಿ ಬಾಟನಿ ಡಿಪಾರ್ಟ್ಮೆಂಟ್ನಲ್ಲಿ 36 ವರ್ಷಗಳ ಕಾಲ ಒಟ್ಟು ನನ್ನ ಸರ್ವಿಸ್ ಬೇರೆ ಕಾಲೇಜುಗಳು ಸೇರಿ ಮಾಡಿದವನು. ಮಾಧವ ಗಾಡ್ಗೀಳ್ ಅವರ ಬಗ್ಗೆ ಮಾತನಾಡಬೇಕು ಅಂತ ನನ್ನನ್ನು ವಿನಂತಿಸಿಕೊಂಡ ತಕ್ಷಣ ನಾನು ಕೂಡಲೇ ಒಪ್ಪಿಕೊಂಡೆ. ಯಾಕಂದ್ರೆ ಆ ಮಹಾಚೇತನದ ಬಗ್ಗೆ ಒಂದು 4 ಮಾತನಾಡ್ಲಿಕ್ಕೆ ನನಗೆ ಅವಕಾಶ ಸಿಕ್ಕಿತಲ್ವ ಅಂತ ಒಂದು ಸಮಾಧಾನದಿಂದ. ನನಗೂ ಪ್ರೊಫೆಸರ್ ಡಾಕ್ಟರ್ ಮಾಧವ ಗಾಡ್ಗೀಳ್ ಅವರಿಗೂ ಪರಿಚಯ ಆದದ್ದು 1990ಕ್ಕೆ.
MGM ಕಾಲೇಜಿನಲ್ಲಿದ್ದಾಗ. ಆಗ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿಯ ವತಿಯಿಂದ ಒಂದು ಸ್ಟಡಿ ಗ್ರೂಪ್ ಸ್ಟೂಡೆಂಟ್ಸ್ಗಳನ್ನು ಹಿಡ್ಕೊಂಡು ಅಸೆಸ್ಮೆಂಟ್ ಆಫ್ ವೆಸ್ಟರ್ನ್ ಘಾಟ್ಸ್ ಡೆವಲಪ್ಮೆಂಟ್ ಮಾಡಬೇಕು ಅಂತ ಅವರಿಂದ ಆದೇಶ ಬಂತು. ರಾಮಚಂದ್ರ ಪೈ ಅವರು ಸೆಕ್ರೆಟರಿ ಆಗಿದ್ರು, ಮಾಧವ ಗಾಡ್ಗೀಳ್ ಅವರು ಕೋಆರ್ಡಿನೇಟರ್ ಆಗಿದ್ರು. ಆಗ ಅದರಲ್ಲಿ ಬಹಳ ಉತ್ಸಾಹದಿಂದ ನನ್ನ ಸ್ಟೂಡೆಂಟ್ಸ್ಗಳ ಜೊತೆಗೆ ನಾನು ಕೆಲಸ ಮಾಡಿದ್ದೇನೆ. ಅದರ ಫಲಶ್ರುತಿಯೋ ಎನ್ನುವ ಹಾಗೆ 1994-96 ಈ ನಡುವೆ ವೆಸ್ಟರ್ನ್ ಘಾಟ್ಸ್ ಬಯೋಡೈವರ್ಸಿಟಿ ಇನ್ವೆಂಟರಿ ಪ್ರೋಗ್ರಾಮ್ WGBIP ದಾಖಲಾತಿ ಯೋಜನೆಯ ಈ ಒಂದು ನೆಟ್ವರ್ಕಿಂಗ್ ಪ್ರೋಗ್ರಾಂನಲ್ಲಿ ನಮ್ಮ ಕಾಲೇಜಿಗೂ ಒಂದು ಆಹ್ವಾನ ಬಂತು. ಈಗಾಗಲೇ ಈ ಹಿಂದಿನ ಭಾಷಣಕಾರರು ಹೇಳಿದ ಹಾಗೆ ಬೇರೆ ಕಡೆಯಲ್ಲಿಯೂ ಕರಾವಳಿ ಘಟ್ಟದ ಎಲ್ಲಾ ಕಾಲೇಜುಗಳನ್ನು ಸೇರಿಸಿಕೊಂಡಾಗ ನಮ್ಮ ಕಾಲೇಜು ಕೂಡ ಅದರೊಳಗೆ ಸೇರಿಕೊಳ್ಳುವುದಕ್ಕೆ ಅನುಕೂಲ ಆಯಿತು, ಪ್ರಿನ್ಸಿಪಾಲ್ರ ಅನುಮತಿಯ ಮೇರೆಗೆ. ಮಾಧವ ಗಾಡ್ಗೀಳ್ ಅವರು ಕೂಡಲೇ ನಮ್ಮನ್ನು ಬೆಂಗಳೂರಿಗೆ ಆಹ್ವಾನಿಸಿ ಆಗಬೇಕಾದಂತ ಎಲ್ಲ ವಿಚಾರಗಳನ್ನು ಬಹಳ ಚೊಕ್ಕವಾಗಿ ನಮಗೆ ನಿರೂಪಿಸಿದರು. ಅದರ ಪರಿಣಾಮವಾಗಿ 94ರಲ್ಲಿ ರಂಜಿತ್ ಡೇನಿಯಲ್ಸ್ ಅವರ ನೆನಪಿದೆ ನನಗೆ, MS ಸ್ವಾಮಿನಾಥನ್ ರಿಸರ್ಚ್ ಫೌಂಡೇಶನ್ ಚೇರ್ಮನ್ ಆಗಿದ್ರು ಏನಂತ ಕಾಣಿಸ್ತದೆ. ಆಮೇಲೆ FRLHT ಅವರು ಸೋಮಶೇಖರ್ BS ಸೋಮಶೇಖರ್ ಅವರಿದ್ರು. ಅವರೆಲ್ಲರೂ ನಮ್ಮನ್ನು ಬಹಳ ಒಳ್ಳೆ ರೀತಿಯಲ್ಲಿ ಎಜುಕೇಟ್ ಮಾಡಿದ್ರು. ಮಾಧವ ಗಾಡ್ಗೀಳ್ ಅವರು ನಾವು ಎಣಿಸಿದ್ದು ಬಹಳ ಒಂದು ದೊಡ್ಡ ಮನುಷ್ಯ, ಇವರನ್ನ ಹತ್ರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾವು ನನಗೆ 36-37 ವರ್ಷ ಅಷ್ಟೇ ಆಗ. ಹಾಗಾಗಿ ಅವರ ಹತ್ರ ಹೋಗೋದಕ್ಕೂ ಭಯ ಪಟ್ರೆ ಅವರ ತೆಕ್ಕೆ ಒಳಗೆ, ಆ ಪ್ರೀತಿಯ ತೆಕ್ಕೆ ಒಳಗೆ ನಮ್ಮನ್ನು ಸೇರಿಸ್ಬಿಟ್ಟು ಕೆಲಸ ಮಾಡಿಸಿಕೊಂಡ ಬಗೆ ಅನಿರ್ವಚನೀಯ. ನಮಗೆ ಬಯೋಮಾಸ್ ಅಂತ ಪಾಠ ಮಾಡಿ ಗೊತ್ತು, ಅಥವಾ ಸ್ಪೀಶೀಸ್ ಡೈವರ್ಸಿಟಿ ಕರ್ವ್ ಇದನ್ನೆಲ್ಲ ಮಾಡಿ ಪಾಠ ಮಾಡಿ ಗೊತ್ತು ಅಷ್ಟೇ ಅಲ್ಲದೆ ಅದನ್ನು ಫೀಲ್ಡ್ನಲ್ಲಿ ಅಪ್ಲೈ ಮಾಡೋದಕ್ಕೆ ಖಂಡಿತ ನಮಗೆ ಗೊತ್ತಿರಲಿಲ್ಲ ಆ ಸಮಯದಲ್ಲಿ. ಮಾಧವ ಗಾಡ್ಗೀಳ್ ಅವರು ಪ್ರೈಮರಿ ಶಾಲೆಯ ಮೇಷ್ಟ್ರು ಒಂದು ಸಣ್ಣ ಮಗುವಿಗೆ ಹೇಗೆ ಪಾಠ ಮಾಡ್ಬೋದಾ ಅದನ್ನ ಅಷ್ಟೂ ಚೆನ್ನಾಗಿ ನಮಗೆಲ್ಲ ಮನದಟ್ಟು ಮಾಡಿಕೊಟ್ಟು, ಲಾಸ್ ಆಫ್ ಬಯೋಮಾಸ್ ಅಂದ್ರೆ ಏನು, ರಿಡಕ್ಷನ್ ಇನ್ ಸ್ಪೀಶೀಸ್ ಡೈವರ್ಸಿಟಿ ಅಂದ್ರೆ ಏನು, ಲಾಸ್ ಆಫ್ ರೇರ್ ಸ್ಪೀಶೀಸ್ ಅಂದ್ರೆ ಏನು, ಕನ್ಸರ್ವೇಷನ್, ಹ್ಯೂಮನ್ ಇಕಾಲಜಿಕಲ್ ಎಲ್ಲವನ್ನು ಬಹಳ ಬಹಳ ನೀಟಾಗಿ ನಮಗೆ ವಿವರಿಸುವಾಗ ನಮ್ಗೆ ಬಹಳ ಹುಮ್ಮಸ್ಸು. ಡಾಕ್ಟರ್ ಮಾಧವರಾವ್ ಅಂತ ನಮ್ಮಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಡಿಪಾರ್ಟ್ಮೆಂಟ್ನವರು ಮತ್ತು ನಾನು ಒಟ್ಟಿಗೆ ಸೇರಿ ಈ ಪ್ರಾಜೆಕ್ಟ್ ಅನ್ನು ಸ್ಟೂಡೆಂಟ್ಸ್ಗಳ ಸಹಾಯದೊಂದಿಗೆ ಪ್ರತಿ ಶನಿವಾರ ಭಾನುವಾರ ಪೆರಡೂರು ಅಂತ ಹೇಳುವಂತ ಒಂದು ಊರನ್ನು ನಾವು ಆಯ್ದುಕೊಂಡು ಅಲ್ಲಿಯ ಬಯೋಡೈವರ್ಸಿಟಿಯನ್ನು ನಾವು ಕೆಲಸ ಮಾಡಿದೆವು. ನಮಗೆ ಆನಿಮಲ್ಸ್ಗಳದ್ದು ಸ್ವಲ್ಪ ಮಾಹಿತಿ ಕಡಿಮೆ ಇತ್ತು. ಪ್ಲಾಂಟ್ಸ್ನ ಬಗ್ಗೆ ನಾವು ತಲಸ್ಪರ್ಶಿಯಾದಂತಹ ಒಂದು ದಾಖಲಾತಿಯನ್ನು ಮಾಡಲಿಕ್ಕೆ ನಮಗೆ ಸಾಧ್ಯ ಆಯ್ತು. ಸೊ ಇಲ್ಲಿ ನಾವು ಕಲ್ತದ್ದು ಪ್ರತಿ ಒಂದು ವಿಚಾರವೂ ಕೂಡ ಮಾಧವ ಗಾಡ್ಗೀಳ್ ಅವರಿಂದ. ಅವರು ನಮಗೆ ಟ್ರಾನ್ಸೆಕ್ಟ್ ಮಾಡೋದಂದ್ರೆ ಏನು, ಕ್ವಾಡ್ರೇಟ್ ಮಾಡೋದಂದ್ರೆ ಏನು, ಅಲ್ಲಿದ್ದ ಸ್ಪೀಶೀಸ್ ಡೈವರ್ಸಿಟಿಯನ್ನು ಹೇಗೆ ನಾವು ದಾಖಲಾತಿ ಮಾಡಬೇಕು, ಅದರ ಪ್ರೋಟೋಕಾಲ್ಸ್ ಏನು, ಪ್ರತಿ ಒಂದೊಂದು ಹೆಜ್ಜೆಗೆ ನಮಗೆ ಹೇಳಿಕೊಟ್ಟದನ್ನು ನಾನು ನನ್ನ ಸ್ಟೂಡೆಂಟ್ಸ್ಗಳಿಗೆ ಅದನ್ನು ಟ್ರಾನ್ಸ್ಫರ್ ಮಾಡಿದೆ. ಸ್ಟೂಡೆಂಟ್ಸ್ಗಳಂತೂ ಕಾಲೇಜಿನ ಕರಿಕ್ಯುಲರ್ ಆಕ್ಟಿವಿಟೀಸ್ಗಳ ಬಿಟ್ಟು ಹೊರಗೆ ಬಂದ ಈ ಒಂದು ಆಕ್ಟಿವಿಟಿಯಲ್ಲಿ ಅವರು ತುಂಬಾ ತುಂಬಾ ಸಂತೋಷ ಪಟ್ರು. ಅವರು ಇವತ್ತಿಗೂ ನನಗೆ ದೇ ಆರ್ ಇನ್ ಟಚ್ ವಿತ್ ಮೀ. They are thanking me for that biodiversity program that they were also involved in this great venture. ಹೀಗೆ ನಮ್ಮ ಪೆರಡೂರಿನ ಬಯೋಡೈವರ್ಸಿಟಿಯನ್ನು 3 ವರ್ಷಗಳ ಕಾಲ ನಾವು ಅವಿರತವಾಗಿ ಮಾಡಿಕೊಂಡು ಬಂದಾಗ ಮಾಧವ ಗಾಡ್ಗೀಳ್ ಅವರದ್ದು ನಮಗೆ ಪೂರ್ತಿಯಾಗಿ ಸಂಪರ್ಕ ಲಭಿಸಿತು. ವೆಟ್ಲ್ಯಾಂಡ್ ನ ಬಗ್ಗೆ ಒಂದು ಸಲ ಒಂದು ಸೆಮಿನಾರ್ ಸಮಯದಲ್ಲಿ ನಮ್ಮನ್ನು ಕರ್ಕೊಂಡು ಹೋದ್ರು.
ವೆಟ್ಲ್ಯಾಂಡಿನ ಬಗ್ಗೆ ಅವ್ರು ಮಾಡಿದಂತಹ ಒಂದು ಎಕ್ಸ್ಪ್ಲನೇಷನ್ ಇದೆಯಲ್ಲ, ಅವರು ಮೈ ಮೇಲೆ ಬಂದವರ ಹಾಗೆ ಆ ಏನ್ಷಂಟ್ ಜುರಾಸಿಕ್ ಟೈಮ್ನಿಂದ ಬಂದಂತಹ ವೆಟ್ಲ್ಯಾಂಡ್ಸ್ ಇನ್ನೂ ಇದೆ. ಇದು ಮಿರಿಸ್ಟಿಕಾ ಸ್ವ್ಯಾಂಪ್ಸ್, ಇಲ್ಲೆಲ್ಲ ಎಲ್ಲಾ ಹ್ಯಾಲೋಫೈಟ್ಸ್ ಇರ್ಲಿ ಅಥವಾ ಅನಿಂಫಿಯಾ ಇರ್ಲಿ, ಗ್ರಾಸಸ್ ಇರ್ಲಿ, ಸೆಡ್ಜಸ್ ಇರ್ಲಿ, ರೀಡ್ಸ್ ಇರ್ಲಿ, ಟೈಫಾ ಇರ್ಲಿ, ಅದೆಲ್ಲವೂ ಇರ್ಲಿ. ಆದ್ರೆ ಈ ಮಿರಿಸ್ಟಿಕಾ ಸ್ವ್ಯಾಂಪ್ಸ್ ಅದರ ನೀ ಬೆಂಟ್ ಲೈಕ್ ಸ್ಟಿಲ್ಟ್ ರೂಟ್ಸ್ ಗಳನ್ನೆಲ್ಲ ನೋಡಿದಾಗ ಅವರ ಮೈಯೇ ರೋಮಾಂಚನ ಆಗ್ತಾ ಇತ್ತು. ಅವರು ಅದನ್ನ ಎಕ್ಸ್ಪ್ಲನೇಷನ್ ಮಾಡುವಾಗ ನಮಗೆ ಆಗ ಪಾಠ ಮಾಡಿದ್ದು ಆ ಹೊತ್ತಿನಲ್ಲಿ ನಿಜವಾಗಿಯೂ ಫೀಲ್ಡ್ ನಲ್ಲಿ ನಾವು ಕಣ್ಣಾರೆ ಕಂಡದ್ದು ಮಾಧವ ಗಾಡ್ಗೀಳ್ ಅವರ ಈ ಎಕ್ಸ್ಪ್ಲನೇಷನ್ ನಲ್ಲಿ. ಅವರು ಇದು ಬಯೋಡೈವರ್ಸಿಟಿಯ ಒಂದು ಹಾಟ್ ಸ್ಪಾಟ್ಸ್ ನಲ್ಲಿ ಇದು ಒಂದು, ಇವೆಲ್ಲ ಲಿವಿಂಗ್ ಫಾಸಿಲ್ಸ್ ಅಂತೆಲ್ಲ ಹೇಳಿದಾಗ ಈ ರಾಮಪತ್ರಿಗೆ ಇಷ್ಟೊಂದು ಒಂದು ಚರಿತ್ರೆ ಇದೆಯಾ ಅಂತ ಆಗ ಅನಿಸಿತ್ತು. ಅವರು ಇಕೊಲಾಜಿಕಲ್ ಹಿಸ್ಟ್ರಿಯಲ್ಲಿ ಅವರು ದ ಫಿಶರ್ಡ್ ಲ್ಯಾಂಡ್ ಪುಸ್ತಕದಲ್ಲಿ ಮಾಡಿದಂತ ದಾಖಲೆಯ ಒಂದು ವಿಚಾರವನ್ನು ನೋಡಿದ್ರೆ ಇನ್ನು ಯಾರು ಮಾಡಲಿಲ್ಲ ಅಂತ ಹೇಳುವಷ್ಟರ ಮಟ್ಟಿಗೆ ಅವರು ತಲಸ್ಪರ್ಶಿಯಾದಂತ ಕೆಲಸವನ್ನು ಮಾಡಿದ್ದನ್ನು ನಾವು ಅವರು ಸ್ಮರಿಸಬೇಕು. ಅವರು ಪ್ರತಿ ಒಂದು ವಿಚಾರವನ್ನು ನಮಗೆ ಹೇಳಿಕೊಟ್ಟಾಗ ಒಂದು ನಮಗೆ ವಿಸ್ಮಯ ಆದದ್ದು ಏನಂದ್ರೆ, ಪೆರಡೂರಿದ್ದು ಎಲ್ಲಾ ನಾವು ಕೆಲಸಗಳನ್ನು ಮಾಡಿದೆವು. ಆಮೇಲೆ ಒಂದ್ಸಲ ಬೆಂಗಳೂರಿಗೆ ಬರ್ಲಿಕ್ಕೆ ಹೇಳಿದ್ರು, ಎಲ್ಲ ಡಾಟಾ ಬೇಸ್ ಅನ್ನ ಹಿಡ್ಕೊಂಡು ಅಲ್ಲಿ ಬರ್ಬೇಕು, ನೀವು ಬನ್ನಿ ಅಂತ. ನಾವೆಲ್ಲ ಕಳಿಸಿಕೊಟ್ಟಿದ್ದೇವೆ ಪೆರಡೂರಿನ ಯಾವ ಯಾವ ಪ್ಯಾಚ್ ನಲ್ಲಿ ಯಾವ ಯಾವ ವೆಜಿಟೇಷನ್ ಇದೆ ಅದೆಲ್ಲವನ್ನು ಅವರಿಗೆ ಕಳಿಸಿಕೊಟ್ಟಿದ್ದೇವೆ. ನಾವು ಮತ್ತೆ ಇನ್ನಿಬ್ರು ಬೆಂಗಳೂರಿಗೆ CES ಗೆ ಹೋದಾಗ, ಬನ್ನಿ ಇಲ್ಲಿ ರಿಮೋಟ್ ಸೆನ್ಸಿಂಗ್ ಇದ್ದೊಂದು ಟೆಕ್ನಾಲಜಿ ಇದ್ದೊಂದು ನೀವು ಇದನ್ನು ನೋಡ್ಬೇಕು, ಬನ್ನಿ ತೋರಿಸ್ತೇನೆ ಅಂತೇಳಿ ಹೇಳಿದ್ರು. ಅಲ್ಲಿ ಹ್ಯಾಬಿಟ್ಯಾಟ್ ಮ್ಯಾಪಿಂಗು, ಸ್ಪೀಶೀಸ್ ಮಾನಿಟರಿಂಗು, ಅದು ಇದು ಎಲ್ಲ ತುಂಬಾ ವಿಷಯಗಳು ನಮಗೆಲ್ಲ ಹೇಳ್ತಾ, ಟ್ರ್ಯಾಕಿಂಗ್ ಎನ್ವೈರನ್ಮೆಂಟಲ್ ಚೇಂಜಸ್ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ ಅಂತೇಳಿ ಹೇಳ್ತಾ, ಪೆರಡೂರನ್ನು ನಮ್ಮ ಎದುರಿನಲ್ಲಿಯೇ ಮ್ಯಾಪ್ ನಲ್ಲಿ ತೋರಿಸಿದ್ರು. ಬಣ್ಣ ಕಾಣ್ತದೆ, ಕೆಂಪು ಬಣ್ಣ ಕಾಣ್ತದೆ, ಹಸಿರು ಬಣ್ಣ ಕಾಣ್ತದೆ. ನಾವು ವಿ ಆರ್ ಟೋಟಲಿ ನೋಯಿಸ್ ಆನ್ ದ್ಯಾಟ್ ಅಕೌಂಟ್. ಪ್ರತಿ ಒಂದನ್ನು ವಿಚಾರ ಹೇಳ್ತಾ ಇದು ಕ್ಯಾಶ್ಯೂ, ಇದು ಅಕೇಶಿಯಾ, ಇದು ಪ್ಯಾಡಿ ಫೀಲ್ಡ್ಸು. ಕಡೆಗೆ ಒಂದು ಕಡೆಯಲ್ಲಿ ನಾನು ಅಕೇಶಿಯಾ ಇರುವಂತಹ ಜಾಗದಲ್ಲಿ ಕ್ಯಾಶ್ಯೂ ಅಂತ ನಾನು ತೋರಿಸಿದ್ದೇನೆ. ಅದನ್ನ ಅವರು ಕೂಡಲೇ ನೋಟ್ ಮಾಡಿ, ಇಲ್ಲೇನು ಸ್ವಲ್ಪ ಅಕೇಶಿಯಾ ಇದೆಯಲ್ಲ, ಇದೇನು ಕ್ಯಾಶ್ಯೂ ನಟ್ ಅಂತ ಇದೆ, ಕ್ಯಾಶ್ಯೂ ಪ್ಯಾಚ್ ಇದೆ ಇದರಲ್ಲಿ, ಇದು ಕ್ಯಾಶ್ಯೂ ಪ್ಯಾಚ್ ಅಲ್ಲ, ಇದು ಸ್ವಲ್ಪ ಅಕೇಶಿಯಾ ಪ್ಯಾಚ್. ಬೆಂಗಳೂರಿನ ಒಂದು AC ರೂಮ್ನೊಳಗೆ ಕೂತ್ಕೊಂಡು ರಿಮೋಟ್ ಸೆನ್ಸಿಂಗ್ ನಲ್ಲಿ ಪೆರಡೂರಿನ ಒಂದು ಪ್ಯಾಚ್ ನಲ್ಲಿರುವಂತಹ ಪ್ಲಾಂಟೇಶನ್ ಅನ್ನು ಹೀಗೂ ನೋಡ್ಲಿಕ್ಕೆ ಆಗ್ತದೆ ಅಂತ ನೋಡಿ 40 ವರ್ಷದ ಈ ಒಬ್ಬ ಯುವಕ ವಿಸ್ಮಯಕ್ಕೊಳಗಾಗಿದ್ದ. ಅದನ್ನು ಹಾಗೆ ನಮ್ಮ ಸ್ಟೂಡೆಂಟ್ಸ್ ಗಳಿಗೆ ಒಬ್ರು ಅದನ್ನು ಕೇಳಿದಾಗ ಅವರು ಎಷ್ಟರ ಮಟ್ಟಿಗೆ ಅವರು ಸಂತೋಷಪಟ್ಟು ಉನ್ಮಾದಕ್ಕೆ ಒಳಗಾದ್ರು ಅಂತೇಳಿ ಹೇಳಿದ್ರು ತಪ್ಪಲ್ಲ, ಅಷ್ಟು ಸಂತೋಷ ಪಟ್ಟಿದ್ದಾರೆ. ಅಂತವರಲ್ಲಿ ಒಬ್ಬ ಹುಡುಗ, ಅವನನ್ನು ನಾನು ಇಲ್ಲಿ ಸ್ಮರಿಸ್ಬೇಕು. ಅವ ನನ್ನ ಸ್ಟೂಡೆಂಟ್, MGM ಕಾಲೇಜ್ನ ನನ್ನ ಸ್ಟೂಡೆಂಟು. ಅವ ಹರೀಶ್ ಆರ್ ಭಟ್, ಮಾಧವ ಗಾಡ್ಗೀಳ್ ಅವರ ಅಚ್ಚುಮೆಚ್ಚಿನ ಶಿಷ್ಯ ಮತ್ತು ಬಲಗೈ ಬಂಟನ ಹಾಗೆ ಬದುಕಿದವನ. ಅವನು ಈಗಿಲ್ಲ. ಆ ಹರೀಶ್ ಭಟ್ಟ 91ನೇ ಇಸ್ವಿಯಿಂದ 93ನೇ ಇಸ್ವಿಯವರೆಗೆ ನನ್ನ ಸ್ಟೂಡೆಂಟ್ ಆಗಿದ್ದ. ಟ್ಯಾಕ್ಸಾನಮಿಯಲ್ಲಿ ಹುಚ್ಚು ಕಟ್ಟಿ ಕಾಡಿಗೆ ಹೋಗಿ BSc ಯಲ್ಲಿರುವಾಗಲೇ 740 ಪ್ಲಾಂಟ್ ಸ್ಪೀಶೀಸ್ಗಳನ್ನು ಎಕ್ಸರ್ಸೈಸ್ ಪುಸ್ತಕದಲ್ಲಿ ಚಿತ್ರ ಸಮೇತ ಡಿಸ್ಕ್ರೈಬ್ ಮಾಡಿದಂತ ಮಹಾನುಭಾವ. ಅವನ ಈ ಟ್ಯಾಕ್ಸಾನಮಿ ಹುಚ್ಚನ್ನು ನೋಡಿ ಮಾಧವ ಗಾಡ್ಗೀಳ್ ಅವರಿಗೆ ಬರೆದಿದ್ದೇನೆ ಒಂದು ಲೆಟರ್ ನಾನು. ಈ ಹುಡುಗನನ್ನು ಟ್ಯಾಕ್ಸಾನಮಿಗಾಗಿ ಯಾರು ನಾವು ಇಂಡಿಯಾದವರು ಬಳಸಿಕೊಳ್ಳಿಲ್ಲ ಅಂದ್ರೆ ಟ್ಯಾಕ್ಸಾನಮಿಗೆ ಒಂದು ಜನ ನಷ್ಟ ಅಂತ ತಿಳ್ಕೊಳ್ಬೇಕು ಸರ್. ದಯವಿಟ್ಟು ಇವನನ್ನು ಇಲ್ಲಿಗೆ ಟ್ಯಾಕ್ಸಾನಮಿ ಕೆಲಸ ಏನಾದ್ರೂ ಇದ್ರೆ ಅದಕ್ಕೆ ಇವನಿಗೆ ದಯವಿಟ್ಟು ಕೊಡಬೇಕು ಅಂತ ಅವರನ್ನು ವಿನಂತಿಸಿಕೊಂಡೆ. ಈ ಪುಣ್ಯಾತ್ಮ BSc ಆದ ಮೇಲೆ MSc ಮಾಡಬೇಕು ಅಂತ ಬಯೋಕೆಮಿಸ್ಟ್ರಿಗೆ ಎಲ್ಲಿಯೋ ಅಪ್ಲೈ ಮಾಡಿದ. ಅದು ಇಷ್ಟ ಇಲ್ಲ ಅಂತ ವಾಪಸ್ ಬಂದ. ಹಾಗಾದ್ರೆ ಧಾರವಾಡಕ್ಕೆ ಹೋಗು ಅಂತ ಹೇಳಿದೆ. ಅಲ್ಲಿ ಬಾಟ್ನಿ ಡಿಪಾರ್ಟ್ಮೆಂಟ್ಗೆ ಹೋಗಿ ಸೇರಿದ. ಅಲ್ಲೂ ಇವನ ವಿದ್ವತ್ತು ಸ್ವಲ್ಪ ಜಾಸ್ತಿ ಆಯ್ತು ಅಂತ ಅವರಿಗೆ ಕಂಡಿತು.
ಇದ್ದದೆಲ್ಲ ಪ್ಲಾಂಟ್ಸ್ ಅನ್ನ ಐಡೆಂಟಿಫಿಕೇಶನ್ ಮಾಡುವಾಗ ಅಲ್ಲಿದ್ದ ಹೈಯರ್ ಅಥಾರಿಟೀಸ್ಗೆ ಸ್ವಲ್ಪ ಕಿರಿಕಿರಿ ಆಗ್ಲಿಕ್ಕೆ ಶುರು ಆಯ್ತು. ಅವನಿಗೆ ಇದು ಸರಿಯಾದ ಜಾಗ ಅಲ್ಲ ಅಂತ ಅದನ್ನು ಬಿಟ್ಟು ವಾಪಸ್ ಬಂದು, ಸರ್ ನನಗೆ ಕೆಲಸ ಇಲ್ಲ, ನಾನು ಏನ್ ಮಾಡ್ಲಿ ಅಂತ. ನಾನು ಬಯೋಡೈವರ್ಸಿಟಿ ನೆಟ್ವರ್ಕಿಂಗ್ ಕೆಲಸದಲ್ಲಿ ಆಗ ಕೆಲಸ ಮಾಡ್ತಾ ಇರುವಾಗ ಮಾಧವ್ ಗಾಡ್ಗೀಳ್ ಅವರಿಗೆ ಹರೀಶ್ ಆರ್ ಭಟ್ ಅವರ ಬಗ್ಗೆ ಒಂದು ಪತ್ರ ಬರೆದ, ಒಂದು ಪತ್ರ ಅದನ್ನು ಇವತ್ತು ಹುಡುಕಾಡಿದೆ ನಿಮಗೆ ತೋರಿಸುವ ಅಂತ. ಎಲ್ಲಿ ಅದು ಹೋಗಿದ ನಂಗೆ ಗೊತ್ತಿಲ್ಲ, ಸಿಕ್ಲಿಲ್ಲ ಆ ಪತ್ರ. ಆದ್ರೆ ಆ ಪತ್ರಕ್ಕೆ ಅವರು ಕೊಟ್ಟ ಮನ್ನಣೆಯನ್ನು ನಾನು ಇವತ್ತು ಕೈ ಮುಗಿದು ಕೇಳ್ತೇನೆ. ಆ ಹುಡುಗನಿಗೆ ಇಮ್ಮಿಡಿಯೇಟ್ಲಿ ಹಿ ವಾಸ್ ಟೇಕನ್ ಅಂಡ್ ಅಬ್ಸಾರ್ಬ್ಡ್ ಇನ್ ಟು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ CES. ಹರೀಶ್ ಆರ್ ಭಟ್ BSc ಆದವನನ್ನು PhD ಸ್ಟೂಡೆಂಟ್ಸ್ಗಳಿಗಿಂತ ಎತ್ತರಕ್ಕೆ ಏರಿಸಿ ಕಡೆಗೆ ಮಾಧವ್ ಗಾಡ್ಗೀಳ್ರೆ ಅವನನ್ನು ಡಾಕ್ಟರ್ ಹರೀಶ್ ಭಟ್ ಅಂತೇಳಿ ಕರೀತಾ ಇರುವಾಗ ನನಗಾದ ಸಂತೋಷ. ಮತ್ತೆ ನನ್ನ ಸಹೋದ್ಯೋಗಿ ಮಿತ್ರ ಆದ ನನ್ನ ಹಿರಿಯರಾದ ಡಾಕ್ಟರ್ PK ರಾಜಗೋಪಾಲ್ ಅವರ ನಮ್ಮಿಬ್ಬರ ಪಟ್ಟ ಶಿಷ್ಯ ಅವನು ಆಗ ಸ್ಟೂಡೆಂಟ್ಸ್ ಆಗಿದ್ದಾಗ. ನಮಗಾದಂತ ಸಂತೋಷವನ್ನು ನಾನು ಹೇಳಿ ಶಬ್ದಗಳಲ್ಲಿ ಹಿಡಿಲಿಕ್ಕೆ ಆಗುದಿಲ್ಲ. ಅದು ಡಾಕ್ಟರ್ ಮಾಧವ್ ಗಾಡ್ಗೀಳ್ ಅವರ ಒಂದು ಹಿರಿಮೆ. ಮತ್ತೆ ನಮ್ಮ ಭಾರತಕ್ಕೆ ಒಬ್ಬ ಟ್ಯಾಕ್ಸಾನಮಿಸ್ಟ್ ಅನ್ನು ಹುಟ್ಟಿಸಿ ಬೆಳೆಸಿ ಕನ್ಸರ್ವ್ ಮಾಡಿ ನಮ್ಮ ಈ ಎನ್ವೈರ್ಮೆಂಟ್ಗೆ ಕೊಟ್ಟಂತ ಒಬ್ಬ ಮಹಾನುಭಾವ ಅಂತ ನಾನು ಮಾತ್ರ ಈಗ ನೆನಪಿಸ್ಕೊಳ್ತೇನೆ. ಹೀಗೆ ತುಂಬಾ ಹೇಳುದಾದ್ರೆ ತುಂಬಾ ವಿಷಯ ಇದೆ. ಎಲ್ಲಾ ಮಾಧವ್ ಗಾಡ್ಗೀಳ್ರ ಬಗ್ಗೆ ಎಲ್ಲರೂ ಹೆಚ್ಚು ಮಾತಾಡಿರಬಹುದು, ನನಗೆ ಗೊತ್ತಿಲ್ಲ. ಆದ್ರೆ ನನಗೆ ಪಾಂಡುರಂಗ ಹೆಗಡೆಯವರನ್ನಾಗ್ಲಿ ಅಥವಾ ತುಳಸಿ ಹೆಗಡೆ ಅಂತ ಪದ್ಮಶ್ರೀ ಇಂಥವರನ್ನಾಗ್ಲಿ ಹೀಗೊಬ್ರು ಇದ್ದಾರೆ, ಹೀಗೊಂದು ಕೆಲಸ ಮಾಡಿದವರಿದ್ದಾರೆ ಅಂತೇಳಿ ನಮಗೆ ಪರಿಚಯಿಸಿದ್ದು ಮಾಧವ್ ಗಾಡ್ಗೀಳ್ರು. ನಾಗೇಶ್ ಹೆಗಡೆಯವರಾಗ್ಲಿ ಸ್ವರ್ಣವಲ್ಲಿ ಸ್ವಾಮೀಜಿಯವರಾಗ್ಲಿ ಮಾಡಿದಂತ ಕಾಂಟ್ರಿಬ್ಯೂಷನ್ ಅನ್ನು ನಮಗೆ ಪರಿಚಯಿಸಿದ್ದು ಮಾಧವ್ ಗಾಡ್ಗೀಳ್ರು. ಶಿವಾನಂದ ಕಳವೆ, ಡಾಕ್ಟರ್ MD ಅವರು ಸುಭಾಷ್ ಚಂದ್ರನ್, ಡಾಕ್ಟರ್ MD ಸುಭಾಷ್ ಚಂದ್ರನ್ ಇವರು ಮಾಡಿದಂತ ಕೆಲಸಗಳನ್ನೆಲ್ಲ ನಾವು ಕಣ್ಣಾರೆ ಕಂಡಿದ್ದೇವೆ. ಅವರನ್ನು ಮತ್ತೆ ನಮ್ಮ ಕಾಲೇಜಿಗೆ MGM ಕಾಲೇಜಿಗೆ ಕರೆಸಿ ಅವರ ಕೈಯಿಂದ ಬೇಕಾದಷ್ಟು ವಿಷಯಗಳನ್ನು ನಾವು ಸಂಗ್ರಹಿಸಿದ್ದೇವೆ. ಇದಕ್ಕೆಲ್ಲ ಕಾರಣರು ನಮ್ಮ ಮಾಧವ್ ಗಾಡ್ಗೀಳ್ ಸರ್ ಅವರು. ಇಂಥ ಒಬ್ಬ ಮನುಷ್ಯನ ಒಂದು ನೆನಪಿಸುವುದಕ್ಕೋಸ್ಕರ ಆದ್ರೂ ನಾವು ಇವತ್ತು ಸೇರಿದ್ದಕ್ಕೆ ನಾವು ತುಂಬಾ ಸಂತೋಷ ಪಡ್ತೇನೆ. ಅವರು ಈ ತರ ಮಾಡಿದ್ರಿಂದ ನಮ್ಮ ಸ್ಟೂಡೆಂಟ್ಸ್ಗಳು ತುಂಬಾ ಪ್ರಚೋದಿತರಾಗಿ ಅವರು ನಮಗೊಂದು ಬಿಟ್ಟು ಹೋದಂತ ಲೆಗಸಿಯನ್ನು ನಾನು ಹೇಳಬೇಕು. 2006 ಅಂದಾಜಿಗೆ ನಾಗಬೀದಿ ದೋಷ ಇನ್ ದ ವೆಲ್ಸ್ ಆಫ್ ಸೌತ್ ಕೆನರಾ ಎನ್ನುವ ಒಂದು ಎನ್ವೈರ್ಮೆಂಟಲ್ ಇಶ್ಯೂ ಅನ್ನು ನಾನು UGC ಇಂದ ತಕ್ಕೊಂಡು ಸ್ಟೂಡೆಂಟ್ಸ್ಗಳಿಗೆ ಅದನ್ನು ಕಲಿಸಿಕೊಟ್ಟು ಆ ಒಂದು ಕೆಲಸ ರಿಸರ್ಚ್ ಮಾಡಿದೆ. ಆಮೇಲೆ 2006ರಿಂದ 2009 ಕರ್ನಾಟಕ ಬಯೋಡೈವರ್ಸಿಟಿ ಬೋರ್ಡ್ ನ ವತಿಯಿಂದ ಜೀವ ವೈವಿಧ್ಯ ದಾಖಲಾತಿ ಎನ್ನುವ ಇನ್ನೊಂದು ತೀರ್ಥಹಳ್ಳಿಯ ಮೇಲೆ ಮಾಡಿದಂತ ದಾಖಲಾತಿ ಯೋಜನೆಯನ್ನು ತಗೊಂಡೆ. ಇದು ಮಾಧವ್ ಗಾಡ್ಗೀಳ್ ಅವರು ಕೊಟ್ಟ ಬಳುವಳಿಯನ್ನು ನಮ್ಮಿಂದ ಸಾಧ್ಯ ಆದ ರೀತಿಯಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ನಾವು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟದ್ದಷ್ಟೇ ಅಲ್ಲದೆ ಇದರಿಂದ ಹೆಚ್ಚುಗಾರಿಕೆಯನ್ನು ನಾನು ಏನು ಹೇಳ್ಕೊಳ್ಳೋದಿಲ್ಲ. ನಾವು ತಿಳಿದದ್ದು ತುಂಬಾ ಅದು ಡಾಕ್ಟರ್ ಮಾಧವ್ ಗಾಡ್ಗೀಳ್ ಅವರಿಗೆ ಸೇರ್ಕೊಳ್ತದೆ. ಇವತ್ತು ಪಾಲ್ಘಾಟ್ ಹಿಲ್ಲಿನ ನೆಲಿಯಾಂಪಟ್ಟಿ ಅಲ್ಲಿಂದ ಮಾಯಾ, ಸುರೇಶ್ ಮತ್ತು ಕುಮಾರ್ ಅವರು ಡಿಸ್ಕವರ್ ಮಾಡಿದ ಎಲಿಯೋಕಾರ್ಪಸ್ ಗಾಡ್ಗೀಳಿಯಾಯಿ ಎನ್ನುವ ಟ್ರೀ ಸ್ಪೀಶೀಸ್ ಹೆಮ್ಮರವಾಗಿ ಒಂದು ನಮನೆ ಎಲಿಯೋಕಾರ್ಪಸ್ ಅಂದ್ರೆ ರುದ್ರಾಕ್ಷಿ, ಗಾಡ್ಗೀಳ್ ರುದ್ರಾಕ್ಷಿಯಾಗಿ ನಮಗೆ ಮೂಕ ಸಾಕ್ಷಿಯಾಗಿ ಇನ್ನೂ ಗಾಡ್ಗೀಳರು ಜೀವಂತವಾಗಿದ್ದಾರೆ ಅಂತ ಹೇಳುವಂತ ಸಂತೋಷದಿಂದ ನನಗೆ ಕೊಟ್ಟ ಅವಕಾಶಕ್ಕಾಗಿ ಎಲ್ಲರನ್ನು ವಂದಿಸುತ್ತಾ ನನ್ನ ಈ ತೊದಲು ಮಾತನ್ನು ಕೇಳಿದ ನಿಮಗೆಲ್ರಿಗೂ ನಮಸ್ಕರಿಸ್ತಾ ಎಲ್ರಿಗೂ ವಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ. ಮಾಧವ್ ಗಾಡ್ಗೀಳ್ರ ವ್ಯಕ್ತಿತ್ವದ ಹರವನ್ನ ಇನ್ನೊಂದಿಷ್ಟು ಹಿಗ್ಗಿಸಿ ನಮ್ಮ ಮುಂದಿಟ್ರಿ ಸರ್.
ತುಂಬಾ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಮತ್ತೆ ಯಾರಿಗಾದ್ರೂ ಏನಾದ್ರೂ ಈ ಸಂಪನ್ಮೂಲ ವ್ಯಕ್ತಿಗಳಿಂದ ಏನಾದ್ರೂ ಕೇಳೋದಿದ್ರೆ ಪ್ರಶ್ನೆಗೆ ನಾವು ಒಂದು 5 ನಿಮಿಷ ಇಡುವ. ಯಾರಾದ್ರೂ ನಿಮ್ಮ ಅಭಿಪ್ರಾಯವನ್ನು ಕೂಡ ಹೇಳ್ಬಹುದು. 5 ನಿಮಿಷ ಆದ್ಮೇಲೆ ನಾವು ಕಾರ್ಯಕ್ರಮವನ್ನ ಸಮಾಪ್ತಿಗೊಳಿಸ್ತೇವೆ. ದಯವಿಟ್ಟು ಮಾತಾಡೋರಿದ್ರೆ ಮಾತಾಡಿ. ಎಲ್ರಿಗೂ ನಮಸ್ಕಾರ. ನಾನು ಧಾರವಾಡದಿಂದ ಶಾರದಾ ಗೋಪಾಲ್ ಮಾತಾಡ್ತಾ ಇರೋದು. ನೀವು ಅನೇಕರು ಪ್ರೊಫೆಸರ್ ಮಾಧವ್ ಗಾಡ್ಗಿಲ್ರು ಆರಂಭ ಮಾಡಿದಂಥ ಬಯೋಡೈವರ್ಸಿಟಿ ರಿಜಿಸ್ಟರ್ ಬಗ್ಗೆ ಮಾತಾಡಿದಿರಲ್ಲ, ಒಂದು ರೀತಿಯಲ್ಲಿ ನಾನು ಒಂದು ಸ್ವಲ್ಪ ಇನ್ವಾಲ್ವ್ ಆಗಿದ್ದೆ. ಅದು ಬಹಳಷ್ಟು ಪಂಚಾಯತಿಗಳಲ್ಲಿ ಮುಂದೆ ಅದು ಕಾರ್ಯರೂಪಕ್ಕೆ ನಿಜವಾದ ರೀತಿಯಲ್ಲಿ ಬರಲಿಲ್ಲ. ತುಂಬ ಕಡೆ ಅದು ಕಾಪಿ ಪೇಸ್ಟ್ ಮಾಡಿದ್ರು, ಯಾರ್ಯಾರೋ ಮಾಡಿದ್ದನ್ನ ತಂದು ಹಚ್ಚಿದ್ರು. ಮತ್ತೆ ಈಗ ಹೋಗಿ ನೋಡಿದ್ರೆ ಪಂಚಾಯತಿಲಿ ಅದು ಇಲ್ಲವೂ ಇಲ್ಲ. ಇದೆ ಅಂತ ಹೇಳ್ಕೊತಾರೆ, ಬಯೋಡೈವರ್ಸಿಟಿ ಕಮಿಟಿ ಇದೆ ಅಂತ ಹೇಳ್ತಾರೆ, ಆದ್ರೆ ಅದರಿಂದ ಏನೂ ಆಗ್ತಾ ಇಲ್ಲ. ಸೊ ಅದನ್ನ ನಾವು ಇವತ್ತು ಪುನಶ್ಚೇತನ ಮಾಡ್ಲಿಕ್ಕೆ ಕೆಲವು ಕಡೆನಾದ್ರೂ ಅಟ್ಲೀಸ್ಟ್ ಆಸಕ್ತಿ ಇದ್ದವರು ಸ್ವಲ್ಪ ಅದ್ರ ಮೇಲೆ ಕೆಲಸ ಮಾಡಿದ್ರೆ ಮಾಧವ್ ಗಾಡ್ಗಿಲ್ರಿಗೆ ಒಂದು ನಿಜವಾದ ಶ್ರದ್ಧಾಂಜಲಿ ಆ ಮೂಲಕ ಸಲ್ಲಿಸ್ಬೋದೇನೋ ಅಂತ ನನಗೆ ಬಹಳ ಸರಿ ಅನ್ನಿಸ್ತಾ ಇದೆ ಇದ್ರ ಮೇಲೆ. ಆದರೆ ನಮಗೆ ಈಗ ಅದನ್ನ ಮಾಡಬೇಕು ಅನ್ನೋರಿಗೆ ಒಂದಿಷ್ಟು ತರಬೇತಿಗಳು ಬೇಕು. ಆ ಜಾಗಗಳನ್ನ ಎಲ್ಲೆಲ್ಲಿ ಮಾಡ್ಬೋದು ಅಂಥೇಳಿ ಆಯ್ಕೆ ಮಾಡ್ಕೋಬೇಕು. ಅವೆಲ್ಲ ಆಗ್ಬೇಕಾಗಿದೆ. ಅದನ್ನ ಹೇಗ್ ಮಾಡಬಹುದು, ಯಾರಾದ್ರೂ ಹೇಳ್ಬೋದಾ? ಅರವಿಂದ್ ಹೆಬ್ಬಾರ್ ಅವರು ಇದ್ರ ಬಗ್ಗೆ ನಮ್ಗೇನಾದ್ರೂ ಗೈಡೆನ್ಸ್ ಕೊಡ್ಬೋದಾ? ಯಾಕೆಂದ್ರೆ ನಾವು ಇದನ್ನೇ ನಾನು ಆರಂಭದಲ್ಲಿ ಕೂಡ ಹೇಳಿದ್ದೆ, ನಮ್ಮ ಮುಂದಿನ ಹೆಜ್ಜೆಗೆ ಏನಾದ್ರೂ ಒಂದು ಸ್ವಲ್ಪ ಮಾರ್ಗಸೂಚಿ ಸಿಗ್ಬಹುದಾ ಇವತ್ತಿನ ಕಾರ್ಯಕ್ರಮದಿಂದ ಅಂತ. ಧನ್ಯವಾದಗಳು. ಮರ ಸ್ವಲ್ಪ ಹಳೇದಾಗಿದೆ, ಆದ್ರೂ ಉತ್ಸಾಹ ಕಡಿಮೆ ಇಲ್ಲ. ಇದನ್ನು ಕೆಲಸ ಆಗ್ಲಿಲ್ಲ ಅಂತ ಹೇಳುವ ಬದಲು ನಾವೇ ಮಾಡೋದಕ್ಕೆ ಶುರು ಮಾಡ್ಬೇಕಷ್ಟೆ. ದಿಸ್ ಮಸ್ಟ್ ಬಿ ಸ್ಟಾರ್ಟೆಡ್ ಫ್ರಮ್ ದ ಪಾಕೆಟ್ಸ್. ದೊಡ್ಡ ಪ್ರಾಜೆಕ್ಟ್ ಮಾಡ್ತಾ ಅದರಲ್ಲಿ ಅಳಿಸಿ ಹೋಗುವಂತ ವಿಚಾರಗಳೇ ಜಾಸ್ತಿ ಆಗ್ಬಿಡ್ತದೆ. ಈಗ ಉದಾಹರಣೆಗೆ ನಮ್ಮ ಅದೇ ನೆಟ್ವರ್ಕಿಂಗ್ ಬಯೋಡೈವರ್ಸಿಟಿ ಪ್ರೋಗ್ರಾಮ್ ಎಲ್ಲ ಆದ ಮೇಲೆ ಈಗಷ್ಟೇ ಒಬ್ರು ಆ ವಿಷಯವನ್ನು ತೆಗೆದದ್ರಿಂದ ನಾನೀಗ ಹೇಳಿದೆ. ಅದು ನಮಗೆ ಕೊನೆಗೆ ಗೊತ್ತಾಗದೆ ಹೋಯ್ತದು. ಅದಕ್ಕೆ ಇನ್ನೊಬ್ಬರನ್ನು ನಾವೀಗ ಹೇಳಿ ಪ್ರಯೋಜನ ಇಲ್ಲ. ಅಲ್ಲಿ ಅದರ ಮೂಲವಾಗಿ ಅಲ್ಲಿ ಏನೋ ಒಂದು ಸಣ್ಣ ಕೊರತೆಗಳು, ಬೇರೆ ಯಾವುದೋ ಟೆಕ್ನಿಕಲ್ ವಿಚಾರಗಳೆಲ್ಲ ಬಂದದ್ರಿಂದ ಅದು ಹಾಗಾಯ್ತು. ಆದ್ರೆ 2000ನೇ ಇಸ್ವಿ ಅಂತ ಕಾಣ್ತದೆ. ಆಮೇಲೆ ಅದು ಒಂದು ಪೇಪರ್ ಬಂತು, ಅದೇನದು ಟ್ರೀ ಸ್ಪೀಶೀಸ್ ಅಲ್ವಾ, ಇವ್ರೆ ದೇವಿ ಪ್ರಸಾದ್ಗೆ ಖಂಡಿತ ಗೊತ್ತಿರುತ್ತದೆ. ಜರ್ನಲ್ ಆಫ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ನಲ್ಲಿ ಟ್ರೀ ಕಮ್ಯುನಿಟೀಸ್ ಅಂಡ್ ಹ್ಯೂಮನ್ ಇನ್ಫ್ಲೂಯೆನ್ಸ್ ಇನ್ ದ ವೆಸ್ಟರ್ನ್ ಘಾಟ್ಸ್ ಅಂತ 34 ಆಥರ್ಗಳನ್ನು ಯಾರು ಕೆಲಸ ಮಾಡಿದ್ದಾರೆ ಅವರನ್ನೆಲ್ಲ ಸೇರಿಸಿ 17,220 ಟ್ರೀಸ್ಗಳನ್ನು 424 ಸ್ಪೀಶೀಸ್ಗಳ ಒಳಗೆ ಹುದುಗಿಸಿಟ್ಟು ಒಂದು ಇಲಾಬರೇಟ್ ಪೇಪರ್ ಅನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಅದರಲ್ಲಿ ನಾವು ಮಾಡಿದ ಕೆಲವು ಹಕ್ಕಿ ನೋಟಗಳು ಅಥವಾ ತುಣುಕು ನೋಟಗಳು ಪ್ರಿಸೈಸ್ ಆಗಿ ಚೊಕ್ಕವಾಗಿದೆ. ಈಗ ಅಲ್ಲಿ ಹೋದಂತ ನಾವು ಮಾಡಿದಂತ ಕೆಲಸ ಈಗ ಅದನ್ನು ಪುನರುಜ್ಜೀವನ ಮಾಡುವ ಅಂತ ಹೇಳಿದ್ರೆ ಅದರಲ್ಲಿ 2-3 ತೊಂದರೆಗಳು ಬರ್ಬೋದು. ಯಾಕಂದ್ರೆ ಈಗ ಅದು 94ನೇ ಇಸ್ವಿಯಲ್ಲಿ ಮಾಡಿದ್ದು. ಸರ್, 1 ನಿಮಿಷ, ನಾವು ಮತ್ತೆ ನಿಮ್ಮನ್ನು ಸಂಪರ್ಕ ಮಾಡಿದ್ರ ಬಗ್ಗೆ ಡೀಟೇಲ್ಸ್ ತಗೋಬಹುದಾ? ಆಗ್ಬೋದು. ಒಂದು ವಿಷಯ ಹೇಳ್ಬಿಡ್ತೇನೆ. 94ರಲ್ಲಿ ಮಾಡಿದಂತಹ ಈ ಕೆಲಸ ಅಲ್ಲಿದ್ದ ಬಯೋಡೈವರ್ಸಿಟಿ ಈಗ ಇರಲಾರದು. ಅದನ್ನು ಪುನರುಜ್ಜೀವನ ಮಾಡಿದ್ರೆ ಅದರ ಪ್ರಯೋಜನ ಹೆಚ್ಚು ಲಾಭ ಆಗ್ಲಿಕ್ಕಿಲ್ಲ. ಈಗ ಬೇರೆ ಮಾಡ್ಬೇಕಷ್ಟೆ. ಹೇಳ್ತೀರಾ?
ನಾನು ಒಂದು ವಿಷಯ ಹೇಳ, ಹೇಳಿ ಸರ್. ಶಶಿರ್ ಮಾತಾಡಿ, ಆಮೇಲೆ ಹಾ. ನಾನು ಹೇಳ್ತೀನಿ. ಆಯ್ತು. ಇದು ನಾನು ಹೇಳ್ತಾ ಇದ್ದೆ, ಗಾಡ್ಗೀಲರ ಜೊತೆ ನಾವು ಒಂದು ಲೇಖನ ಬರಿತಾ ಇದ್ವಿ ನಾವಿಬ್ರು, ಅದು ಅಪೂರ್ಣವಾಗಿದೆ ಅಂತ. ಅದರಲ್ಲಿ ಈ ವಿಷಯದ ಬಗ್ಗೆ ಪ್ರಸ್ತಾವನೆ ಇದೆ. ನಾನು ಗಾಡ್ಗೀಲರ್ ನನ್ನ ಜೊತೆ ಬರಿತಾ ಇದ್ದಿದ್ರು ಏನಂದ್ರೆ, ಈಗ ಬಯೋಡೈವರ್ಸಿಟಿ ರಿಜಿಸ್ಟರು ನಾವು ಈಗಿನ ತಂತ್ರಜ್ಞಾನಕ್ಕೆ ತಕ್ಕಂತೆ ಮಾಡಬೇಕು. ಉದಾಹರಣೆಗೆ ಆ ಲ್ಯಾಂಡ್ಸ್ಕೇಪ್ ಎಲಿಮೆಂಟ್ಸ್ನ ಸ್ಯಾಟಲೈಟ್ ಇಮೇಜರಿಯಿಂದ ತಗೊಳ್ಬಹುದು, ನಾವು ಜನರನ್ನ ಕೇಳಬೇಕಾಗಿಲ್ಲ. ಸ್ಯಾಟಲೈಟ್ ಇಮೇಜ್. ಎರಡನೇದು, ನಾವು ಸ್ಪೀಶೀಸ್ ಐಡೆಂಟಿಫಿಕೇಶನ್ನ ಗೂಗಲ್ ಲೆನ್ಸ್ ಮತ್ತು ಸ್ಮಾರ್ಟ್ಫೋನ್ ಮುಖಾಂತರ ಮಾಡಬೇಕು. ಮೂರನೇದು, ಜನರ ಜ್ಞಾನವನ್ನ ನೇರವಾಗಿ ವಿಡಿಯೋ ಮುಖಾಂತರ ನಾವು ಅವರ ಆಡು ಭಾಷೆನಲ್ಲಿ ನಾವು ಅದನ್ನ ದಾಖಲಾತಿ ಮಾಡ್ಬೋದು. ಮುಂಚಿನಂತೆ ನೋಟ್ಸ್ ಬರೆಯಬೇಕಾಗಿಲ್ಲ. ಮತ್ತೆ ಈ ಎಲ್ಲ ಮೂರು ವಿಷಯಗಳನ್ನು ಸಹ ನಾವು ಡಿಜಿಟಲ್ ಇದರಲ್ಲಿ ಸ್ಟೋರ್ ಮಾಡಬಹುದು. ಹೀಗೆ ಈಗಿನ ತಂತ್ರಜ್ಞಾನವನ್ನ ಉಪಯೋಗಿಸಿಕೊಂಡು ಹೇಗೆ ಬಯೋಡೈವರ್ಸಿಟಿ ರಿಜಿಸ್ಟರ್ನ ನೂತನ ಸ್ವರೂಪದಲ್ಲಿ ಮಾಡಬೇಕು ಅಂತ ಗಾಡ್ಗೀಲ್ ಅವರ ಚಿಂತನೆ ಇತ್ತು. ಅದರ ಬಗ್ಗೆ ಅವರ ಮನಸ್ಸಿನಲ್ಲಿದ್ದು ಅವ್ರದ್ದು ಬರೆದು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ತಾವು ಮುಂದುವರಿಸಿದ್ರೆ ತುಂಬಾ ಸಂತೋಷ. ಅವರ ಮನಸ್ಸಿನಲ್ಲಿದ್ದ ಆಲೋಚನೆಗಳ ದಾರಿಯಲ್ಲಿ ನಾವು ಮುಂದುವರಿಬಹುದು. ಅಷ್ಟೇ ನಾನು ಹೇಳಬೇಕಾಗಿದ್ದು. ಇದಕ್ಕೆ ನಾನು ಸಂಪೂರ್ಣವಾಗಿ ಇದರಲ್ಲಿ ನಾನು ತೊಡಗಿಸ್ಕೊಳ್ತೀನಿ. ಯಾರ ಆಸಕ್ತಿ ಇದ್ರೂ ದಯವಿಟ್ಟು ಕೈ ಜೋಡಿಸಿ. ಇದೆಲ್ಲ ಯಾಕೆ ಮಾಡಬೇಕು, ಅದು ಮೂಲ ಪ್ರಶ್ನೆ. ಮೊದಲಾಗಿದ್ರೆ ಹೌದು, ಎಲ್ಲ ಸ್ಪೀಶೀಸ್ಗಳನ್ನ ಕನ್ಸರ್ವ್ ಮಾಡಬೇಕು. ತುಂಬಾ ಅಪರೂಪದ ಸ್ಪೀಶೀಸ್ ಇದ್ರೆ ಅದನ್ನ ನಾವು ಪ್ರೊಟೆಕ್ಟ್ ಮಾಡಬೇಕು, ಅದನ್ನ ಯಾರು ಪೇಟೆಂಟ್ ಮಾಡ್ಕೊಳ್ದೆ ನೋಡ್ಕೋಬೇಕು ಅಂತಿತ್ತು. ರೂಲ್ಸ್ ಕೂಡ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಯಾರಾದ್ರೂ ಪೀಪಲ್ಸ್ ಬಯೋಡೈವರ್ಸಿಟಿ ರಿಜಿಸ್ಟರ್ ಮಾಡಿದ್ರೆ ಆ ಗ್ರಾಮ ಪಂಚಾಯತಿಗೂ ಅದು ಮಾಹಿತಿ ಗೊತ್ತಿರಬೇಕು. ಆಮೇಲೆ ತುಂಬಾ ಅಪರೂಪದ ಸಸ್ಯ ಪ್ರಭೇದ ಆಗಲಿ ಅಥವಾ ಪ್ರಾಣಿ ಪ್ರಭೇದ ಆಗಲಿ ಇದ್ರೆ ಅದನ್ನ ಎಲ್ಲ ಪಂಚಾಯತ್ಗಳಿಂದ ಇರ್ತವೆ ಅವು. ಅದನ್ನ ಈ ಆಯುರ್ವೇದ ಪಂಡಿತರು ಅಥವಾ ಮಾಡರ್ನ್ ಮೆಡಿಸಿನ್ಸ್ ಅವರು, ಫಾರ್ಮಾಕೋಪಿಯಾದವರು ಹೋಗಿ ಎತ್ಕೊಂಡು ಬರ್ತಾ ಇರ್ತಾರೆ. ಮೊದಲನೇ ಆರಂಭದ ನಿಯಮಗಳ ಪ್ರಕಾರ ಹಾಗೆ ಎತ್ಕೊಂಡು ಹೋಗಕ್ ಬಿಡಬಾರ್ದು, ಅವರಿಂದ ಹಣ ವಸೂಲು ಮಾಡಬೇಕು, ಅದೆಲ್ಲ ಇತ್ತು. ಈಗ ಆ ನಿಯಮಗಳನ್ನೇ ಸಡಿಲ ಮಾಡಿ ಕಿತ್ತು ಹಾಕ್ಬಿಟ್ಟಿದ್ದಾರೆ. ಯಾರು ಬೇಕಾದ್ರೂ ಬಂದು ಎಲ್ಲಿ ಬೇಕಾದ್ರೂ ಎತ್ಕೊಂಡು ಹೋಗ್ಬೋದು ಅಂತ ಹೇಳಿ ಮಾಡಿಬಿಟ್ಟಿದ್ದಾರೆ. ಹಾಗಿದ್ರೆ ಈಗ ಇನ್ಸ್ಪಿರೇಷನ್ ಏನು, ಪಂಚಾಯತ್ ಮಟ್ಟದಲ್ಲಿ ಯಾಕೆ ಮಾಡ್ಬೇಕು ಅದನ್ನ? ಹಾಗಿದ್ರೆ ಅವ್ರು ಎತ್ಕೊಂಡು ಹೋಗ್ತಾರೆ ಅಂತ ಹೇಳುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಈಗ. ಆದ್ರಿಂದ ಈಗ ವಿದ್ಯಾರ್ಥಿಗಳಿಗೆ ಅಥವಾ ಯುವಕರಿಗೆ, ನಿಮ್ಮ ಊರಿನ ಯುವತಿಯರಿಗೆ ನಿಮ್ಮ ಊರಿನ ಸಸ್ಯ ಪ್ರಭೇದ, ಪ್ರಾಣಿ ಪ್ರಭೇದ, ಫಂಗಸ್ ನಿಂದ ಹಿಡಿದು ಬ್ಯಾಕ್ಟೀರಿಯಾ ಅವರಿಗೆ ಎಲ್ಲದನ್ನೂ ದಾಖಲೆ ಮಾಡಿ ಅಂತ ಹೇಳ್ಬೇಕಾದ್ರೆ ಇದರಿಂದ ನಿಮಗೆ ಇಂಥ ಅನುಕೂಲ ಇದೆ ಅಂತ ಹೇಳಿದ್ರೆ ಮಾತ್ರ ಬರ್ತಾ ಇರ್ತಾನೆ. ಆ ಅನುಕೂಲವನ್ನೇ ಕೇಂದ್ರ ಸರ್ಕಾರ ಕಿತ್ತೋರಿಸಿದೆ. ಈಗ ಮಾಧವ್ ಗಾಡ್ಗೀಲ್ರು ಯಾವ ನಿಯಮಗಳನ್ನ ಬಿಗಿಯಾಗಿ ಇಡಬೇಕು ಅಂತ ಮಾಡಿದ್ರು ಅದೆಲ್ಲವನ್ನು ಸಡಿಲ ಮಾಡಿ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಮಾಡಬಹುದು ಅಂತ ಮಾಡಾಗಿದೆ. ಈಗ ಈ ಸಂದರ್ಭದಲ್ಲಿ ಈ ಬಯೋಡೈವರ್ಸಿಟಿ ರಿಜಿಸ್ಟ್ರಿಯಿಂದ ಏನು ಪ್ರಯೋಜನ ಅನ್ನೋ ಒಂದು ನೇರ ಪ್ರಶ್ನೆ ನನಗೆ ಬರ್ತಾ ಇದೆ. ಸರಿ, ಮತ್ತೆ ಯಾರಾದ್ರೂ ಏನಾದರೂ ಅಭಿಪ್ರಾಯ ಇದೆಯಾ, ಹೇಳ್ತೀರಾ? ಆರ್ ಭಟ್ ಅವರು ಮಾತಾಡ್ಬೋದು. ನಾನು ಹೇಳೋದೇನಂದ್ರೆ, ಇವ್ರು ನಾಗೇಶ್ ಹೆಗಡೆ ಅವರು ಹೀಗೆ ಹೇಳಿದ್ರು. ಆದ್ರೆ ನಮ್ಮ ಮಕ್ಕಳಿಗೆ, ತುಂಬಾ ಜನರಿಗೆ ಸುತ್ತಲಿನ ಗಿಡ ಮರ ಯಾವ್ದರದ್ದು ಪರಿಚಯ ಇಲ್ಲ. ಅದರ ಪರಿಚಯ ಆದ್ರೆ ಚೆನ್ನಾಗಿರತ್ತೆ ಅಂತ ಅನ್ಸುತ್ತೆ. ಪರಿಚಯ ಆದ್ರೆ ಅವರೇ ಮುಂದೆ ಅದನ್ನು ರಕ್ಷಿಸೋ ಕೆಲಸ ಮಾಡ್ಬೋದು. ಅದರಿಂದ ಗಿಡ ಮರದ್ದು
ಕ್ರಿಮಿಕೀಟದ ಪರಿಚಯ ಎಲ್ಲ ಮಕ್ಕಳಿಗೆ ಆಗುವ ಅವಶ್ಯಕತೆ ಇದೆ. ಅದಕ್ಕಾಗಿ ಅವ್ರ ದಾಖಲಾತಿಯಲ್ಲಿ ತೊಡಗಿಸಿಕೊಂಡ್ರೆ ಅವರಿಗೆ ಚೆನ್ನಾಗಿ ಆಗ್ಬೋದು ಅಂತ ಅನ್ಸುತ್ತೆ. ಒಳ್ಳೆ ಪಾಯಿಂಟ್. ಮತ್ತೆ ಯಾರಾದ್ರೂ ಹೇಳ್ತೀರಾ? ಈಗ ನಾವು ಒಂದು ಸಂದಿಗ್ಧಕ್ಕೆ ಸಿಕ್ಬಿಟ್ವಲ್ಲ, ಹಾಗಾದ್ರೆ ಬಯೋಡೈವರ್ಸಿಟಿ ಮಾಡೋದು ರಿಜಿಸ್ಟರ್ ಮಾಡೋದು ಬೇಕೋ ಬೇಡೋ? ಆಗ್ಬೇಕು, ಪರಿಚಯ ಆಗ್ಬೇಕು. ಮಾಧವ್ ಗಾಡ್ಗಿಲ್ರು ಪದೇ ಪದೇ ಹೇಳ್ತಾ ಇದ್ರು, ಯು ಯೂಸ್ ಇಟ್ ಅದರ್ವೈಸ್ ಯು ಲೂಸ್ ಇಟ್ ಅಂತ ಹೇಳಿ. ನಾವು ಬಳಸದೇ ಇದ್ರೆ ಕಳೆದು ಹೋಗತ್ತೆ ಅಂತ ಹೇಳಿ. ನಮ್ ಕಾಲ್ ಬುಡದಲ್ಲೇ ಅಲ್ಲೊಂದು ನುಲ್ಲಿ ಗಿಡ ಇದ್ರೆ, ಈಗ ಇಂಗ್ಲಿಷ್ ಮೀಡಿಯಂ ಓದ್ತಾ ಇರೋ ಹುಡುಗರಿಗೆ ನೀವು ಅದಕ್ಕೆ ಒಂದು ಹೆಸರು ಬಿಟ್ರೆ ಅವ್ರಿಗೆ ಗೂಸ್ಬೆರಿ ಅಂತ ಗೊತ್ತಿರುತ್ತೆ, ಅದು ನೆಲ್ಲಿ ಗಿಡ ಅಂತ ಗೊತ್ತಿರಲ್ಲ ಅವರಿಗೆ. ಸೊ ಆದ್ದರಿಂದ ಅವರಿಗೆ ವಿಜ್ಞಾನದಲ್ಲಿ ಈ ಹೆಸರಿದೆ, ನಮ್ಮ ಊರಲ್ಲಿ ಈ ಹೆಸರಿದೆ, ಇದರಿಂದ ಇಂತಿಂತ ಪ್ರಯೋಜನ ಇದೆ, ಇಷ್ಟು ಫಾರ್ಮಸ್ಯೂಟಿಕಲ್ ಕಂಪನಿಗಳು ಇಷ್ಟಿಷ್ಟು ವಿಧಾನದಿಂದ ಎತ್ಕೊಂಡು ಹೋಗ್ತಾ ಇದ್ದಾರೆ, ಅದನ್ನೆಲ್ಲ ಹೇಳ್ಬೇಕಾಗತ್ತೆ. ಸ್ವಲ್ಪ ಮಟ್ಟಿಗೆ ಅಜ್ಞಾನ ಇದ್ದವರು ಗುರುತಿಟ್ಕೊಂಡವರು ಮಾಡಬೇಕಾಗತ್ತೆ. ಆ ದೃಷ್ಟಿಯಿಂದ ಹೌದು, ಬಯೋಡೈವರ್ಸಿಟಿ ಪ್ರತಿಯೊಬ್ಬರು ತಯಾರಾಗಬೇಕು. ಕಮಿಟಿಗಳೇ ಆಗಿಲ್ವಲ್ಲ, 5500 ಗ್ರಾಮ ಪಂಚಾಯತ್ಗಳಲ್ಲಿ 620 ಗ್ರಾಮ ಪಂಚಾಯತ್ಗಳೇ ರಿಜಿಸ್ಟರ್ ಮಾಡಿಟ್ಟಿದ್ದಾರೆ. ಒಂದು ಮಾಡಿ ನೀವು ಆರಂಭ ಮಾಡಿ ಅಂತ ಹೇಳ್ಬೇಕಾದ್ರೆ ಏನಾದ್ರು ಅವರಿಗೆ ಟೆಂಪ್ಟಿಂಗ್ ಆಗುವಂಥದ್ದು ಗೊತ್ತಿರಿಸಬೇಕಾಗತ್ತೆ. ಅದು ಬಹಳ ನಮ್ಮ ಎದುರಿಗಿರುವ ಸವಾಲು ಅದು. ಈಗ ಹಳ್ಳಿಗಳಲ್ಲಿ ಮಾತ್ರ ಅಲ್ಲ, ಪೇಟೆಯಲ್ಲಿ ಕೂಡ ಬಯೋಡೈವರ್ಸಿಟಿ ಬೋರ್ಡ್ ಇರ್ಬೇಕು, ಅದನ್ನ ಸರಿಯಾಗಿ ರಕ್ಷಣೆ ಮಾಡ್ಬೇಕು. ಬಯೋಡೈವರ್ಸಿಟಿಯನ್ನ ನಾವು ಮಾಡೋದು ಒಳ್ಳೇದು ಅಂತ ಅನ್ಸುತ್ತೆ. ಯಾಕಂದ್ರೆ ನಾವ್ ಏನ್ ಕಳ್ಕೊಳ್ತೀವಿ ಅಂತ ಗೊತ್ತಾಗತ್ತೆ. ಮತ್ತೆ ಮುಂದಿನ ಜನಕ್ಕೆ ಇಂಥ ಒಂದು ಸ್ಪೀಸಿಗಳು ಇತ್ತು ಅಂತ ರೆಕಾರ್ಡ್ ಆಗತ್ತಲ್ಲ, ಅಂದ್ರೆ ಇದು ಮಾಡೋದು ಅವಶ್ಯ ಅಂತ ಅನ್ಸುತ್ತೆ. ಕಾನೂನು ಅವ್ರು ತಿದ್ದುಪಡಿ ಮಾಡಿರ್ಬೋದು, ಅದು ಮಾತ್ರ ನಾವು ಅದನ್ನ ಬಿಡ್ಲಿಕ್ಕೆ ಆಗೋದಿಲ್ಲ ಅಂತ. ಯಾಕಂದ್ರೆ ಅದಷ್ಟಕ್ಕೆ ನಾವು ಸೋಲೊಪ್ಕೊಂಡಂಗೆ ಆಗತ್ತೆ. ಮಾಡಿ ನಮ್ಗೆ ಅಷ್ಟು ರೆಕಾರ್ಡ್ ಉಳಿಯತ್ತೆ, ವಿಷಯ ಗೊತ್ತಾಗತ್ತೆ. ಮುಂದೆ ಯಾವತ್ತೋ ಒಂದ್ ದಿವಸ ಮತ್ತೆ ಬೇರೆ ಜನಗಳು ಎಚ್ಚೆತ್ತೋ ಅದನ್ನ ಬಗ್ಗೆ ಏನಾದ್ರು ಚಿಂತನೆ ಮಾಡ್ತಾರೆ ಅಟ್ಲೀಸ್ಟ್ ಅಂತ ಹೇಳಿ ನನಗೆ ಅನ್ಸುತ್ತೆ. ನನಗೂ ಇದು ಮುಂದುವರಿಸಬೇಕು ಅಂತೇಳಿ ಕಾಣ್ತದೆ. ಬಯೋಡೈವರ್ಸಿಟಿದು ರಿಜಿಸ್ಟರ್ ಮಾಡಬೇಕು. ಇವತ್ತು ನಾವು ನಿರಾಶರಾಗ್ಬೋದು, ಗವರ್ಮೆಂಟ್ ಮಾಡದೇ ಇರ್ಬೋದು, ಅಥವಾ ತೊಂದರೆಯೂ ಮಾಡಬಹುದು. ಆದ್ರೆ ಮುಂದಕ್ಕೆ ಯಾರೋ ಆದ್ರೂ ಸಾಲು ಮರದ ತಿಮ್ಮಕ್ಕನಂತವ್ರ ಅಥವಾ ಇನ್ನು ಬೇರೆ ಯಾರಾದ್ರೂ ಬರಬಹುದು, ಅದನ್ನು ಪುನಃ ಉಳಿಸ್ಬೋದು. ಇಷ್ಟಿಷ್ಟು ಗಿಡಗಳೆಲ್ಲ ಇದ್ದವಲ್ಲ, ಇದನ್ನು ಪೂರ್ತಿ ಕಳ್ಕೊಳ್ಬಾರ್ದು. ನೋಡುವ, ಇನ್ನೊಂದ್ಸಲ ಅದನ್ನು ರಿಸರ್ಜೆನ್ಸ್ ಮಾಡಕ್ ಆಗ್ತದ ಅಂತೇಳಿ, ನಾವು ರಿವೈವಲ್ ಮಾಡಕ್ ಆಗ್ತದ ಅಂತೇಳಿ ಬೇಕಾದ್ರೆ ಅವರು ಆಲೋಚನೆ ಮಾಡ್ಬೋದು ಮುಂದಿನ ಜನರು. ಅದಕ್ಕಾದ್ರೂ ನಾವು ಇಟ್ಟು ಹೋಗುದು ಒಳ್ಳೇದು. ಸರಿ, ಹಾಗಾದ್ರೆ ಇವತ್ತು ಅಂತಿಮವಾಗಿ ನಾವು ಬಯೋಡೈವರ್ಸಿಟಿ ಬಗ್ಗೆ ಒಂದು ಇದೇ ಚಿಂತನೆಯನ್ನ ಮುಂದಿಟ್ಕೊಂಡು ನಮ್ಮ ಮುಂದೆ ನಮಗೆ ಗೈಡೆನ್ಸ್ ಆಗಿ ಮಾರ್ಗಸೂಚಿಯಾಗಿ ಇದೇ ಸಿಕ್ಕಿದೆ ಅಂದ್ಕೊಂಡು ನಾವು ಇದರಲ್ಲಿ ಮುಂದುವರಿಯೋಣ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮ್ಮ ಅಮೂಲ್ಯ ಸಮಯ ಹಾಗೂ ಅಮೂಲ್ಯವಾದ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿದ್ರಿ. ತುಂಬಾ ಚೆನ್ನಾಗಿ ಎಲ್ಲರೂ ವಿವರಣೆ ಕೊಟ್ರಿ. ಮಾಧವ್ ಗಾಡ್ಗಿಲ್ರಿಗೆ ಇದೊಂದು ರೀತಿಯಲ್ಲಿ ನಾವು ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೀವಿ ಅಂತ ತಿಳ್ಕೊಂಡು ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಎಲ್ಲರಿಗೂ ಪರಿಸರ ಸಂಗಮದ ವತಿಯಿಂದ ಧನ್ಯವಾದಗಳು. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಸರೋಜಾ ಪ್ರಕಾಶ್ ಅವರೇ, ತುಂಬಾ ಧನ್ಯವಾದ. ಥ್ಯಾಂಕ್ ಯು ಸರ್. ಸಿಗೋಣ ಮತ್ತೆ.